ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತಮಿತ್ಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಶ್ರೀಮನ್ ಮಹಾಭಾರತದಲ್ಲಿ ಪಾಂಡವರ ಚರಿತ್ರೆಯನ್ನ ನಿರೂಪಿಸ್ತಾ ಇದ್ದಾರೆ. ಮಹಾನುಭಾವರಾದ ಭೀಷ್ಮರ ಯುಧಿಷ್ಠಿರರ ಸಂವಾದದಲ್ಲಿ ಬಂದಿರುವಂತಹ ಪ್ರತಿಯೊಬ್ಬ ಮನುಷ್ಯನು ಅವಶ್ಯವಾಗಿ ತಿಳಿಯಲೇಬೇಕಾಗಿರುವಂತಹ ಧರ್ಮಗಳ ಬಗ್ಗೆ ನಿರೂಪಿಸ್ತಾ ಇದ್ದಾರೆ. ಮೋಕ್ಷ ಧರ್ಮ ಪರ್ವ ಅಂತ ಶಾಂತಿ ಪರ್ವದಲ್ಲಿ ಬರುವಂತಹ ಒಂದು ಉಪಪರ್ವ. ಪ್ರಾಯಶಃ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಈ ಪರ್ವದಲ್ಲಿ ಕೊಡ್ತಾ ಇದ್ದಾರೆ. ಹೇಗೆ ಸೃಷ್ಟಿಯಾಗ್ತದೆ, ಸೃಷ್ಟಿಯನ್ನು ಮಾಡುವಂತಹ ಪರಮಾತ್ಮ ಹೇಗಿದ್ದಾನೆ, ಸೃಷ್ಟಿಗೆ ವಿಷಯವಾಗಿರುವಂತಹ ಜಗತ್ತು ಹೇಗಿದೆ, ಇವೆಲ್ಲವನ್ನೂ ಕೂಡ ಬಹಳ ಚೆನ್ನಾಗಿ ನಿರೂಪಿಸ್ತಾ ಇದ್ದಾರೆ. ಭೀಷ್ಮರು ಧರ್ಮರಾಜನ ಮುಂದೆ ನಾನಾ ಪ್ರಕಾರವಾಗಿರುವಂತಹ
ಧರ್ಮಗಳ ಬಗ್ಗೆ ನಿರೂಪಿಸಿ ಅವುಗಳಲ್ಲಿ ಯಾವುದು ಶ್ರೇಷ್ಠವಾದದ್ದು, ಯಾವುದು ಎಲ್ಲರಿಗೂ ಸಂಬಂಧಪಟ್ಟದ್ದು, ಯಾವುದು ಅವರವರ ವರ್ಣಾಶ್ರಮಕ್ಕೆ ಉಚಿತವಾದದ್ದು ಅನ್ನುವುದನ್ನೆಲ್ಲವನ್ನ ನಿರೂಪಿಸುತ್ತಾ ಯಾವಾಗಲೂ ಕೂಡ ವೈರಾಗ್ಯವನ್ನು ಸಂಪಾದನೆ ಮಾಡಬೇಕು. ಪದಾರ್ಥಗಳ ಮೇಲೆ ಅತಿಯಾಗಿರುವಂತಹ ಸ್ನೇಹದಿಂದ ಮನುಷ್ಯನು ಈ ಸಂಸಾರದಲ್ಲಿ ದುಃಖಕ್ಕೆ ಭಾಜನನಾಗ್ತಾನೆ ಅನ್ನೋದನ್ನು ನಿರೂಪಿಸಿದ್ದಾರೆ. ಮೃತ್ಯು ಅನ್ನೋದು ಹೇಗೆ ಯಾರನ್ನೂ ಕೂಡ ಬಿಡುವುದಿಲ್ಲ. ಬ್ರಹ್ಮದೇವರಿಂದ ಸೃಷ್ಟವಾಗಿರುವಂತಹದ್ದು ಮೃತ್ಯು. ವ್ಯಾಧಿಗಳನ್ನು ನಿಮಿತ್ತ ಮಾಡಿಕೊಂಡು ಮನುಷ್ಯರನ್ನ ಸಂಹರಿಸುವಂತಹ ಶಕ್ತಿ ಆ ಮೃತ್ಯುವಿಗಿದೆ. ಇವೆಲ್ಲವನ್ನ ನಿಯಮಿಸುವಂಥವರು ಮುಖ್ಯ ಪ್ರಾಣದೇವರು ಅನ್ನುವಂತಹ ಅಂಶಗಳನ್ನೆಲ್ಲ ನಿರೂಪಿಸಿದ್ದಾರೆ. ಹೀಗೆ ಬಹಳಷ್ಟು ವಿಷಯಗಳನ್ನು ಈ ಪರ್ವದಲ್ಲಿ ನಿರೂಪಿಸ್ತಾ ಬರ್ತಾ ಇದ್ದಾರೆ. ಭೀಷ್ಮರು ಯುಧಿಷ್ಠಿರನ ಮುಂದೆ ಕೆಲವು ಮಾತುಗಳನ್ನು ಹೇಳ್ತಾರೆ. ನೋಡಪ್ಪ, ಯಾವಾಗಲೂ ಕೂಡ ಹೇಗಿರಬೇಕು, ಹೇಗಿರುವುದರಿಂದ ವೈರಾಗ್ಯ ಮುಂತಾಗುವುದನ್ನು ಸಂಪಾದನೆ ಮಾಡಬಹುದು ಅನ್ನೋದನ್ನು ಹೇಳ್ತಾರೆ ನೋಡಿ. ಆಶಾ ಬಲವತಿ ರಾಜನ್ ನೈರಾಶ್ಯಂ ಪರಮಂ ಸುಖಂ ಆಶಾಂ ನಿರಾಶಾಂ ಕೃತ್ವಾತು ಸುಖಂ ಸ್ವಪಿತಿ ಪಿಂಗಲ. ನಿನ್ನೆ ದಿವಸ ಆ ಪಿಂಗಳ ಎನ್ನುವಂತಹ ವೇಶ್ಯಾಸ್ತ್ರೀಯ ಬಗ್ಗೆ ಹೇಳಿದರು. ಪುರುಷರ ಸುಖಕ್ಕೋಸ್ಕರ, ದುಡ್ಡಿಗೋಸ್ಕರ ಅಂತಲೇ ನನ್ನನ್ನು ನಾನು ಇಟ್ಕೊಂಡ್ಬಿಟ್ಟೆ, ಆದರೆ ಇಲ್ಲೇ ಮನಸ್ಸಿನಲ್ಲಿರುವಂತಹ ಪರಮಾತ್ಮನನ್ನು ನಾನು ತಿಳಿಲಿಲ್ವಲ್ಲ, ಅವನೇ ನಮಗೆ ಸುಖ ದುಃಖಪ್ರದ, ಅವನಿಂದಲೇ ನಮಗೆ ಸುಖ ಉಂಟಾಗೋದು ಅನ್ನೋದನ್ನು ತಿಳಿಬೇಕಾಗಿತ್ತು ನಾನು ಅಂತ ಮನಸ್ಸಿನಲ್ಲಿ ತಾನು ಇಟ್ಕೊಂಡಿರುವಂತಹ ಎಲ್ಲ ಆಶೆಗಳನ್ನು ಬಿಟ್ಟು ಸುಖವನ್ನು ಪಟ್ಟಳು. ಆಶೆಯನ್ನು ಇಟ್ಕೊಳ್ಳೋದ್ರಿಂದ ಸುಖ ಸಿಗ್ತದೆ ಅಂತಿಲ್ಲ, ಆ ಆಸೆಯನ್ನು ಬಿಡುವುದರಿಂದ ಪರಮ ಸುಖ ಇದೆ ಅಂತ ಹೇಳ್ತಾ, ಕೆಲವರು ಮನೆಯನ್ನು ಕಟ್ಟಿಕೊಳ್ಳಬೇಕು, ಮನೆಯನ್ನು ಕಟ್ಟಿಕೊಂಡಿದ್ರೆ ನಾವು ಸುಖದಿಂದ ಇರಬಹುದು ಅಂತ ಅಂದ್ಕೊಂಡಿರ್ತಾರೆ. ಮೇಲ್ನೋಟಕ್ಕೆ ಹಾಗೆ ಅನ್ನಿಸ್ತದೆ. ನಮ್ಮದು ಅನ್ನುವಂತಹ ಒಂದು ಜಾಗ, ಅಲ್ಲೊಂದು ಮನೆ ಅಂತಿದ್ದಾಗ ಯಾರಿಗೂ ಕೂಡ ಅಧೀನರಾಗದೇನೆ ಸುಖದಿಂದ ಇರಬಹುದು ಅಂತ. ಆದರೆ ನೋಡಿ, ಹಾಗೆ ನಿಯಮ ಇಲ್ಲ. ನಾವಾಗೇ ಕಷ್ಟಪಟ್ಟು ಕಟ್ಟಿರುವಂತಹ ಮನೆಯಲ್ಲಿ ವಾಸ ಮಾಡಿದರೇನೆ ಸುಖ ಇದೆ ಅಂತ. ಗೃಹಾರಂಭೋ ಹಿ ದುಃಖಾಯ ನ ಸುಖಾಯ ಕದಾಚನ ಸರ್ಪ ಪರಕೃತಂ ವೇಶ್ಮ ಪ್ರವಿಶ್ಯ ಸುಖಮೇಧತೆ. ನೋಡಿ, ಹುತ್ತಗಳಲ್ಲಿ ಸರ್ಪಗಳು ವಾಸ ಮಾಡ್ತಿರ್ತಾವೆ. ಈ ಹುತ್ತಗಳನ್ನೇನು ಸರ್ಪಗಳು ಕೂತ್ಕೊಂಡು ಕಟ್ಟಿವೆಯಾ? ಇಲ್ಲ. ಇರುವೆಗಳು, ಗೆದ್ದಲು ಮುಂತಾದ ಸಣ್ಣ ಸಣ್ಣ ಭೂತಗಳು, ಆ ಕ್ರಿಮಿಕೀಟಗಳು ಈ ದೊಡ್ಡದಾಗಿರುವಂತಹ ಹುತ್ತವನ್ನು ಕಟ್ಟಿರ್ತವೆ. ಆದರೆ ಒಂದು ದಿವಸ ಎಲ್ಲ ಸರಿಯಾಗಿ ನಿರ್ಮಾಣವಾದದ್ದನ್ನು ನೋಡಿ ಸರ್ಪ ಹೋಗಲು ಕೂತ್ಕೊಂಡ್ಬಿಡ್ತದೆ. ತಾನೇನೂ ಪ್ರಯತ್ನವನ್ನು ಮಾಡಿಲ್ಲ. ಆದ್ದರಿಂದ ನಾವಾಗಿಯೇನೇ ಈ ಗೃಹದ ನಿರ್ಮಾಣವನ್ನು ಮಾಡಿ ಅದರಲ್ಲಿ ವಾಸ ಮಾಡಿದರಷ್ಟೇ ಸುಖದಿಂದ ಇರ್ತೀವಿ ಅಂತಲ್ಲ. ಏನ್ರಿ ಹಂಗಂದ್ರೆ ಬಾಡಿಗೆ ಮನೆ ಹಿಡಿಬೇಕು ಅಂತ ಹೇಳ್ತಾ ಇದ್ದೀರಿ ಅಂತ ಆಯಿತು. ಸ್ವಂತ ಮನೆ ಕಟ್ಕೊಳ್ಬೇಡ್ರಿ, ಇನ್ನೊಬ್ರು ಕಟ್ತಾರಲ್ಲ ಆ ಮನೆಯಲ್ಲಿರಿ ಅಂತ ಹೇಳ್ದಂಗೆ ಆಯ್ತಲ್ವಾ. ಅಂದರೆ ಅದ್ರ ಸಲುವಾಗಿ ಪ್ರಯತ್ನ ಮಾಡಬಾರ್ದು ಅಂತ ಅರ್ಥ. ಸುಖ ಅನ್ನೋದು ಪರಮಾತ್ಮನಿಂದಲೇನೆ ಲಬ್ಧವಾಗ್ತದೆ. ಅದಕ್ಕೆ ಭಾಗವತದಲ್ಲಿ ಹೇಗೆ ಜ್ಞಾನಿಗಳಿರ್ತಾರೆ ಅನ್ನುವುದನ್ನು ಹೇಳೋ ಕಾಲಕ್ಕೆ ಒಂದು ಅಂಶವನ್ನು ಹೇಳ್ತಾರೆ. ಚೀರಾಣಿ ಕಿಂ ಪಥಿನ ಸಂತಿ ದಿಶಂತಿ ಭಿಕ್ಷಾಂ ನೋವಾಂಘ್ರಿಪಾ ಪರಭೃತ ಸರಿತೋಪ್ಯಶುಷ್ಯನ್ ವೃದ್ಧಾ ಗುಹಾಹ ಕಿಂ ಅವಧೂತ ಸುಹೃನ್ನ ಕೃಷ್ಣ
ಕಸ್ಮಾತ್ ಭಜಂತಿ ಕವಯೋ ಧನ ದುರ್ಮದಾಂಧಾನ್. ನೋಡಿ, ಮನೆ ಕಟ್ಟಬೇಕು ಅಂದ್ರೆ ಅಷ್ಟು ಸುಲಭವಾಗಿ ದುಡ್ಡನ್ನು ಗಳಿಸ್ಲಿಕ್ಕೂ ಆಗೋದಿಲ್ಲ. ಮತ್ತೇನ್ ಮಾಡಬೇಕು? ಯಾರ ಹತ್ರ ದುಡ್ಡಿದೆ ಅವ್ರ ಹತ್ರ ಹೋಗ್ಬೇಕು, ಕೇಳಬೇಕು, ನಾವು ಮನೆ ಕಟ್ತಾ ಇದ್ದೀವಿ ಸ್ವಲ್ಪ ಕೊಡಿ ಅಂತ. ಇಲ್ಲ ಸಾಲವನ್ನು ಮಾಡ್ತಾರೆ. ಆದರೆ ಈ ತರಹದ ಮನೆಯನ್ನು ನಿರ್ಮಾಣ ಮಾಡೋದೇನೆ ಮೊದಲು ದುಃಖ ಸಾಧನವಾಗಿದೆ. ಇನ್ನು ಅದನ್ನು ಕಟ್ಟಿದ ಮೇಲೆ ಆಗುವಂತಹ ದುಃಖಗಳು ಮತ್ತು ಅನೇಕ ತರಹ, ಅದನ್ನು ಹೇಳೋದು ಕಷ್ಟನೇ ಇದೆ. ಆದರೆ ನೋಡಿ, ಯಾಕೆ ಆ ತರಹ ಕಷ್ಟಪಡಬೇಕು? ಚೀರಾಣಿ ಕಿಂಪಥಿನ ಸಂತಿ. ನಮಗೆ ಸಂಪೂರ್ಣವಾಗಿ ದೇಹದ ಮೇಲೆ ಅಭಿಮಾನ ಅನ್ನೋದು ಪರಿತ್ಯಕ್ತವಾಗಿಲ್ಲವಾದ್ದರಿಂದ ಉಟ್ಕೊಳ್ಳಿಕ್ಕೆ ಬಟ್ಟೆ ಬೇಕು. ಆದರೆ ಅದನ್ನು ಸರಿಯಾಗಿರುವಂತಹ ರೇಷ್ಮೆ ಬಟ್ಟೆಯೇ ಆಗಿರಬೇಕು ಅಂತ ಯಾಕೆ ಇಟ್ಕೊಳ್ಬೇಕು? ಹಾದಿಯಲ್ಲಿ ಬಿದ್ದಿರುವಂತಹ ಚೀರ ವಸ್ತ್ರಗಳು, ಹರಿದು ಬಟ್ಟೆಗಳಿವೆ ಅಲ್ಲ, ಅವನ್ನೇ ಉಟ್ಕೊಳ್ಬೋದಲ್ಲ. ಮತ್ತೆ ಯಾಕೆ ಪ್ರತ್ಯೇಕಿಸಿ ಊಟಕ್ಕೋಸ್ಕರ ಅಂತ ಕಷ್ಟಪಡಬೇಕು? ದಿಶಂತಿ ಭಿಕ್ಷಾಂ. ಭಿಕ್ಷೆಯನ್ನು ಕೇಳಿದಾಗ ಕೊಡಲ್ಲ ಅಂತ ಯಾರಾದರೂ ಅಂತಾರ? ಈಗಿನ ಕಾಲದಲ್ಲಿ ಅಂತಾರ ಬಿಡ್ರಿ. ನೋವಾಂಗ್ರಿಪಾ ಪರಭೃತ ಸರಿತೋಪ್ಯ ಶುಷ್ಯನ್. ಹಣ್ಣುಗಳು ಎಲ್ಲ ಗಿಡಗಳಲ್ಲೂ ಕೂಡ ಬೆಳೆದಿವೆ, ಹೋಗೋದು ಆ ಗಿಡಗಳಿಂದ ಹಣ್ಣನ್ನು ಸ್ವೀಕರಿಸ್ಕೊಂಡು ತಿನ್ನೋದಪ್ಪ. ಸರಿತೋಪ್ಯ ಶುಷ್ಯನ್. ನೀರು ಬೇಕಲ್ರಿ ಅಂದ್ರೆ ನದಿಗಳಿವೆ ಅಲ್ಲ. ನೋಡಿ, ನದಿಯನ್ನ ಯಾರು ತಮ್ಮದು ಅಂತ ಮಾಡ್ಕೊಳ್ಳಿಕ್ ಆಗೋದಿಲ್ಲ. ಮಾಡ್ಕೊಂಡದಕ್ಕೇನೆ ಎಲ್ಲರೂ ಕೂಡ ಯುದ್ಧ ಆಡ್ತಿರೋದು. ಆದರೆ ಗಿಡಗಳಾಗಲಿ, ಬೆಟ್ಟಗಳಾಗಲಿ, ಕಾಡಾಗಲಿ, ಇದು ಯಾರಿಗೂ ಸಂಬಂಧಪಟ್ಟಿದ್ದಲ್ಲ. ಇದು ಪರಮಾತ್ಮ ತಾನು ಕೊಟ್ಟಿರುವಂತಹದ್ದು. ನದಿಗೆ ಹೋಗಬೇಕು, ನೀರನ್ನು ಕುಡಿಬೇಕು. ನೀವು ಯಾರ್ದೋ ಮನೆ ಬಾವಿಗೆ ಹೋಗ್ತೀರಿ ಅಂದ್ರೆ ಅವ್ರು ಯಾಕೆ ಬಂದ್ರಿ ಅಂತ ಕೇಳ್ತಾರೆ. ಬೇಡವೇ ಬೇಡ, ನದಿಯಂತೂ ಯಾರ ಮನೆದಲ್ವಲ್ಲ ಅಲ್ರಿ. ಮಲ್ಕೊಳ್ಳಿಕ್ಕೆ ಇರ್ಲಿಕ್ಕೆ ಜಾಗ ಬೇಕಲ್ಲ, ಅದರದ್ದೇ ವಿಷಯ ನಡೀತಿರೋದು ಇವಾಗ. ಮನೆ ಕಟ್ಕೊಳ್ತೀವಿ ಅಂತ ಅಂದ್ರೆ ವೃದ್ಧಾ ಗುಹಾಹ. ಯಾರಾದ್ರೂ ಗುಹೆಗಳನ್ನ ಮುಚ್ಚಿಬಿಟ್ಟಿದ್ದಾರ? ಗುಹೆಗಳು ಹಂಗೆ ಇವೆ ನೋಡಿ, ಬಾಗಲ ಇಲ್ಲ, ಏನಿಲ್ಲ. ಯಾರೂ ಕೂಡ ಅದನ್ನ ನಿರ್ಮಾಣವನ್ನು ಮಾಡಿಲ್ಲ. ದೇವರು ಮಾಡಿದ್ದಾನೆ, ಅದು ಅಂಶ ಬೇರೆ. ಆದ್ರೆ ಈ ಮನೆ ನಮ್ಮದು, ಈ ಗುಹೆ ಒಳಗೆ ಯಾರು ಬರಬಾರ್ದು ಅಂತ ಯಾರು ಹೇಳಲ್ಲ, ಬಿಡಲ್ಲ. ಕಿಂ ವೃದ್ಧಾ ಗುಹಾಹ. ಗುಹೆಗಳನ್ನು ಯಾರಾದ್ರೂ ಮುಚ್ಚಿದ್ದಾರ? ಅಲ್ಲ ರೀ, ಈ ತರಹ ಇರ್ತೀವಿ ಅಂದ್ರೆ ಆ ಗುಹೆಯಲ್ಲಿ ಹುಲಿ ಬಂದ್ಬಿಡ್ಬೋದು, ಅಥವಾ ಕರಡಿ ಬಂದ್ಬಿಡ್ಬೋದು. ಪ್ರಾಣಿಗಳಿಂದ ಆಗುವ ಭಯವನ್ನ ಯಾರು ರಕ್ಷಣೆ ಮಾಡ್ತಾರೆ? ಅದಕ್ಕೆ ಮನೆ ಕಟ್ಕೊಳ್ತೀವಿ ಅಂದ್ರೆ ಕಿಂ ಅವಧೂತ ಸುಹೃನ್ನ ಕೃಷ್ಣ. ನೀವು ಈ ತರಹ ಇರ್ಲಿಕ್ಕೆ ತಯಾರಿದ್ದೀರಿ ಅಂತ ತಿಳ್ಕೊಂಡು ನಮ್ಮನ್ನು ಕಾಪಾಡಲಿಕ್ಕೆ ಅಂತ ಕೃಷ್ಣ ಪರಮಾತ್ಮ ಇಲ್ವಾ? ನಾವೆಂದೂ ಆ ಪ್ರಯತ್ನವನ್ನ ಮಾಡಿಲ್ಲ, ಆದ್ರಿಂದ ಕೃಷ್ಣ ಬಂದೇ ಇಲ್ಲ. ಈಗ ನಮ್ಮನ್ನು ನಾವೇ ರಕ್ಷಣೆ ಮಾಡಿಕೊಳ್ಳೋದು ಅಂತ ಒಂದ್ ಕಡೆ ಇದ್ದು ಕುತ್ಕೊಂಡಿದ್ದೀವಿ. ಆದ್ರೆ ದೇವರು ಯಾಕೆ ಬರ್ತಾನೆ ಹೇಳಿ? ನನ್ನನ್ನೇ ನಂಬಿ ನೀವಿರುವ ಕಾಲಕ್ಕೆ ಆಗ ಪರಮಾತ್ಮ ಬಂದೇ ಬರ್ತಾನೆ. ಆದ್ದರಿಂದ ಇಂತಹ ಅವಧೂತ ಚರ್ಯೆಯನ್ನ ನಡೆಸಲು ಇಚ್ಛೆಯನ್ನುಳ್ಳಂತಹ ಜನರನ್ನ ರಕ್ಷಣೆ ಮಾಡಲಿಕ್ಕೆ ಕೃಷ್ಣ ಪರಮಾತ್ಮನಿಲ್ವೇ? ಮತ್ತಿಷ್ಟೆಲ್ಲ ಇರೋ ಕಾಲಕ್ಕೆ ಕಸ್ಮಾತ್ ಭಜಂತಿ ಕವಯ ಧನ ದುರ್ಮದಾಂಧಾನ್. ಸರಿಯಾಗಿ ಶಾಸ್ತ್ರವನ್ನ ತಿಳಿದುಕೊಂಡು ಪರಮಾತ್ಮನ ಗುಣ ಏನಿದೆ ಅಂತ ತಿಳಿದುಕೊಂಡವರೂ ಕೂಡ ಯಾಕ್ರಪ್ಪ ಹೋಗಿ ಈ ಶ್ರೀಮಂತ ಮುಂದೆ ಕೈ ಒಡ್ತೀರಾ? ಬೇಡ ಅಂತ ಭಾಗವತದಲ್ಲಿ ಹೇಳ್ತಾರೆ. ಆದ್ದರಿಂದ ನೋಡಿ, ಈ ಮನೆಯನ್ನ ಕಟ್ಟೋದು ಕೂಡ, ದುಡ್ಡನ್ನು ಸಂಪಾದನೆ ಮಾಡೋದು ಎಲ್ಲವೂ ದುಃಖ ಸಾಧನವೇ. ಆದ್ದರಿಂದ ಅದನ್ನ ಬಿಟ್ಟು ಅನಾಯಾಸವಾಗಿ ಇರಬೇಕಾದದ್ದು ಅಲ್ಲ. ಇದನ್ನು ಎಲ್ಲರಿಗೂ ಹೇಗೆ ಹೇಳಲಿಕ್ಕೆ ಆಗ್ತದೆ ನೀವು ಪ್ರಶ್ನೆ ಕೇಳ್ತೀರಿ. ಯಾರೂ ಮನೆಯನ್ನೇ ಕಟ್ಟಿಲ್ಲಪ್ಪ, ಅವಾಗ ಏನ್ ಮಾಡೋದು ಅಂತ. ಅದಕ್ಕೆ ಇದನ್ನು ಎಲ್ಲರಿಗೂ ಕೂಡ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಾನೆ ಇಲ್ಲ. ಯಾರ್ಯಾರೆಲ್ಲರೂ ಕೂಡ ನಿಜವಾಗಿ ವಿರಕ್ತರಾಗಬೇಕು ಅಂತ ಅನ್ಕೊಂಡಿದ್ದಾರೆ, ಅವರಿಗೆ ಇತರ ಪದಾರ್ಥಗಳಿಂದ ಭಯ ಇದೆ ಅನ್ನುವಂತಹ ಶಂಕಾಗ್ರಸ್ತರಾಗ್ಬಿಟ್ಟು ಮನೆ ಕಟ್ಕೊಳ್ತಿರ್ತಾರೆ. ನೀವು ಆ ಕೆಲಸ ಮಾಡಬೇಡ್ರಿ ಅಂತ ಅರ್ಥ ಅದಕ್ಕೆ. ಯಾಕೆಂದ್ರೆ ಇದೇ ಮಹಾಭಾರತದಲ್ಲಿ ಮನೆಯನ್ನೆಲ್ಲ ಹೇಗೆ ಕಟ್ಟಬೇಕು ಅಂತ ಹೇಳಿದ್ದಾರೆ. ಈಗ ಪೂರ್ವದಲ್ಲಿ ಏನೇ ಗೃಹ ನಿರ್ಮಾಣ ಪ್ರಕಾರಾದಿ ಕಥನಂ ಅಂತೆ, ಮನೆಯನ್ನು ಹೇಗೆ ಕಟ್ಟಬೇಕು, ಮನೆಯಲ್ಲಿ ಗಾಳಿ ಬೆಳಕೆಲ್ಲ ಹೇಗೆ ಬರ್ತಿರ್ಬೇಕು, ಅದ್ರ ತಕ್ಕಂತೆ ಮನೆಯನ್ನು ಕಟ್ಟಬೇಕು, ವಾಸ್ತು ಪ್ರಕಾರ ಕಟ್ಟಬೇಕು, ವಿರುದ್ಧವಾಗಿ ಕಟ್ತಾ ಹೋದರೆ ಮನೆ ಬಿದ್ದು ಹೋಗ್ತದೆ, ಇವೆಲ್ಲವನ್ನ ಹೇಳಿದ್ದಾರೆ. ಮತ್ತೆ ಅದರಿಂದ ಮಹಾಭಾರತದಲ್ಲಿ ಇಂತಿಂತಹ ವಿಷಯಗಳಿಲ್ಲ ಅಂತಿಲ್ಲ. ಆದರೆ ಯಾವುದನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ ಅಂತಂದ್ರೆ, ವಿರಕ್ತರಾಗಿರಬೇಕು,
ವೈರಾಗ್ಯವನ್ನು ಸಂಪಾದನೆ ಮಾಡಬೇಕು ಅಂತ ಅನ್ಕೊಂಡುವ ವ್ಯಕ್ತಿ ಮನೆ ಮುಂತಾದವುಗಳನ್ನು ಕಟ್ಟುವುದರಲ್ಲಿ ಆಸಕ್ತಿಯನ್ನು ಮಾಡ್ಲಿಕ್ಕೆ ಹೋಗಬಾರದು. ಯಾಕೆಂದ್ರೆ ಅದರಿಂದ ದುಃಖವೇ ಅವನಿಗಿದೆ. ಅದನ್ನ ಸರ್ಪ ಪರಕೃತಂ ವೇಶ್ಮ ಪ್ರವಿಶ್ಯ ಸುಖಮೇಧದೆ. ಆದ್ರಿಂದ ಸರ್ಪವು ಇನ್ನೊಬ್ಬರ ಮನೆಯನ್ನು ಪ್ರವೇಶ ಮಾಡಿ ತಾನೇನೋ ಪ್ರಯತ್ನವನ್ನ ಮಾಡದೇನೆ ಸುಖದಿಂದ ಇರ್ತದಲ್ಲ, ಆ ತರಹ ಇರ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಎಷ್ಟಾಗ್ತದೋ ಅಷ್ಟು ಏಕಾಕಿಯಾಗಿರಬೇಕು, ಬಹಳಷ್ಟು ಈ ಜನರ ಮಧ್ಯದಲ್ಲಿ ಇರಬೇಕು ಅನ್ನುವಂತಹ ಆಸೆಯನ್ನು ಬಿಡಬೇಕು ಅಂತ ಭೀಷ್ಮರಂತಾರೆ. ಯಾಕಿರ್ಬೇಕು? ಒಬ್ಬರೇ ಯಾಕಿರ್ಬೇಕ್ರಿ? ಎಲ್ಲ ನಮಗೂ ಬಹಳಷ್ಟು ಜನ ಮಿತ್ರರಿದ್ದಾರೆ. ಈ ಶಾಸ್ತ್ರ ಓದ್ದವ್ರು ಯಾರನ್ನು ಹಚ್ಕೊಳ್ಳಲ್ಲ, ಆದ್ರಿಂದ ಇವ್ರನ್ನ ಯಾರು ಮಾತಾಡಿಸಲ್ಲ. ನಮಗ್ ನೋಡ್ರಿ, ನಮ್ಮ ಅಕ್ಕಪಕ್ಕದವರು ಮಾತಾಡಿಸ್ತಾರೆ, ಅಕ್ಕ ತಂಗಿಯರು ಮಾತಾಡಿಸ್ತಾರೆ, ಎಲ್ಲರೂ ಇದ್ದಾರೆ. ಇವ್ರ ಮಾತು ಕೇಳಿದ್ರೆ ಯಾರನ್ನು ಸೇರ್ಬೇಡ್ರಿ ಅಂತಂತಾರೆ, ಕೊನೆಗೆ ಎಲ್ಲವನ್ನ ಬಿಡಿಸ್ತಾರೆ ಅಂತ ನಮಗ್ ಮೇಲ್ನೋಟಕ್ಕೆ ಅನಿಸ್ತದೆ, ನಿಜ. ಆದ್ರೆ ನೀವು ವಿಚಾರವನ್ನ ಮಾಡಿ, ಬಹೂನಾಂ ಕಲಹೋ ನಿತ್ಯಂ ದ್ವಯೋಸ್ಸಂಕಥನಂ ಧ್ರುವಂ ಏಕಾಕಿ ವಿತರಿಷ್ಯಾಮಿ ಕುಮಾರಿ ಶಂಖಕೋ ಯಥಾ. ಬಹೂನಾಂ ಕಲಹ, ಬಹಳಷ್ಟು ಜನ ಸೇರಿದ್ರು ಅಂದ್ರೆ ಜಗಳ ಆಗೇ ಆಗ್ತದೆ. ಅದು ಕೆಲವೊಮ್ಮೆ ಆಗೋದು ನಿಶ್ಚಿತವಾದ್ದರಿಂದ ಆಗಿದ್ರೂ ಕೂಡ ಆಗಿಲ್ಲ ಅನ್ನೋ ಥರ ನಾವಿರ್ತೀವಿ ಅಷ್ಟೇ. ದಿವಸ ಜಗಳಾಡೋರು ಮನೆಯಲ್ಲಿ ಇವತ್ತು ಜಗಳ ಆಯಿತು ಅಂತ ಯಾರಾದರೂ ಕಣ್ಣಲ್ಲಿ ನೀರು ಹಾಕ್ತಾರ ಹೇಳಿ? ಹಾಕಲ್ಲ. ಎಂದೂ ಇಂತಹ ಜಗಳ ಆಗಿರಬಾರ್ದು, ಅಂತಹದ್ದಾಯಿತು ಅಂದ್ರೆ ಇವತ್ತು ನಮ್ಮ ಮನೇಲಿ ಜಗಳ ಆಯಿತು ಅಂತ ಅಕ್ಕಪಕ್ಕದ ಮನೆಯಲ್ಲಿ ಹೇಳ್ತಾರೆ. ಆದರೆ ನಮಗೆ ಈ ತರಹ ಜಗಳ ಆಗಿ ದುಃಖಕ್ಕೀಡಾಗ್ಬಿಟ್ಟು ಇದು ಯಾವಾಗಲೂ ಆಗ್ತಿರೋದ್ರಿಂದ ನಮಗೇನು ಅನ್ಸೋದೇ ಇಲ್ಲ. ಆದರೆ ವಸ್ತುತಃ ಬಹಳ ಜನರು ಸೇರಿದ್ರು ಅಂದ್ರೆ ಅಲ್ಲಿ ಜಗಳ ಆಗ್ತದೆ. ಆದ್ದರಿಂದ ಜ್ಞಾನಿಯಾದವನು ಬಹಳಷ್ಟು ಜನರ ಮಧ್ಯದಲ್ಲಿ ಇರುವಂತಹ ಪ್ರಯತ್ನವನ್ನು ಮಾಡಬಾರ್ದು. ಹೋಗ್ಲಿ ಇಬ್ಬರಾದ್ರೂ ಇರೋಣ ಅಂದ್ರೆ ಇಲ್ಲ, ಅವಾಗ ಹರಟಿ ಆಗ್ತದೆ. ಇಷ್ಟೆಲ್ಲ ಜನ ಇದ್ರೆ ಏನೋ ಹರಟಿ ಶುರು ಮಾಡ್ತಾರೆ, ಕೊನೆಗೆ ಜಗಳದಲ್ಲಿ ಪರ್ಯವಸಾನ ಆಗ್ತದೆ. ಇಬ್ರು ಇದ್ರು ಅಂದ್ರೆ ಅವಾಗ ಜಗಳ ಆಗ್ಲಿಕ್ಕಿಲ್ಲ, ಆದ್ರೆ ಹರಟಿ ಅಂತೂ ಆಗ್ತದೆ. ದ್ವಯೋಹೋ ಸಂಕಥನಂ ಧ್ರುವಂ, ಹಾಗೇ ಆಗ್ತದೆ ಅಂತಾರೆ. ಮತ್ತೆ ಹಾಗಾದ್ರೆ ಏನ್ ಮಾಡಬೇಕು? ಏಕಾಕಿ, ಒಬ್ಬರೇ ಇರಬೇಕು. ಅದಕ್ಕೆ ದೃಷ್ಟಾಂತವಾಗಿ ಕುಮಾರಿ, ಒಬ್ಬ ಕುಮಾರಿಯ ಕಥೆಯನ್ನು ಹೇಳ್ತಾರೆ, ಬಹಳ ಪ್ರಸಿದ್ಧವಾಗಿರುವಂತಹದ್ದೇ. ಮನೆಗೆ ಅತಿಥಿಗಳು ಬಂದಿರ್ತಾರೆ. ಪ್ರಾಯಶಃ ಇವಳನ್ನ ನೋಡ್ಲಿಕ್ಕೆ ಅಂತಾನೆ, ಕನ್ಯೆಯನ್ನು ನೋಡ್ಲಿಕ್ಕೆ ಅಂತಾನೆ ಬಂದಿರ್ತಾರೆ. ಮನೆಯಲ್ಲಿ ಹಿರಿಯರಾದ ತಂದೆ ತಾಯಿ ಯಾರು ಇರೋದಿಲ್ಲ. ನಾವು ಯಾರಾದ್ರೂ ಆಗಿದ್ರೆ ನಮ್ಮ ಅಪ್ಪ ಅಮ್ಮ ಮನೇಲಿಲ್ಲ, ನಾಳೆ ಬರ್ರಿ ಅಂತ ಹೇಳಿ ಕಳಿಸ್ತಿದ್ವಿ. ಅರೆ ಪಾಪ ಅವಳು ಅಂಥವಳಲ್ಲ. ಮನೆಗೆ ಯಾರು ಬರ್ತಾರೆ ಅವರು ನಾಳೆ ಬರ್ರಿ ಅಂತ ಅನ್ನೋಂಗಿಲ್ಲ. ನಾಳೆನೂ ಬರ್ರಿ ಬೇಕಿದ್ರೆ, ಆದ್ರೆ ಇವತ್ತಂತೂ ಹಂಗೆ ಹೋಗ್ಬೇಡಿ. ಅವ್ರಿಗೇನಾದ್ರೂ ಮತ್ತೆ ಆತಿಥ್ಯವನ್ನ ಮಾಡಬೇಕಲ್ಲ ಅಂತ ಹೇಳಿ ಅವಲಕ್ಕಿ ಮಾಡೋಣ ಅಂತ ಅನ್ಕೊಂಡು, ಮತ್ತೆ ಅಲ್ಲೇ ಪಕ್ಕಕ್ಕೆ ಅಂಗಡಿ ಇತ್ತು, ಹೋಗಿ ತಗೊಂಬಂದ್ಬಿಟ್ಲು ಅಂತ ಅನ್ಕೋಬೇಡಿ. ಮತ್ತೆ ಅಂಗಡಿ ಅವಲಕ್ಕಿ ತಿನ್ನೋಂಗಿಲ್ಲ ನಾವು. ಮನೆಯಲ್ಲಿ ಭತ್ತವನ್ನ ಕುಟ್ಟಿ ಮಾಡಬೇಕು. ಆಗ ಅವಳು ಹೇಳಿದ್ಲು, ನಾನು ನಿಮ್ಗೆಲ್ಲ ಮಾಡಿಕೊಡ್ತೀನಿ, ಸ್ವಲ್ಪ ತಡೀರಿ ಅಂತ ಹೇಳಿಬಿಟ್ಟು ಅಡುಗೆ ಮನೆಗೆ ಹೋಗಿ ಅಲ್ಲಿ ಒರಳಿನಲ್ಲಿ ಹಾಕಿ ಕುಟ್ತಾ ಇದ್ದಾಳೆ. ಕುಟ್ಟೋ ಕಾಲಕ್ಕೆ ಕೈ ತುಂಬ ಬಳೆಯನ್ನ ಹಾಕೊಂಡಿದ್ಲು. ಆವಾಗ ಆ ಬಳೆಗಳ ಘರ್ಷಣದಿಂದ ತುಂಬಾ ಶಬ್ದ ಆಗ್ತಿತ್ತು. ಅವರೇನು ಹೇಳಲಿಲ್ಲ, ಎಷ್ಟು ಶಬ್ದ ಮಾಡ್ತಾಳೆ ಇವಳು ಮನೆ ಒಳಗೆ ಅಂತ. ತಾನೇ ತಿಳಿದುಕೊಂಡು ಬಂದಂತಹ ಅತಿಥಿಗಳಿಗೆ ಈ ಕರ್ಕಶ ಶಬ್ದ ಆಗಬಾರದು ಅಂತ ಒಂದೊಂದೇ ಬಳೆಗಳನ್ನ ಬಿಚ್ಚಿಡ್ಲಿಕ್ಕೆ ಪ್ರಾರಂಭ ಮಾಡಿದ್ದು. ಹೇಗೆ ಬಳೆಗಳನ್ನ ತೆಗಿಲಿಕ್ಕೆ ಪ್ರಾರಂಭ ಮಾಡಿದ್ಲು, ಹಾಗಾಗಿ ಶಬ್ದ ಕಡಿಮೆ ಆಗ್ಲಿಕ್ಕೆ ಆಯ್ತು. ಕೊನೆಗೆ ಎರಡು ಬಳೆಗಳು ಉಳಿದ್ವು. ಆಗ್ಲೂ ಕಿಂಚಿತ್ ಶಬ್ದ ಆಯಿತು. ಕೊನೆಗೆ ಒಂದೊಂದೇ ಬಳೆಯನ್ನು ಹಾಕೊಂಡು ತಾನು ಅವಲಕ್ಕಿಯನ್ನು ಕುಟ್ಲಿಕ್ಕೆ ಪ್ರಾರಂಭ ಮಾಡಿದ್ದು. ಆಗ ಶಬ್ದವೇ ಆಗ್ಲಿಲ್ಲ. ಬಹಳ ಚಲೋ ಆಯಿತು, ನಾಳೆ ನಾವಿಂದ ಬಳೆಯನ್ನು ಹಾಕೊಳ್ಳೋದು ಬಿಟ್ಬಿಡ್ತೀವಿ, ಅದನ್ನು ಶಬ್ದ ಆಗಲ್ಲ ಅಂತ. ಆದ್ರೆ ನೋಡಿ, ಬಹುನಾಂ ಕಲಹ, ಬಹಳಷ್ಟು ಬಳೆಗಳಿದ್ದಾಗ ಏನಾದ್ರೂ ಕುಟ್ಟೋದು ಬೀಸೋದು ಮಾಡೋ ಕಾಲಕ್ಕೆ ಶಬ್ದಗಳು ಬಹಳ ಆಗ್ತದೆ. ಅದರಿಂದ ಬಹಳಷ್ಟು ಜನ ಇರೋದ್ರಿಂದ ಕಲಹ ಆಗ್ತದೆ. ಎರಡೇ ಬಳೆಗಳನ್ನು ಉಳಿಸ್ಕೊಂಡಲ್ಲ, ಆವಾಗ ಕಿಂಚಿತ್ ಶಬ್ದ ಆಗ್ಲಿಕ್ಕೆ ಶುರು ಆಯಿತು, ಅದೇ ಹರಟೆ.
ಏಕ ಏವ ಚರೆ ತಸ್ಮಾತ್, ಒಂದೊಂದೇ ಬಳೆಗಳನ್ನು ಹಾಕೊಂಡಲ್ಲ, ಆಗ ಬಳೆಯಲ್ಲಿ ಹಾಕೋಬೇಕು ಅನ್ನೋ ಧರ್ಮನೂ ನಡೆಸ್ದಂಗಾಯ್ತು. ಆಮೇಲೆ ಇವುಗಳ ಘರ್ಷಣದಿಂದ ಶಬ್ದ ಅನ್ನೋದು ಆಗಲೇ ಇಲ್ಲ. ಆದ್ದರಿಂದ ಯಾವಾಗಲೂ ಶಬ್ದವನ್ನು ಮಾಡದೇನೆ ಮೌನದಲ್ಲಿದ್ದುಕೊಂಡು ಯಾರಾದರೂ ತಪಸ್ಸನ್ನು ಮಾಡಬೇಕು ಅಂತಿದ್ರೆ ಅವ್ರು ಒಬ್ಬರೇ ಇರಬೇಕು ಹೊರತು ಬಹಳಷ್ಟು ಜನ ಇದ್ರೇನೆ ಇವೆಲ್ಲ ಆಗ್ತದೆ ಅಂತಿಲ್ಲ. ಒಬ್ಬರಿದ್ರೆ ಸಾಕು. ಹೀಗೆ ಬಹಳಷ್ಟು ವಿಚಾರಗಳನ್ನ ಭೀಷ್ಮಾಚಾರ್ಯರು ಹೇಳ್ತಾರೆ. ಒಂದು ಪಕ್ಷಿ ತಾನು ಬಹಳಷ್ಟು ಕಷ್ಟಪಟ್ಟು ಒಂದು ಮಾಂಸವನ್ನು ಹಿಡ್ಕೊಂಡು ಹೋಗ್ತಾ ಇತ್ತು. ಇದು ಮಾಂಸವನ್ನು ಹಿಡ್ಕೊಂಡು ಹೋಗ್ತಾ ಇದೆ ಅಂತ ಅನ್ನೋದನ್ನು ನೋಡಿ ಬೇರೆ ಎಲ್ಲ ಪಕ್ಷಿಗಳು ಅವು ಬೆನ್ನತ್ತಿದ್ವು. ನೋಡ್ರಿ, ಲೋಕದಲ್ಲಿ ಎರಡು ತರಹ ಜನ ಇರ್ತಾರೆ. ಒಬ್ಬರು ತಾವು ಕಷ್ಟಪಟ್ಟು ದುಡಿಯೋರು, ಇನ್ನೊಬ್ರು ಕಷ್ಟಪಟ್ಟು ದುಡಿದನ್ನ ಎತ್ಕೊಂಡು ಹೋಗೋರು ಅಂತ. ಈಗ ಪಾಪ ಈ ಪಕ್ಷಿ ಕಷ್ಟಪಟ್ಟು ಏನೋ ಮಾಡಿ ಎಲ್ಲೋ ಬಿದ್ದಿರುವಂತಹ ಈ ಪ್ರಾಣಿಯ ಮಾಂಸವನ್ನ ಎತ್ಕೊಂಡು ಹೋಗ್ತಾ ಇದೆ. ತನಗೆ ಸಿಕ್ಕಿರೋದು ಮತ್ತೆ ಇವುಗಳು ಯಾವುದೂ ಕೂಡ ಹುಡುಕಿಲ್ಲ. ಆದ್ರೆ ಆ ಪಕ್ಷಿಗಳು ಈ ಪಕ್ಷಿ ತಿಂತಾ ಇದೆ, ಇದಕ್ಕೆ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಎಲ್ಲವೂ ಕೂಡ ಅದನ್ನ ಬೆನ್ನತ್ತಿ ಹೊಡೆದು ತಗೊಂಡು ಹೋಗ್ಬೇಕು ಅಂತ ಬಂದ್ವು. ಈ ಪಕ್ಷಿ ವಿಚಾರ ಮಾಡ್ತು, ಆಮಿಷಸ್ಯ ಪರಿತ್ಯಾಗಾತ್, ನನ್ನ ಬಾಯಲ್ಲಿರುವಂತಹ ಈ ಮಾಂಸವನ್ನ ಬಿಟ್ಬಿಟ್ರೆ ಇವ್ರು ಯಾರನ್ನು ಬೆನ್ನೆ ಹತ್ತಲ್ಲ, ಆದ್ರಿಂದ ಬಿಟ್ಬಿಡೋಣ ಅಂತ ಈ ಮಾಂಸವನ್ನ ಕೆಳಗೆ ಹಾಕ್ಬಿಟ್ಟ. ಆವಾಗ ಅವು ಎಲ್ಲ ಪಕ್ಷಿಗಳು ಕೂಡ ಇವನನ್ನ ಬಿಟ್ಟು ಆ ಮಾಂಸದ ಹತ್ರ ಹೋದ್ವು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಕೆಲವೊಮ್ಮೆ ನಮ್ಮಲ್ಲಿರುವ ಕೆಲವು ಪದಾರ್ಥಗಳಿಂದ ಭಯ ನಮಗಿರ್ತದೆ. ಈ ಪದಾರ್ಥ ಇದ್ದದಕ್ಕೆ ನಮ್ಮ ಮೇಲೆ ಎಲ್ಲರೂ ಕಣ್ಣಿಟ್ಟಿರ್ತಾರೆ. ಇವಾಗ ಇಲ್ಲ ಆ ವಸ್ತುವನ್ನು ಕೈ ಬಿಡಬೇಕು, ಇಲ್ಲ ಆ ವಸ್ತು ನಮ್ಮ ಹತ್ರನೇ ಇಟ್ಟುಕೊಂಡು ಭಯವನ್ನು ಅನುಭವಿಸಬೇಕು. ಆದರೆ ನಿಜವಾಗಿರುವಂತಹ ವ್ಯಕ್ತಿ, ವೈರಾಗ್ಯವನ್ನು ಬಯಸುವಂಥವನು, ಯಾರಿಂದಲೂ ಭಯವಾಗಬಾರದು ಅನ್ನುವಂತಹ ವ್ಯಕ್ತಿ ಏನು ಮಾಡ್ತಾನೆ ಅಂದ್ರೆ, ಯಾವ ಪದಾರ್ಥ ಇರೋದರಿಂದ ನಮಗೆ ದುಃಖ ಭಯದ ಪ್ರಸಕ್ತಿ ಇದೆಯೋ ಅಂತಹ ವಸ್ತುವನ್ನು ಬಿಟ್ಟು ಬಿಡ್ತಾನೆ. ಆದ್ದರಿಂದ ಹೇಗೆ ಇಲ್ಲಿ ಪಕ್ಷಿ ತನ್ನಲ್ಲಿ ಇರುವಂತಹ ಆ ಮಾಂಸವನ್ನು ಬಿಟ್ಟು ಆ ಇತರ ಪಕ್ಷಿಗಳ ಭಯದಿಂದ ಮುಕ್ತವಾಯಿತೋ, ಹಾಗೆ ವ್ಯಕ್ತಿಯೂ ಕೂಡ ಬಹಳಷ್ಟು ಪದಾರ್ಥಗಳ ಸಂಚಯವನ್ನು ಮಾಡಿಕೊಂಡ ಅಂದ್ರೆ ಅದರಿಂದ ಮತ್ತೆ ರಕ್ಷಣೆ ಹೇಗಾದೀತು, ಯಾರು ತಗೊಂಡೋದ್ರೆ ಏನು ಅನ್ನುವಂತಹ ಭಯವೇ ಇರ್ತದೆ. ಆ ಭಯವನ್ನು ಕಳೆದುಕೊಳ್ಳಬೇಕು ಅಂತ ಅನೇಕ ವಿಚಾರಗಳನ್ನು ಹೇಳ್ತಾನೆ. ಇನ್ನೊಂದು ಅಂಶವನ್ನು ಕೂಡ ಹೇಳ್ತಾರೆ ನೋಡಿ. ಯಾವಾಗಲೂ ಕೂಡ ನಮಗಿಂತಲೂ ಕೂಡ ಉತ್ತಮರಾಗಿರುವಂತಹ ವ್ಯಕ್ತಿಗಳನ್ನು ನೋಡಿ ಅವರಲ್ಲಿರುವಂತಹ ಗುಣಗಳನ್ನು ಕಲಿತುಕೊಳ್ಳಬೇಕು. ಅವರು ಹೇಗಿದ್ದಾರೆ ಅನ್ನುವುದನ್ನು ತಿಳಿದುಕೊಳ್ಳಬೇಕು. ನಾವು ಹೇಗಿದ್ದೀವಿ ಅದೇ ಸರಿಯದ, ನಮಗಿನ್ನೇನು ಪ್ರತ್ಯೇಕವಾಗಿ ಬರಬೇಕಾದದ್ದಿಲ್ಲ ಅಂತ ಎಂದೂ ಕೂಡ ಅಂದ್ಕೊಳ್ಳಬಾರದು. ಅದಕ್ಕೆ ಈ ದುಂಬಿಗಳು, ಮಧುಕರಗಳು, ಜೇನುಹುಳಗಳು ತಾವು ಜೇನನ್ನು ಸಂಗ್ರಹಿಸೋ ಕಾಲಕ್ಕೆ ಅವೇನು ಯಾವಾಗಲೂ ಕೂಡ ಕಮಲ ಪುಷ್ಪಕ್ಕೆ ಹೋಗ್ತಾವೆ ಅಂತ ಏನಾದರೂ ಇದೆಯಾ? ಇಲ್ಲ. ಯಾವುದ್ಯಾವುದು ಉತ್ತಮವಾಗಿರುವಂತಹ ಮಕರಂದದಿಂದ ಕೂಡಿರುವ ಪುಷ್ಪಗಳು ಅಂತಿವೆ, ಆ ಎಲ್ಲ ಪುಷ್ಪಗಳಿಗೆ ಹೋಗಿ ಅಲ್ಲಿರುವಂತಹ ಮಕರಂದವನ್ನು ಹೀರ್ಕೊಂಡು ಜೇನುತುಪ್ಪವನ್ನು ನಿರ್ಮಾಣ ಮಾಡ್ತಾವಲ್ವೇ. ಸರ್ವತಃ ಸಾರಮಾದದ್ಯಾತ್ ಪುಷ್ಪೇಭ್ಯ ಇವ ಷಟ್ಪದಾಹ. ಆದ್ದರಿಂದ ಈ ಭ್ರಮರಗಳು, ಈ ಹುಳಗಳು ಹೇಗೆ ಎಲ್ಲ ಕಡೆ ಸಂಚರಿಸಿ ಅದರಲ್ಲಿ ಇರುವಂತಹ ಶ್ರೇಷ್ಠವಾದ ಭಾಗವನ್ನು ಮಾತ್ರ ತೆಗೆದುಕೊಂಡು ಬರ್ತಾವೋ, ಹಾಗೆ ನಾವು ಕೂಡ ಎಲ್ಲ ಕಡೆ ಸಂಚರಿಸ್ತಾ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅಥವಾ ನಮಗಿಂತಲೂ ಕೂಡ ಉತ್ತಮರಾಗಿರುವ ವ್ಯಕ್ತಿಗಳಲ್ಲಿ ನಮಗೆ ಬೇಕಾಗಿರುವಂತಹ ವಿಷಯಗಳನ್ನು ಅವಶ್ಯವಾಗಿ ತಿಳಿದುಕೊಳ್ಳಲೇಬೇಕು. ಈ ತರಹ ವರ್ತಿಸ್ತಾ ಇರಬೇಕು ಅಂತ ಭೀಷ್ಮರು ಅನೇಕ ವಿಚಾರಗಳನ್ನು ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ. ಒಬ್ಬ ಅಜಗರ ಎನ್ನುವಂತಹ ಮುನಿ ಹಾಗೂ ಪ್ರಹ್ಲಾದರಾಜರು ಇವರಿಬ್ಬರೂ ಕೂಡ ಸಂಭಾಷಣೆಯನ್ನ ಮಾಡಿದಂತಹ ಕಥೆಯನ್ನ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಆತ ಆ ಅಜಗರ ವೃತ್ತಿಯಲ್ಲಿ ಇರುವಂತಹ ಒಬ್ಬ ಋಷಿ
ತಾನು ಹೇಗಿರ್ತಾ ಇದ್ದ ಅಂದ್ರೆ ಯಾವುದನ್ನು ಪ್ರತ್ಯೇಕಿಸಿ ಪ್ರಯತ್ನಪೂರ್ವಕವಾಗಿ ಸಂಪಾದನೆ ಮಾಡ್ತಿರ್ಲಿಲ್ಲ. ಅದಕ್ಕೆ ಈ ಅಜಗರ ಅನ್ನುವಂತಹ ಶಬ್ದವನ್ನು ಅದಕ್ಕೆ ಆಡ್ತಾರೆ. ಅಜಗರ ಅಂದ್ರೆ ಹೆಬ್ಬಾವು. ಹೆಬ್ಬಾವು ತಾನು ಒಮ್ಮೆ ಚಲೋದ್ನಾಗಿ ಊಟವನ್ನ ಮಾಡಿಬಿಡ್ತು ಅಂದ್ರೆ ಅದೆಲ್ಲ ಅರಗಿಸ್ಕೊಂಡು ವಾರಾನ್ಗಟ್ಲೆ ಬಿದ್ದ ಮೇಲೆ ಮತ್ತೆ ಬೇರೆ ಆಮೇಲೆ ಪ್ರಾಣಿಯನ್ನು ಹಸಿವೆಯಾದಾಗ ಅಂತ ಹೋಗ್ತದೆ. ಇದೇ ತರಹ ಇರಬೇಕು, ನಾನು ಇದೇ ತರಹ ಇದ್ದೀನಿ ಅಂತ ಆ ಬ್ರಾಹ್ಮಣ ಋಷಿಗಳು ಪ್ರಹ್ಲಾದರಾಜರ ಮುಂದೆ ಹೇಳ್ತಾರೆ. ವಿಗತ ಭಯ ಕಷಾಯ ಲೋಭ ಮೋಹೋ ವ್ರತಮಿದ ಮಾಜಗರಂ ಶುಚಿಶ್ಚರಾಮಿ. ನೋಡಿ, ನಾನು ಈ ತರಹ ಇದ್ದೀನಲ್ಲ, ನನಗೆ ಭಯನೂ ಇಲ್ಲ, ಯಾರ ಮೇಲೆ ಸಿಟ್ಟು ಇಲ್ಲ, ಯಾವ ಪದಾರ್ಥದ ಮೇಲೆ ಆಸೆಯೂ ಕೂಡ ನನಗೆ ಬರೋದೇ ಇಲ್ಲ. ನೋಡಿ, ನಮಗೆಲ್ಲ ಏನು ಸಮಸ್ಯೆ ಅಂದರೆ, ಈಗ ಊಟ ಮಾಡ್ತಿರ್ತೀವಿ, ಅವಾಗಲೇನೆ ಸಾಯಂಕಾಲ ಏನು ಮಾಡಬೇಕು ಅನ್ನುವಂತಹ ಚಿಂತೆಯಲ್ಲಿರ್ತೀವಿ. ಇದನ್ನಾದರೂ ಮೊದಲು ಮುಗಿಸ್ರಿ. ಇದನ್ನಾಗಿ ಬಹಳ ಉತ್ತಮ ಜೀರ್ಣ ಮಾಡಿಕೊಳ್ಳುವ ಶಕ್ತಿ ಉಳ್ಳವರು ಅಂತ ಆಗಿದ್ರೆ 4 ತಾಸು ತನಕ ಅಂತೂ ಸುಮ್ಮನೆ ಇರ್ಬೋದಲ್ಲ. ಆದರೆ ಹಾಗಾಗೋದಿಲ್ಲ. ಮುಂದೆ ಮಹಾಭಾರತದಲ್ಲಿ ಬರ್ತದೆ ಎಷ್ಟೊತ್ತು ಊಟ ಮಾಡಬೇಕು, ಹೇಗಿರಬೇಕು ಅಂತ. ಆದ್ದರಿಂದ ಇವಾಗಾದರೂ ಸಿಕ್ಕಿದೆಯಲ್ಲ, ಆ ತೃಪ್ತಿಯನ್ನು ಪಟ್ಟು ಬೇರೆ ಕಾರ್ಯದಲ್ಲಿ ಆಸಕ್ತರಾಗಿರಬೇಕು. ಆದರೆ ಈಗಲೂ ಕೂಡ ಭೋಗದ ವಿಚಾರವೇ, ಅಂದ್ರೆ ಭೋಗ ಮಾಡೋ ಕಾಲಕ್ಕೂ ಮುಂದೇನು ಮಾಡ್ತೀವಿ ಅಂತ ಆಗೋದಾದ್ರೆ ಅದು ನಮಗೆ ದುಃಖವನ್ನು ತಂದು ಕೊಡ್ತದಪ್ಪ. ನೋಡು, ನಾನು ಕೂಡ ಈ ಎಲ್ಲ ಪದಾರ್ಥಗಳ ಮೇಲೆ ಆಶೆಯನ್ನ ಬಿಟ್ಟು ಈ ಅಜಗರ ವೃತ್ತಿಯನ್ನ ಆಶ್ರಯಿಸಿದ್ದೇನೆ. ಅಚಲಂ ಅನಿಧನಂ ಶಿವಂ ವಿಶೋಕಂ ಶುಚಿ ಮತುಲಂ ವಿದುಷಾಂ ಮತೆ ಪ್ರವಿಷ್ಟಂ ಅನಭಿಮತಮಸೇವಿತಂ ವಿಮೂಢೈರ್ ವ್ರತಮಿದಮಾಜಗರಂ ಶುಚಿಶ್ಚರಾಮಿ. ಮೂಢರು ಯಾವುದ್ಯಾವುದನ್ನೆಲ್ಲ ಮಾಡ್ತಾರಲ್ಲ ಅದರೆಲ್ಲ ಬಿಟ್ಟು ನಾನು ಈ ಅಜಗರ ವೃತ್ತಿಯನ್ನ ಮಾಡ್ತಾ ಇದ್ದೀನಿ. ಅನಿಯತ ಶಯನಾಸನ ಪ್ರಕೃತ್ಯ ದಮ ನಿಯಮವ್ರತ ಸತ್ಯ ಶೌಚಯುಕ್ತ ಅಪಗತ ಫಲ ಸಂಚಯ ಪ್ರಹೃಷ್ಟೋ ವ್ರತಮಿದಮಾಜಗರಂ ಶುಚಿಶ್ಚರಾಮಿ. ಬೆಳಗ್ಗೆ ನಾವು 8 ಗಂಟೆಗೆ ಹೇಳೋದು, ರಾತ್ರಿ ನಾವು 12 ಗಂಟೆ 1 ಗಂಟೆಗೆ ಮಲಗೋರು. ಇದಕ್ಕೆ ವಿರುದ್ಧವಾಗಿ ನಾವು ನಡ್ಕೊಳ್ಳಲ್ಲ. ಆಮೇಲೆ ದೇಹಕ್ಕೆ ನಿದ್ದೆ ಅನ್ನೋದು ಯಾಕೆ ಬೇಕು? ಆಯಾಸ ಆದಾಗ ಪರಿಹಾರ ಮಾಡ್ಕೊಳ್ಳಿಕ್ಕೆ. ಈಗ ನೀವು 20 ಗಂಟೆಯಲ್ಲೂ 24 ಗಂಟೆನೂ ಓದ್ತಾ ಇರಿ, ಅವಾಗೇನಾಗ್ತದೆ, ತಾನಾಗೆ ನಿದ್ದೆ ಬರ್ತದೆ. ಯಾಕೆ, ಓದ್ಲಿಕ್ಕೆ ಶುರು ಮಾಡಿದ ಮೇಲೆ ನಿದ್ದೆ ಬಂದೇ ಬರ್ತದೆ. ಇನ್ನ ಓದ್ಲಿಕ್ಕಾಗಲ್ಲ ಅಥವಾ ಕೆಲಸ ಮಾಡ್ಲಿಕ್ಕಾಗಲ್ಲ ಅಂದಮೇಲೆ ದೇಹ ತಾನಾಗಿ ಏನೇ ವಿಶ್ರಾಂತಿಯನ್ನು ಅಪೇಕ್ಷಿಸ್ತದೆ, ಅವಶ್ಯರಾಗ್ಬಿಟ್ಟು ನಾವು ಮಲ್ಕೊಂಡೇ ಬಿಡ್ತೀವಿ. ಅಲ್ಲಿ ತನಕ ಹೋದಾಗ ನಿದ್ರೆಯನ್ನ ಮಾಡಿದರೆ ಚಿಂತೆ ಇಲ್ಲ. ಆದರೆ ಈ ಸಮಯ ನಮ್ದು ನಿದ್ರೆ ಮಾಡುವಂಥದ್ದು. ಆದರೆ ನಾವು ಇವಾಗ ಏನೂ ಸತ್ಕಾರ್ಯವನ್ನು ಮಾಡಲ್ಲ ಅಂತ ಇದೇ ನಿಯತವಾಗಿರುವಂತಹ ಆಸನ ಇರಬೇಕು, ಇದೇ ಸಮಯಕ್ಕೆ ಮಲ್ಕೊಳ್ಬೇಕು. ನಾವು ಇದನ್ನು ವಿರುದ್ಧವಾಗಿ ನಾವು ಮಾಡಲ್ಲ ಅನ್ನುವ ನಿಯಮವನ್ನು ಹಾಕೊಳ್ಬಾರ್ದು. ಅನಿಯತ ಶಯನಾಸನ ಪ್ರಕೃತ್ಯ. ಎಲ್ಲಿ ಮಲ್ಕೊಳ್ತೀರಿ ಅಂದರೆ ನಮಗೆ ಹಾಸಿಗೆನೇ ಆಗಬೇಕು, ಮಂಚ ಇರಬೇಕು, ತಲೆಗಿಂಬೆ ಇರಬೇಕು. ಇಲ್ಲಾಂದ್ರೆ ನಮ್ಗೆ ನಿದ್ದೆ ಹತ್ತಲ್ಲ. ಅಂದರೆ ನಿದ್ರೆ ಹತ್ತಲ್ಲ ಅಂತ ನಿಮ್ಗೆ ಅನಿಸ್ತಿರ್ಬೋದು, ಆದರೆ ಈ ತರಹ ಇದ್ರೆ ಮಾತ್ರ ಅವನು ವ್ರತ ನಿಯಮಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ಅವನು ಅಧ್ಯಯನವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಯಾವುದನ್ನು ಕೂಡ ಹೀಗೆ ನಿಯಮಿತವಾಗಿ ಆಗಬೇಕು ಅಂತ ಅನ್ಕೊಂಡ ಅಂದ್ರೆ ಅವಾಗೇನಾಗ್ತದೆ, ತದ್ ವಿರುದ್ಧವಾಗಿ ನಡೀತು ಅಂದ್ರೆ ಮತ್ತೆ ಸಿಟ್ಟು ಮುಂತಾದವುಗಳೇನೆ ಬರೋದು. ಆದ್ರೆ ನಾವು ಹಾಕೊಂಡಿರುವಂತಹ ನಿಯಮಗಳು ಒಂದ್ ರೀತಿ ನಮಗೇ ಬಂಧಕ. ನೋಡಿ, ಹಸಿವೆ ಆದಾಗ್ಲೇನೆ ಊಟ ಮಾಡ್ರಿ, ಯಾರು ಬೇಡ ಅಂತ ಶಾಸ್ತ್ರದಲ್ಲಿ ಹೇಳಿದಾರ? ಇಲ್ಲ. ಆದರೆ ಅದನ್ನ ಮೀರಿಕೊಂಡು 3 ಹೊತ್ತೇ ನಾವು ತಿನ್ನೋದು, ಯಾಕಂದ್ರೆ ನಮ್ಗೆ ಹಸಿವೆ ಆಗ್ತದೆ ಅಂತ ಆಗಿರೋದೇ ಇಲ್ಲ. ತಿನ್ಬೇಕು ಅನ್ನುವಂತಹ ಆಶೆ ಇರ್ತದಲ್ಲ, ಅದಕ್ಕೋಸ್ಕರ ಆ ತರಹ ಅನಿಸೋದು. ಈ ಜನ ವ್ಯವಹಾರ ಮಾಡ್ತಾರೆ ನೋಡಿ. ಈ ಏಕಾದಶಿ ದಿವಸ ನಾವು ಸಂಪೂರ್ಣವಾಗಿ ಉಪವಾಸ ಮಾಡ್ತೀವಿ, ಬೇರೆ ದಿನ ನಮಗೆ ಹಸಿವೆ ತಡ್ಕೊಳಿಕ್ಕಾಗಲ್ಲ ಅಂತ ಹೀಗೆ ಹೇಳ್ತಾರೆ ನೋಡಿ. ಯಾಕೆಂದ್ರೆ ಅದು ಒಂದ್ ರೀತಿ ಒಳ್ಳೇದೇ. ಏಕಾದಶಿ ದಿವಸ ಊಟ ಮಾಡಬಾರ್ದು, ಮಾಡಿದ್ರೆ ಪಾಪ ಬರುತ್ತೆ, ಮಾಡದೇ ಇದ್ರೇನೆ ವಿಷ್ಣು ಪ್ರೀತಿ ಆಗೋದು ಅಂತ ಶಾಸ್ತ್ರವನ್ನ ಓದಿರ್ತಾರೆ, ಇಲ್ಲ ಹಿರಿಯರ ಮಾತಿನಿಂದ ಕೇಳ್ಕೊಂಡು ಮುಂದೆ ಮಾಡ್ತಿರ್ತಾರೆ.
ಆದ್ರೆ ಬೇರೆ ದಿನ ನೋಡಪ್ಪ ಅದನ್ನೂ ಹೀಗೆ ಮಾಡಬಾರ್ದು, ಯಾವಾಗ ಹಸಿವೆ ಆಗ್ತದೆ ಅವಾಗ ಊಟವನ್ನು ಮಾಡಿಬಿಟ್ಟು ಮತ್ತಷ್ಟು ಏನು ಭೋಜನಕ್ಕೆ ಅಂತ ಪ್ರಯತ್ನ ಮಾಡಬಾರ್ದು ಅಂತ ಯಾರು ಹೇಳಿರೋದೇ ಇಲ್ಲ. ಯಾಕೆಂದ್ರೆ ಏಕಾದಶಿ ಒಂದ್ ದಿವಸ ಬಿಟ್ಬಿಟ್ರೆ ಇನ್ನು 14 ದಿವಸ ಏನಿದೆ ಅದು ಊಟಕ್ಕೆ ಅಂತಾನೆ ಇರೋದು ಅಂತ. ಅದು ನಮಗೆ ಬಹುಕಾಲ ಪರ್ಯಂತವಾಗಿ ಅದೇ ರೀತಿಯಾಗಿ ಅನುಷ್ಠಿತವಾದಾಗ ದುಃಖಪ್ರದವಾಗ್ತದೆ. ಆದ್ದರಿಂದ ಯಾವ ನಿಯಮವನ್ನ ಹಾಕೊಳ್ಳಬಾರದು. ಅದು ಅಜಗರ ವೃತ್ತಿಯಲ್ಲಿ ಬರುವಂತಹದ್ದು. ಹೆಬ್ಬಾವು ಬೆಳಗ್ಗೆನೆ ಸಿಗ್ಬೇಕ್ರಿ ನಮಗೆ, ಏನಾದರೂ ದನ ಏನೋ ತಿಂತವಲ್ಲ ಪಾಪ, ಮಧ್ಯಾಹ್ನ ಸಿಕ್ಕರೆ ನಾವು ತಿನ್ನಲ್ಲ ಅಂತ ಏನಾದರೂ ಅಂತದ? ಎಲ್ಲಾ ಕಡೆ ಸಂಚಾರ ಮಾಡ್ಕೊಂಡು ಹೋಗ್ತದೆ, ಯಾವಾಗ ಸಿಕ್ತೋ ಅವಾಗ ಊಟವನ್ನು ಮಾಡ್ತದೆ. ಊಟ ಮಾಡ್ತು ಅಂತಂದ್ರೆ ಮತ್ತೆ ಹಾಗೆ ಮಲ್ಕೊಂಡ್ಬಿಡೋದು. ಯಾವಾಗ ಸಿಗ್ತದೆ ಅವಾಗಷ್ಟೇ ಊಟ ಮಾಡಬೇಕು ಅನ್ನೋದನ್ನ ಮಾತ್ರ ತಗೋಬೇಕಾ ಮತ್ತೆ? ಅದಕ್ಕೆ ಮತ್ತೆ ಅಜಗರ ಸರ್ಪವನ್ನು ದೃಷ್ಟಾಂತ ಕೊಟ್ಬಿಟ್ಟು ಅದು ಏನೂ ಕೆಲಸ ಮಾಡಲ್ಲ ಹಾಗೆ ಮಲ್ಕೊಂಡಿರತ್ತೆ, ಆದ್ರಿಂದ ಊಟ ಮಾಡಿ ಮಲ್ಕೋಬೇಕು ಅಂತ ದೃಷ್ಟಾಂತ ತಗೊಳ್ಳೋಂಗಿಲ್ಲ. ಮತ್ತೆ ಯಾವ ಅಂಶದಲ್ಲಿ ದೃಷ್ಟಾಂತವನ್ನಾಗಿ ಹೇಳ್ತಾರೋ ಅದನ್ನ ಮಾತ್ರ ಸ್ವೀಕಾರ ಮಾಡಬೇಕಾದದ್ದು. ನೋಡಪ್ಪ, ನನಗೆ ಯಾವ ಪದಾರ್ಥದ ಮೇಲೆ ಆಸೆ ಇಲ್ಲ, ಆದ್ದರಿಂದ ಈ ಪದಾರ್ಥ ಬಂತು ಅಂತ ನನಗೆ ಸಂತೋಷವೂ ಆಗೋದಿಲ್ಲ, ಈ ಪದಾರ್ಥ ಕೈ ಬಿಟ್ಟು ಹೋಯಿತು ಅಂತ ಅನ್ಕೊಂಡು ನಾ ದುಃಖವನ್ನು ಪಡಲ್ಲಪ್ಪ ಅಂತ ಬಹಳಷ್ಟು ಮಾತುಗಳನ್ನ ಪ್ರಹ್ಲಾದರಾಜರ ಮುಂದೆ ಈ ಅಜಗರ ಋಷಿ ತಾನು ಹೇಳ್ತಾ ಇದ್ದಾನೆ. ಇದನ್ನ ಭಾಗವತದಲ್ಲೂ ಕೂಡ ಸಪ್ತಮ ಸ್ಕಂದದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಮಹಾಭಾರತದಲ್ಲಿ ಹೇಗೆ ಅಂದರೆ ಭಾಗವತದಲ್ಲಿ ಬರುವಂತಹ ಎಲ್ಲ ಕಥೆಗಳನ್ನೂ ಹೇಳ್ತಾರೆ. ಇದರದೇ ಇನ್ನೊಂದು ಭಾಗ ಹರಿವಂಶ, ಅದು ಮಹಾಭಾರತವೇ, ಅದರಲ್ಲೂ ಕೂಡ ಅನೇಕ ಅಂಶಗಳು ಬರ್ತವೆ. ಅದನ್ನು ಬಿಟ್ಟೇನೆ ಕೇವಲ ಮಹಾಭಾರತವನ್ನು ನೋಡೋದು ಅಂತಾದರೂ ಕೂಡ ಇತರ ಪುರಾಣಗಳಲ್ಲಿ ಬರುವಂತಹ ಎಷ್ಟೋ ಅಂಶಗಳನ್ನ ಇಲ್ಲ ನೇರವಾಗಿಯೇ ಹೇಳ್ಬಿಟ್ಟಿರ್ತಾರೆ. ಇಲ್ಲ ಅಂದ್ರೆ ಸೂಚ್ಯವಾಗಿ ಅದೇ ಕಥೆ ಬರುವಂತೆ ಹೇಳ್ಬಿಟ್ಟಿರ್ತಾರೆ. ಆದ್ದರಿಂದ ಮಹಾಭಾರತದಲ್ಲಿ ಏನಿಲ್ವೋ ಅದು ಬೇರೆ ಎಲ್ಲೂ ಗ್ರಂಥದಲ್ಲೂ ನಿಮಗೆ ಸಿಗೋದಿಲ್ಲ. ಇಲ್ಲಿ ಇರೋದನ್ನೇ ವಿಸ್ತಾರವನ್ನ ಮಾಡಿ ಭಾಗವತದಲ್ಲೋ ಬೇರೆ ಪುರಾಣಗಳಲ್ಲೋ ಹೇಳಿರ್ತಾರೆ. ಹೀಗೆ ವಿಚಾರಗಳನ್ನು ಹೇಳ್ತಾ, ನೋಡು ಯುಧಿಷ್ಠಿರ, ಯಾವಾಗಲೂ ಕೂಡ ಪ್ರಜ್ಞಾ ಅನ್ನೋದು ಬಹಳ ದೊಡ್ಡ ಗುಣ. ಈ ಪ್ರಜ್ಞೆಯನ್ನು ಸಂಪಾದನೆ ಮಾಡಬೇಕು. ಏನ್ರಿ ಪ್ರಜ್ಞಾ ಅಂದ್ರೆ? ಉತ್ತಮವಾಗಿರುವ ಜ್ಞಾನ. ಈ ಉತ್ತಮವಾಗಿರುವ ಜ್ಞಾನವೆಂದರೇನು? ಶಾಸ್ತ್ರವನ್ನ ಓದಿ ಸರಿಯಾಗಿ ಅದನ್ನ ಅನುಭವಿಸಿದ ಮೇಲೆ ಬಂದಿರುವಂತಹ ಏನು ತಿಳುವಳಿಕೆ ಇದೆ ಅದನ್ನು ಪ್ರಜ್ಞಾ ಅಂತ ಕರೀತಾರೆ. ಕೇವಲ ಶಾಸ್ತ್ರ ಓದಿದ್ರೂ ಕೂಡ ಎಲ್ಲವನ್ನ ನಾವು ತಿಳ್ಕೊಂಡಿರ್ತೀವಿ ಅಂತ ಆಗೋದಿಲ್ಲ. ಆಮೇಲೆ ನಮ್ಮ ಅನುಭವ ಅನ್ನೋದು ಎಲ್ಲವನ್ನು ತಿಳಿಯಲು ಪರ್ಯಾಪ್ತವಾದುದಲ್ಲ. ಆದ್ದರಿಂದ ಅನುಭವಿಸಬೇಕು. ಶಾಸ್ತ್ರವನ್ನು ಕೂಡ ಓದಿ ಅದೆರಡರ ಮೇಲನವನ್ನ ಮಾಡಿಕೊಂಡು ನಮಗೆ ಬಂದಿರುವಂತಹ ಜ್ಞಾನ ಇದೇನಿದೆ ಅದನ್ನು ಪ್ರಜ್ಞಾ ಅಂತ ಕರೀತಾರೆ. ನಿನಗೊಂದು ಕಥೆ ಹೇಳ್ತೀನಿ. ಹೇಗೆ ಕೇವಲ ಯುಕ್ತಿಯನ್ನ ಮಾತ್ರ ಮುಂದಿಟ್ಟುಕೊಂಡು ಇರುವಂತಹ ವ್ಯಕ್ತಿ ಕಷ್ಟಪಡ್ತಾನೆ, ಅದಕ್ಕೆ ಒಂದು ಸಂವಾದವನ್ನ ಹೇಳ್ತಾರೆ. ಕಾಶ್ಯಪ ಅಂತ ಒಬ್ಬ ಬ್ರಾಹ್ಮಣ ಇರ್ತಾನೆ. ಆತ ಮಾರ್ಗ ಮಧ್ಯದಲ್ಲಿ ಹೋಗೋ ಕಾಲಕ್ಕೆ ಒಬ್ಬ ವೈಶ್ಯರ ಮಗ ತಾನು ರಥದಲ್ಲಿ ಹೋಗೋ ಕಾಲಕ್ಕೆ ಈತನನ್ನ ಗುದ್ದು ಬಿಡ್ತಾನೆ. ಆಗಿನ ಕಾಲದ ಆಕ್ಸಿಡೆಂಟ್ ಇದು. ಕೆಳಗೆ ಬೀಳ್ತಾನೆ ಪಾಪ ಆ ಬ್ರಾಹ್ಮಣ. ಆಗ ಈತನನ್ನ ಮಾತಾಡಿಸೋಣ ಅಂತ, ಯಾಕೆಂದ್ರೆ ಅವನು ಬಿದ್ದಾಗ ಅಯ್ಯೋ ಸತ್ತೆ ನಾನು ಅಂತಂದ್ಬಿಡ್ತಾನೆ. ಏನು ದುಡ್ಡಿಲ್ಲ ಏನಿಲ್ಲ, ಮೊದಲೇ ದುಡ್ಡಿಲ್ಲ, ಸಾಲದಕ್ಕೀಗ ಕೈ ಕಾಲು ಮುರಿಯೋಂಗೆ ಅವನು ಗುದ್ದು ಹೋಗಿದ್ದಾನೆ, ಇದಕ್ಕೂ ದುಡ್ಡು ಹಾಕಬೇಕು. ಅಯ್ಯೋ ಏನು ಮಾಡೋದು ಅಂತ ಮರಿಷ್ಯಾಮಿ ಅಧನಸ್ಯೇಹ ಜೀವಿತಾರ್ಥೋ ನ ವಿದ್ಯತೆ, ನನ್ನ ಬದುಕಿ ಏನು ಉಪಯೋಗ ಬಂತು, ಅದರಿಂದ ನಾನು ಸತ್ತೋಗ್ಬಿಡ್ತೀನಿ ಅಂತ ಪಾಪ ಆ ಬ್ರಾಹ್ಮಣ ಅನ್ಕೊಂಡ. ಆಗ ಇಂದ್ರದೇವರು ಶೃಗಾಲ ರೂಪೇಣ ನರಿಯ ರೂಪದಿಂದ ಅವನ ಮುಂದೆ ಬರ್ತಾರೆ. ಒಂದು ನರಿ ಬರ್ತದೆ. ಆ ನರಿ ಬಂದು ಇವನ ಮುಂದೆ ಬಹಳಷ್ಟು ಅಂಶಗಳನ್ನ ಹೇಳ್ತದೆ. ನೋಡಪ್ಪ, ಎಂದೂ ಕೂಡ ಮರಣವನ್ನು ಹೊಂದಬೇಕು ಅಂತ ಬಯಸಬಾರ್ದು. ಯಾಕೆಂದ್ರೆ ನೀವು ಬಯಸದೇವು ಬರ್ತದೆ, ಯಾರು ಬಯಸ್ಲಿಕ್ಕೆ ಹೋಗಬಾರ್ದು. ಮತ್ತೇನು ಮಾಡಬೇಕು? ಏನು ದುಃಖ ಬರ್ತದೋ ಅದನ್ನ ಪರಿಹರಿಸ್ಕೊಳ್ಬೇಕು.
ಪರಿಹರಿಸಿಕೊಂಡು ಉತ್ತಮವಾಗಿರೋ ಪ್ರಜ್ಞೆ ಸಂಪಾದನೆ ಮಾಡಬೇಕು ಅಂತ ಹೇಳಲಿಕ್ಕೆ ಬಂದಿರುವ ಕಥೆ ಇದು. ನೋಡು, ಈ ಪ್ರಜ್ಞೆಯನ್ನ ಸಂಪಾದನೆಯನ್ನು ಮಾಡದೇನೆ ಕೇವಲ ಯುಕ್ತಿಯಿಂದ ವಿಚಾರವನ್ನ ಮಾಡಿ ಬುದ್ಧಿವಂತರ ಕೈಯಲ್ಲಿ ಯುಕ್ತಿಗಳನ್ನು ಕೊಟ್ಬಿಟ್ರೆ ಬಹಳ ಉತ್ತಮವಾಗಿ ಬಳಸ್ತಾರೆ ಅವರು. ಆದರೆ ಅದೇ ಕೇವಲ ಯುಕ್ತಿಗಳಿಂದ ವಿಚಾರ ಮಾಡುವಂತಹ ಸ್ವಭಾವ ಅವರನ್ನ ನಾಶವೂ ಮಾಡಿಬಿಡುತ್ತದೆ. ನೋಡು, ಯಾವಾಗಲೂ ಕೂಡ ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ ಅದನ್ನ ನಂಬಬೇಕಾಗ್ತದೆ. ನೋಡಿ, 3 ತರಹದ ಪ್ರಮಾಣಗಳು ಲೋಕದಲ್ಲಿವೆ: ಪ್ರತ್ಯಕ್ಷ, ಅನುಮಾನ ಹಾಗೂ ಆಗಮ. 5 ಇಂದ್ರಿಯಗಳಿಂದ ಏನೇನೆಲ್ಲ ಜ್ಞಾನ ಬರ್ತದೆ ಅದನ್ನು ಪ್ರತ್ಯಕ್ಷ ಅಂತ ಕರೀತಾರೆ. ಈ 5 ಇಂದ್ರಿಯಗಳ ಸಹಾಯವನ್ನ ಪಡೆದು ಕೆಲವು ಪದಾರ್ಥಗಳನ್ನು ನಾವು ಊಹೆ ಮಾಡಿಯೂ ಕೂಡ ತಿಳ್ಕೊಳ್ತೀವಿ. ಅವಾಗೇನು ಜ್ಞಾನ ಬರ್ತದೆ ಅದನ್ನು ಅನುಮಾನ ಅಂತ ಕರೀತಾರೆ. ಇನ್ನ ವೇದಗಳು ಹೇಳಿದ್ದು, ವೇದಕ್ಕೆ ಅನುಸಾರಿಯಾಗಿರುವಂತಹ ಮಹಾಭಾರತ, ಪಂಚರಾತ್ರ, ಮೂಲ ರಾಮಾಯಣ ಮುಂತಾದ ಗ್ರಂಥಗಳಲ್ಲಿ ಹೇಳಿರುವ ಅಂಶಗಳು ಕೂಡ ಪ್ರಮಾಣ. ಅಲ್ಲಿಂದ ಏನು ಜ್ಞಾನ ಬರ್ತದೋ ಅದು ಕೂಡ ಪ್ರಮಾಣವಾದದ್ದು. ಈ ಆಗಮಗಳಿಂದನೂ ಕೂಡ ಯುಕ್ತಿಯನ್ನು ಹೇಳಲಿಕ್ಕೆ ಬರ್ತದೆ. ಅದು ಸಾಮಾನ್ಯವಾಗಿ ನಾವು ವ್ಯವಹಾರ ಮಾಡುವಂತಹ ಲೋಕದಲ್ಲಿ ಪ್ರತ್ಯಕ್ಷದಿಂದ ಊಹೆ ಮಾಡುವಂತಹದ್ದು ಬಹಳ. ನಿಮಗೆ ಗೊತ್ತಿದೆ, ಬೆಂಕಿ ಹತ್ತಿದ್ರೇನೆ ಹೊಗೆ ಬರ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಹೊಗೆಯನ್ನು ಕುರಿತು ಬೆಂಕಿ ಕಾರಣ. ನೀವು ಬೆಂಕಿಯನ್ನು ನೋಡಿರ್ಬೇಕಾಗಿಲ್ಲ, ಇಲ್ಲೇ ಮನೆಯಲ್ಲಿ ಕೂತ್ಕೊಂಡು ವಾಸನೆ ನೋಡಿನೂ ಹೇಳಲಿಕ್ಕೆ ಬರ್ತದೆ ಈ ತರಹ ವಾಸನೆ ಬಂತು ಅಂದರೆ ಅಲ್ಲಿ ಹೊತ್ತಾ ಇದೆ ಅಂತ, ಅಥವಾ ಅಲ್ಲಿ ಬೆಂಕಿ ಹತ್ತಿದೆ. ಹೀಗೆ 2 ವಸ್ತುಗಳನ್ನು ನೀವು ನೋಡಿರ್ತೀರಿ. ಆದರೆ ಕಾಲಾಂತರದಲ್ಲಿ ಒಂದು ವಸ್ತುವನ್ನು ನೋಡಿದರೂ ಕೂಡ ಅದಕ್ಕೆ ಸಂಬಂಧಿಯಾದ ಇನ್ನೊಂದು ವಸ್ತುವನ್ನು ಊಹೆ ಮಾಡ್ಕೊಳ್ತೀವಲ್ಲ. ಆದ್ದರಿಂದ ಎಲ್ಲನೂ ಕಣ್ಣಿಗೆ ಕಂಡಿರಬೇಕು ಅಂತೇನು ಆ ಕ್ಷಣಕ್ಕೆ ಅಂತಿಲ್ಲ, ಊಹೆ ಮಾಡಿನೂ ತಿಳ್ಕೊಳ್ಬಹುದು. ಆದರೆ ನೋಡಿ, ಕೆಲವೊಂದು ಅಂಶಗಳಲ್ಲಿ ನಮ್ಮ ಪ್ರತ್ಯಕ್ಷವೂ ನಡೆಯೋದಿಲ್ಲ, ನಮ್ಮ ಊಹೆಯೂ ಕೂಡ ಕೆಲಸ ಮಾಡೋದಿಲ್ಲ. ಅಂತಹ ಪ್ರಸಂಗದಲ್ಲಿ ವೇದವನ್ನ ಅವಶ್ಯವಾಗಿ ಆಶ್ರಯಿಸಬೇಕು. ಈ ಕೆಲಸ ಮಾಡಿದರೆ ಪುಣ್ಯ ಬರ್ತದೋ ಪಾಪ ಬರ್ತದೋ, ದೇವರಿದ್ದಾನೋ ಇಲ್ಲವೋ, ಈ ಯಾವ ಅಂಶಗಳನ್ನು ನಾವು ಕಣ್ಣಿನ ಮೂಲಕವಾಗಿಯೋ ಯುಕ್ತಿಯಿಂದಲೋ ತಿಳಿಲಿಕ್ಕಾಗೋದಿಲ್ಲ. ಇವುಗಳನ್ನ ಅಪೌರುಷೇಯವಾದ ವೇದಗಳಿಂದಲೇನೆ ತಿಳಿಯಬೇಕಾದದ್ದು. ನೋಡು, ಈ ಜ್ಞಾನವನ್ನ ಎಲ್ಲರೂ ಸಂಪಾದನೆ ಮಾಡಬೇಕು. ನಿನಗೆ ಗೊತ್ತೇನು, ನಾನು ಕೂಡ ಒಬ್ಬ ಬ್ರಾಹ್ಮಣನಾಗಿದ್ದೆ. ಒಬ್ಬ ಬ್ರಾಹ್ಮಣನಾದಾಗ ಬರೇ ಯುಕ್ತಿಯನ್ನ ಹೇಳಿಬಿಟ್ಟು ಜನರನ್ನ ಸೋಲಿಸ್ಬಿಡ್ತಿದ್ದೆ. ಒಬ್ಬರು ಪ್ರಶ್ನೆ ಕೇಳಿದರು, ನೋಡಪ್ಪ, ಈ ಆಕಳ ಇದೆಯಲ್ಲ, ಗೋವಿಗೆ ಕೋಡಿದೆ, ಯಾಕೆ ಅದೊಂದು ಪದಾರ್ಥ? ಅದಕ್ಕೊಬ್ಬನಂದ, ನೋಡು, ಪದಾರ್ಥ ಅಂತಾದ್ದರಿಂದ ಯಾಕೆ ಕುದುರೆಗೂ ಕೂಡ ಕೋಡಿರಬಾರ್ದು, ಮೊಲಕ್ಕೂ ಯಾಕೆ ಕೋಡಿರಬಾರ್ದು? ಒಂದು ಅಂಶವನ್ನು ಹೇಳ್ತಾರೆ ನೋಡಿ. ತುಂಬಾ ಯುಕ್ತಿಯನ್ನ ವಿಚಾರ ಮಾಡ್ತಾ ಹೋಗಿ ಅದಕ್ಕೊಂದು ನೆಲೆ ಇಲ್ಲ ಅಂತ ಆಗ್ಬಿಟ್ರೆ, ಕೆಲವೊಮ್ಮೆ ಬುದ್ಧಿವಂತರಾದವರು ಎದುರಿಗೆ ನಮ್ಮ ಹತ್ತಿರ ಬಂದು ನಾವು ತಿಂತಾ ಇರುವಂತಹ ಅನ್ನ ಅಲ್ಲ, ಇದು ಪದಾರ್ಥನೂ ಅಲ್ಲ, ಇದನ್ನು ತಿನ್ನಲೂಬಾರದು ಅನ್ನುವ ತರಹ ಏನೆಲ್ಲ ಹೇಳಿಬಿಡ್ತಾರೆ. ಆದರೆ ಈ ತರಹ ಕೇವಲ ಯುಕ್ತಿಯನ್ನ ಆಶ್ರಯಿಸಿಕೊಂಡು ಲೋಕವನ್ನ ನಿಂದನೆ ಮಾಡ್ತಾ ಹೋದ್ರೆ ಅವರು ನರಿಗಳಾಗಿ ಹುಡ್ತಾರೆ. ನಾನೇ ಸಾಕ್ಷಿ ಇದಕ್ಕೆ ಅಂತಂತಾನೆ. ಅಹಮಾಸಂ ಪಂಡಿತಕೋ ಹೈತುಕೋ ವೇದ ನಿಂದಕಃ ಆನ್ವೀಕ್ಷಿಕೀಂ ತರ್ಕವಿದ್ಯಾಂ ಅನುರಕ್ತೋ ನಿರರ್ಥಿಕಾಂ. ಶುಷ್ಕವಾಗಿರುವಂತಹ ತರ್ಕಗಳನ್ನ, ಯುಕ್ತಿಗಳನ್ನ ಹೇಳಿಬಿಟ್ಟು ವೇದವನ್ನು ನಿಂದನೆ ಮಾಡ್ತಾ, ವೇದವಾದಿಗಳನ್ನು ನಿಂದನೆ ಮಾಡ್ತಾ ಇದ್ದಾಗ ಅಂತಹ ವ್ಯಕ್ತಿಯು ತಾನು ಶೃಗಾಲನಾಗ್ತಾನೆ. ನಾನು ಹಾಗೆ ಇದ್ದೆ. ಹೇಗಿದ್ದೆ ಅಂದ್ರೆ, ಆಕ್ರೋಷ್ಟ ಚಾತಿ ವಕ್ತ ಚ ಬ್ರಹ್ಮವಾಕ್ಯೇಶು ಚ ದ್ವಿಜಾನ್ ನಾಸ್ತಿಕಃ ಸರ್ವಶಂಕೀ ಚ ಮೂರ್ಖಃ ಪಂಡಿತ ಮಾನಿಕಃ. ಆಕ್ರೋಷ್ಟ, ಬಹಳ ಸಿಟ್ಟು ಬರ್ತಿತ್ತು ನನಗೆ. ನೋಡಿ, ಯುಕ್ತಿಗಳಿಂದ ಯಾರು ಬುದ್ಧಿವಂತರು ನಿರ್ಣಯ ಆಗ್ತದೋ ಹೊರತು ವಸ್ತು ತತ್ವ ನಿರ್ಧಾರ ಆಗೋದಿಲ್ಲ. ಆಮೇಲೆ ಅತಿವಕ್ತಾಚ, ಬಹಳ ಮಾತಾಡ್ತಾ ಇದ್ದೆ ನಾನು. ಯಾರಾದರೂ ಹೇಳ್ತಾರೆ, ನೋಡಪ್ಪ ಇದನ್ನ ಮಾಡ್ತಿರ್ಬೇಕು, ಇದನ್ನ ಮಾಡಿದರೆ ಒಳ್ಳೇದಾಗ್ತದೆ ಅಂತ ವೇದಾನುಸಾರಿಯಾದ ಪ್ರಮಾಣಗಳನ್ನು ನೋಡಿ ಹೇಳ್ತಾರೆ. ಅದು ಯಾಕೆ ಮಾಡಬೇಕು?
ಅದರಲ್ಲೇನಿದೆ? ಪ್ರಶ್ನೆಯನ್ನು ಕೇಳೋದು ತಪ್ಪು ಅಂತ ಹೇಳ್ತಿಲ್ಲ, ಆದರೆ ಕೇವಲ ಯುಕ್ತಿಗಳನ್ನು ಹೇಳಿಬಿಟ್ಟು ನಿಂದನ ಪರವಾಗಿ ಮಾತುಗಳನ್ನು ಆಡಿದಾಗ ಆವಾಗ ಅದರ ಫಲರೂಪವಾಗಿ ಈ ಶೃಗಾಲತ್ವ ನರಿಜನ್ಮ ಬಂದ್ಬಿಡ್ತದೆ. ಬ್ರಹ್ಮವಾಕ್ಯೇಶು ತದ್ವಿಧಾನ್, ಯಾವಾಗಲೂ ಕೂಡ ವೇದವಾಕ್ಯಗಳನ್ನು ನಿಂದನೆ ಮಾಡಲಿಕ್ಕೆ ಅಂತಲೇ ಯುಕ್ತಿಗಳನ್ನು ಹೇಳುವಂತಹ ಪ್ರಸಂಗ ಬಂತು ಅಂದರೆ ಅದು ಅವರಿಗೆ ಒಳ್ಳೆಯದಲ್ಲ. ನಾಸ್ತಿಕ, ಪುಣ್ಯ ಇಲ್ಲ ಪಾಪ ಇಲ್ಲ, ಇದ್ರೆ ಕಣ್ಣಿಗೆ ಕಾಣಿಸ್ಬೇಕಾಗಿತ್ತು, ಯಾವ್ದು ಕಣ್ಣಿಗೆ ಕಾಣಿಸಲ್ಲೋ ಅದು ವಸ್ತು ಇಲ್ಲ, ತೋರಿಸಿ ನೋಡೋಣ ಅಂತ ನಾವು ಪ್ರಶ್ನೆಗಳನ್ನು ಕೇಳ್ತಾರೆ. ಅದಕ್ಕೆ ಏನು ಉತ್ತರ ಕೊಡಬೇಕು ಅವೆಲ್ಲವನ್ನ ಮಹಾಭಾರತದಲ್ಲಿ ಮುಂದೆ ಹೇಳ್ತಾರೆ. ನಾಸ್ತಿಕರಾಗ್ಬಿಡ್ತಾರೆ. ನೋಡಿ, ಹೇಗೆ ಒಂದಿಂದ್ರಿಯಕ್ಕೆ ಗೊತ್ತಾಗುವಂತಹ ಅಂಶ ಇನ್ನೊಂದು ಇಂದ್ರಿಯಕ್ಕೆ ಗೊತ್ತಾಗಬಾರದು ಅಂತಿದೆ ತಾನೆ, ಗೊತ್ತಾಗೋದು ಇಲ್ಲ ಕೂಡ. ಕಣ್ಣು ಏನು ಪ್ರಯತ್ನ ಮಾಡಿದರೂ ಕೂಡ ರಸವನ್ನು ಹೇಳಲಿಕ್ಕೆ ಆಗೋದಿಲ್ಲ. ಏನು ಸಿಹಿ ಅದನೋ ಖಾರ ಅದನೋ ಅನ್ನೋದು ಕಣ್ಣಿಗೆ ಹೆಂಗೆ ಗೊತ್ತಾಗ್ತದೆ? ಹಾಗೇನೆ ನಾಲಿಗೆಗೆ ಇದು ಮಧುರವಾದ ಧ್ವನಿಯೋ ಕರ್ಕಶ ಧ್ವನಿಯೋ ಇದು ಗೊತ್ತಾಗೋದಿಲ್ಲ, ಶ್ರೋತ್ರೇಂದ್ರಿಯಕ್ಕೆ ಗೊತ್ತಾಗೋದು. ಹೇಗೆ ಒಂದು ಇಂದ್ರಿಯಕ್ಕೆ ಗೋಚರವಾಗದೇ ಇರುವಂತಹ ವಸ್ತುಗಳು ಇನ್ನೊಂದು ಇಂದ್ರಿಯಕ್ಕೆ ಗೋಚರವಾಗಬಹುದಲ್ಲ, ಹಾಗೇನೆ ಒಂದು ಪ್ರತ್ಯಕ್ಷಕ್ಕೆ ಗೋಚರವಾಗದೇ ಇರುವಂಥವುಗಳು ಇನ್ನೊಂದು ಅನುಮಾನಕ್ಕೋ ಆಗಮಕ್ಕೋ ಗೋಚರ ಯಾಕಾಗಬಾರದು? ನೋಡಿ, ಲೋಕದಲ್ಲಿ ಪ್ರತ್ಯಕ್ಷವನ್ನು ಸಂಪೂರ್ಣವಾಗಿ ಪ್ರಮಾಣ ಅಂತಂದು ಇತರ ಪ್ರಮಾಣಗಳಿಗೆ ಪ್ರಾಮಾಣ್ಯವನ್ನು ಅಪಲಾಪ ಮಾಡಿದವರು ಪ್ರಸಿದ್ಧರಾಗಿರುವಂತಹ ಚಾರ್ವಾಕರು. ನೋಡ್ರಿ, ಈ ಶರೀರ ಅನ್ನೋದು ಬಿದ್ದೋಯ್ತು ಅಂದ್ರೆ ವಾಪಸ್ ಬರ್ತದ? ಬರೋದಿಲ್ಲ. ಆದ್ರಿಂದ ಸಾಲ ಮಾಡಿಬಿಡ್ಬೇಕು. ಸಾಲ ಮಾಡಿದರೆ ಪಾಪ ಬರ್ತದೆ ಅಂತ ವೇದಗಳಲ್ಲಿ ಹೇಳಿದ್ದಾರೆ. ವೇದ ತಗೊಂಡು ಏನು ಮಾಡ್ಬೇಕ್ರಿ? ಈ ವೇದದ ಮಾತೆಲ್ಲ ಕೇಳಬಾರ್ದು. ಸಾಲ ಮಾಡಿಬಿಡ್ಬೇಕು, ಆರಾಮಾಗಿರ್ಬೇಕು. ಮರಣ ಹೊಂದಿದ್ರೆ ಮುಗಿದೋಯ್ತಪ್ಪ ಅಲ್ರಿ. ಆ ಸಾಲವನ್ನು ಮಕ್ಕಳು ತೀರಿಸ್ಬೇಕು, ತೀರಿಸಿಲ್ಲ ಅಂದ್ರೆ ಅವ್ರಿಗೆ ಪಾಪ ಬರುತ್ತೆ ಅಂತೆಲ್ಲ ಹೇಳಿದ್ದಾರೆ. ಅಂದ್ರೆ ಎಲ್ಲಿದೆ ರೀ ಪುಣ್ಯ ಪಾಪ? ತೋರಿಸ್ರಿ, ಅದಕ್ಕೇನು ಕೈ ಇದೆಯಾ ಕಾಲಿದೆಯಾ? ಯಾರ ಮನೆಯಲ್ಲಿದೆ ಅದು? ಗುಡಿಯಲ್ಲದನ, ಮಠದಲ್ಲದನ, ಎಲ್ಲದ ಅದು? ಪುಣ್ಯ ಪಾಪಗಳು ಎಲ್ಲಿರ್ತಾವೆ? ಆದ್ದರಿಂದ ಪುಣ್ಯ ಪಾಪಗಳಿಲ್ಲ, ಹೀಗೆಲ್ಲ ಹೇಳ್ತಾ ಇರ್ತಾನೆ. ನಾಸ್ತಿಕ ಸರ್ವಶಂಕೀಚ. ಆಮೇಲೆ ಎಲ್ಲರ ಮೇಲೂ ಸಂದೇಹಪ್ಪ. ಎಲ್ಲರೂ ನಿರ್ಧಾರ ಆಗಬೇಕಲ್ಲ. ಒಬ್ರು ಹೇಳ್ತಾರೆ, ನೋಡಪ್ಪ ಇಷ್ಟು ಮಾಡು, ಇದು ಸರಿ ಇದೆ ಅಂತ. ನೀವು ಹೇಳಿದ ಸರಿ ಅಂತ ಹೆಂಗೆ ಒಪ್ಕೋಬೇಕು? ಇಲ್ಲಪ್ಪ, ನಾ ಹೇಳಿದಂತ ಒಪ್ಕೋಬೇಡಪ್ಪ, ನಾನು ಕೂಡ ಗ್ರಂಥಸ್ಥಿತವಾದ ವಿಷಯವನ್ನೇ ಹೇಳ್ತಿರೋದು ಅಂದ್ರೆ ಆ ಗ್ರಂಥ ಬರೆದವ್ರನ್ನ ಹೆಂಗೆ ನಂಬೋದ್ರಿ? ಇಲ್ಲಪ್ಪ, ಅದನ್ನ ಕೃಷ್ಣ ಹೇಳಿದ್ದಾನೋ ದೇವರು ಹೇಳಿರೋದು ಅಂದ್ರೆ ಅವನ ಹೆಂಗ್ ನಂಬೋದ್ರಿ? ಕೃಷ್ಣ ಅವನು ಏನು ಸರಿಯಾಗಿ ಮಾತಾಡ್ತಾನ, ಸುಳ್ಳು ಹೇಳ್ತಾನಂತ? ಇಲ್ಲ, ಇದನ್ನ ಯಾರೂ ಬರದೇ ಇಲ್ಲಪ್ಪ, ಅಪೌರುಷೇಯವಾದ ವೇದ ಹೇಳ್ತಿರೋ ಅಂದ್ರೆ ಯಾರೂ ಬರೆದಿರುವಂತಹ ವಾಕ್ಯ ಇರ್ಲಿಕ್ಕೆ ಸಾಧ್ಯ ಇಲ್ರಿ. ವಾಕ್ಯ ಅಂದ್ಮೇಲೆ ಯಾರಾದ್ರೂ ಬರೆದಿರ್ಲೇಬೇಕಲ್ಲೇನು? ನೋಡಿ, ಇದನ್ನ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಅಂತ ನೀವು ಪ್ರಶ್ನೆ ಮಾಡ್ತಾ ಹೋದ್ರೆ ಇದಕ್ಕೆಲ್ಲ ಆಚಾರ್ಯರು ತತ್ವನಿರ್ಣಯದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಇದೇ ಕೊನೆ ಅಂತ ಅನ್ಕೊಂಡ್ಬಿಟ್ಟು ನಮ್ಮನ್ನು ನಾವು ಬುದ್ಧಿವಂತರು ಅಂತ ಅನ್ಕೊಂಡು ಎಲ್ಲವನ್ನ ಅಪಲಾಪ ಮಾಡ್ತಾ ನಾಸ್ತಿಕರ ತರಹ ವ್ಯವಹಾರ ಮಾಡಿದರೆ ಶೃಗಾಲರೇ ಆಗ್ತಾರೆ, ನರಿ ಆಗ್ಬಿಡ್ತಾರೆ ಅವರು. ಆದ್ರಿಂದ ಇಂತಹ ಬುದ್ಧಿವಂತ ಬ್ರಾಹ್ಮಣ ತನ್ನನ್ನು ತಾನು ಬುದ್ಧಿವಂತ ಅಂತ ಅನ್ಕೊಳ್ಳೋದ್ರಿಂದ ಏನ್ ಲಾಭ ಇಲ್ಲ ಅಂತಂತ ಇದ್ದಾರೆ. ಮೂರ್ಖ ಪಂಡಿತ ಮಾನಿಕ ಅಂತ ನನ್ನ ಮೂರ್ಖ ಅಂತಂತಾರೆ ಹೊರತು ಪಂಡಿತ ಅಂತನಲ್ಲ. ಇನ್ನೇನೋ ಪಂಡಿತ ಅಂತ ಅನ್ಕೊಂಡಿರುವ ವ್ಯಕ್ತಿ ಅಷ್ಟೇ, ಆತ ಪಂಡಿತನಲ್ಲ. ನೀವು ಹೋಗ್ರಿ ಬೇಕಿದ್ರೆ ಅಂತಹ ವ್ಯಕ್ತಿ ಮುಂದೆ ಮಾತಾಡ್ಲಿಕ್ಕೂ ಆಗಲ್ಲ, ಅನಾಯಾಸವಾಗಿ ಸೋಲಿಸ್ಬಿಡ್ತಾನೆ ಮತ್ತೆ ನಿಮ್ಮನ್ನ. ನಮಗಿಂತಲೂ ಬುದ್ಧಿವಂತರು ಇರ್ತಾರೆ ನಿಜ, ಆದ್ರೆ ಅದರಿಂದ ಅವ್ರಿಗೇನು ಸುಖ ಆಗಲ್ಲ, ಇನ್ನು ದುಃಖವೇ ಆಗೋದು. ಅಲ್ಲರಿ, ಮತ್ತೆ ಇವರು ಕೇಳಿದ ಪ್ರಶ್ನೆ ಅಂತೂ ಸರಿ ಇದೆಯಲ್ಲ. ಪುಣ್ಯ ಪಾಪ, ಆಮೇಲೆ ಜೀವ ಪರಮಾತ್ಮ ಅದೃಷ್ಟ, ಇವೆಲ್ಲ ಏನು ಶಬ್ದಗಳನ್ನ ಆಡ್ತಾರಲ್ಲ, ಇವೆಲ್ಲ ಇದೆ ಅಂತ ಹೇಗೆ ನಂಬೋದು? ನಮಗೆ ಕಣ್ಣಿಗೆ ಕಾಣಿಸದೇ ಇರುವಂತಹ ವಸ್ತುಗಳು ಇವೆ ಅನ್ನೋದನ್ನ ನಂಬೋದಾದ್ರೂ ಹೇಗೆ? ಒಂದು ಸ್ವಲ್ಪ ಸಂಭಾವನಾ ಆದ್ರೂ ಬರಬೇಕಲ್ಲ. ಸಂಭಾವಿತವಾದ್ರೆ ತಾನೇ ಅದನ್ನ ಸಾಧನೆ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಇದೇ ಮಹಾಭಾರತದಲ್ಲಿ ನಾಸ್ತಿಕ ಮತಗಳನ್ನು ಹೇಗೆ ಖಂಡನೆ ಮಾಡಬೇಕು, ಹೇಗೆ ನಮಗೆ ಗೊತ್ತಿಲ್ಲದೆ ಇರುವಂತಹ ವಸ್ತುಗಳು ಎಷ್ಟೊಂದಿವೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಆಗತ್ತೆ. ಈಗ ಮಹಾಭಾರತದಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದು ಆಗಮ ಅಂತ ಆಗ್ಬಿಡ್ತು. ಆದ್ರೆ ಮಹಾಭಾರತ ಏನ್ ಮಾಡ್ತದೆ ಅಂದ್ರೆ ಸ್ವತಃ ನೀವೇ ಊಹಿಸ್ಕೊಳ್ಳಿ, ವಿಚಾರವನ್ನ ಮಾಡಿ ಅಂತ ಅನೇಕ ದೃಷ್ಟಾಂತಗಳನ್ನು ಕೊಡ್ತಾರೆ. ಯಾವ ಆ ದೃಷ್ಟಾಂತಗಳನ್ನೇ ಸ್ವತಃ ಆಚಾರ್ಯರು ತಮ್ಮ ಅದ್ಭುತವಾಗಿರುವಂತಹ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಶಾಸ್ತ್ರಯೋನಿತ್ವಾಧಿಕರಣದಲ್ಲಿ ತೋರಿಸಿಕೊಡ್ತಾರೆ. ನೋಡ್ರಿ, ನಮ್ದೇನು
ಕಣ್ಣಿಗೆ ಕಾಣಿಸುವಂತಹ ವಸ್ತು ಅಂದ್ರೇನೆ ಇರೋದು. ಯಾವುದು ಕಣ್ಣಿಗೆ ಅಂದ್ರೆ ಕಣ್ಣು ಮುಂತಾದ ಇಂದ್ರಿಯಗಳಿಗೆ ಗೊತ್ತಾಗೋದಿಲ್ವೋ ಅಂತಹ ವಸ್ತುಗಳಿಲ್ಲ ಅಂತ ನಿರ್ಧಾರ ಮಾಡ್ಕೊಂಡಿವಲ್ಲ. ಒಂದು ಹಾಗೆ ಉದಾಹರಣೆ ತಗೊಳ್ಳಿ, ರೇತಃ. ಈಗ ಎಲ್ಲ ಶರೀರಗಳಿಗೆ ಕಾರಣಭೂತವಾಗಿರುವಂತಹದ್ದು ಪಿತೃವಿನ ರೇತಸ್ಸು. ನೋಡಿ, ಈ ರೇತಸ್ಸಿಗೂ ಹಾಗೂ ಶರೀರಕ್ಕೂ ಕಾರ್ಯಕಾರಣ ಭಾವ ಇದೆ. ರೇತಸ್ಸಿನಿಂದಲೇನೆ ಈ ಭೌತಿಕ ಶರೀರ ಹುಟ್ಟೋದು ಅಂತ. ಈ ಕಾರ್ಯಕಾರಣ ಭಾವ ಅನ್ನೋದು ಇದಿದ್ರೆ ಈ ಶರೀರ ಇರ್ತದೆ, ರೇತಸ್ಸಿಲ್ಲ ಅಂದರೆ ಶರೀರವಿರಲ್ಲ ಅಂತ. ಈ ಕಾರ್ಯಕಾರಣ ಭಾವ ಅನ್ವಯ ವ್ಯತಿರೇಕ ಅನ್ನೋದೇನಿದೆ, ಇದನ್ನ ಕಣ್ಣಿಂದ ತಿಳ್ಕೊಳ್ಳಿಕ್ಕಾಗಲ್ಲ, ಇದು ಅನುಮಾನ. ಇದು ನೋಡಿ, ಇದಿದ್ರೆ ಇದಿರುತ್ತೆ, ಇದು ಇದಕ್ಕೆ ಕಾರಣ ಅನ್ನೋದನ್ನ ಊಹೆ ಮಾಡಿನೇ ತಿಳ್ಕೊಳ್ಬೇಕು. ಅನುಮಾನ ಇದು. ಆದ್ದರಿಂದ ಎಲ್ಲ ಬಾರಿಗೂ ಕೂಡ ಪ್ರತ್ಯಕ್ಷವೇ ಪ್ರಮಾಣವಾಗಿರ್ತದೆ ಅಂತಿಲ್ಲ, ಅನುಮಾನವು ಪ್ರಮಾಣವಾಗಿರ್ತದೆ ಅಲ್ಲ. ಅದಕ್ಕೇನಾಯ್ತು ರೀ ಅಂದರೆ, ನೋಡಿ, ಹೀಗೆ ಇದನ್ನ ನಿರ್ಧಾರ ಮಾಡ್ಕೊಂಡ್ವಾ, ಈ ಶರೀರಕ್ಕೆ ರೇತಸ್ಸು ಕಾರಣ ಅಂತ ವಿಚಾರ ಮಾಡಿದಾಗ ನೋಡಿ, ಈ ರೇತಸ್ಸನ್ನ ಮೃತ ಶರೀರದಲ್ಲಿ ಹಾಕಿದ್ರೆ ಯಾಕೆ ಪುತ್ರೋತ್ಪತ್ತಿ ಆಗಲ್ಲ, ಯಾಕೆ ಹುಟ್ಟಂಗಿಲ್ಲ ಯಾರು ಕೂಡ? ಮೃತ ಶರೀರ ರೀ ಅದು, ಅದಕ್ಕೆ ಅಲ್ಲ. ಮೃತ ಶರೀರದಲ್ಲಿ ಶರೀರನೇ ತಾನೇ ಅದು. ಶರೀರಕ್ಕೆ ರೇತ ಸಂಪರ್ಕ ಆದಾಗ ಶಿಶುಗಳು ಹುಟ್ಟುತ್ತಾರೋ ಅಥವಾ ಮೃತರಾಗದೇ ಇದ್ದಾಗ? ಇಲ್ಲ, ಮೃತರಾದಾಗ ಆಗೋದಿಲ್ಲ. ಆದ್ರಿಂದ ಮೃತರಾಗದೇ ಇರುವ ಕಾಲಕ್ಕೇನೆ ರೇತ ಸಂಪರ್ಕವಾದಾಗ ಮಕ್ಕಳು ಹುಟ್ಟುತ್ತಾರೆ ಅಂತ ಅನ್ಬೇಕು. ಮತ್ತು ಹಾಗಾದ್ರೆ ಮೃತ ಶರೀರದಲ್ಲಿ ಇಲ್ಲದೆ ಇರುವಂಥದ್ದೇನೋ? ವಾದಿರಾಜರು ಯುಕ್ತಿ ಮಲ್ಲಿಕೆಯಲ್ಲಿ ಇನ್ನೊಂದು ಅಂಶವನ್ನು ಹೇಳ್ತಾರೆ ನೋಡಿ. ನೀವು ಶರೀರ ಆಗತಾನೆ ಮೃತವಾಗಿ ಬಿದ್ದಿರ್ತದಲ್ಲ, ಅವಾಗೆಲ್ಲ ವಿಚಾರ ಮಾಡ್ರಿ, ಅದರಲ್ಲಿ ಏನೇನು ಇರಬೇಕೋ, ಕಣ್ಣು ಮೂಗು ಎಲ್ಲ ಇರ್ತದೆ, ಏನೇನು ಬ್ಯಾಕ್ಟೀರಿಯಾ ಇರಬೇಕೋ ಎಲ್ಲ ಇರ್ತದೆ. ಹೃದಯ ಒಂದು ಬಡ್ಕೊಳ್ತಿರಲ್ಲ, ಅದು ಯಾಕೆ ಬಡ್ಕೊಳ್ತಿಲ್ಲ? ಪಾಪ ನಿಂತ್ಕೊಂಡದ್ ಬಿಡ್ರಿ ಸುಮ್ಮನೆ ಅಂತ ಅಷ್ಟೇ ಹೇಳಲಿಕ್ಕೆ ಬರಲ್ಲ. ಯಾಕೆ ಅಂದರೆ ಈ ಎಲ್ಲವುಗಳು ಕೂಡ ಇದ್ರೂ ಕೂಡ ಕೆಲಸ ಯಾಕೆ ಆಗ್ತಾ ಇಲ್ಲ ಅಂದರೆ, ನಮಗೆ ಗೊತ್ತಿರದೇ ಇರುವಂತಹ ಒಂದು ಸೂಕ್ಷ್ಮವಾದ ಅಂಶ ಅಲ್ಲಿತ್ತು ಇಷ್ಟು ದಿವಸಗಳ ಪರ್ಯಂತ, ಅದು ಇವಾಗಿಲ್ಲ. ಆದ್ದರಿಂದ ಹೃದಯ ಬಡಿತವೂ ಕೂಡ ನಿಂತು ಹೋಗಿದೆ. ಶರೀರ ಎಲ್ಲ ಯಥಾಸ್ಥಿತ ಹಾಗೆ ಇದ್ರೂ ಕೂಡ ಇದು ಯಾವ ಕೆಲಸಕ್ಕೂ ಕೂಡ ಕಾರಣವಾಗಲ್ಲ. ಆದ್ದರಿಂದ ಮೃತ ಶರೀರದ ಮೇಲೆ ಸಿಂಚಿತವಾಗಿರುವಂತಹ ರೇತಸ್ಸು ಹೇಗೆ ಇನ್ನೊಂದು ವಸ್ತುವನ್ನು ಹುಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲವೋ ಅಂತನ್ನೋದು ಒಂದಾದ್ರೆ, ಏನು ಹಾಗಾದ್ರೆ ಯಾರ್ಯಾರು ಬದುಕಿದ್ದಾರೋ ಅವರು ಎಲ್ಲರಿಗೂ ರೇತಸ್ ಸಂಪರ್ಕ ಆದ ಮಾತ್ರಕ್ಕೆ ಮಕ್ಕಳಾಗ್ಬಿಡ್ತಾರ? ಎಷ್ಟು ಜನ ಇಲ್ಲ ಮಕ್ಕಳಾಗಿಲ್ಲ ಅಂತ ಹೇಳ್ತಾ? ಆದ್ರಿಂದ ಇದೆಲ್ಲ ವಿಷಯಗಳು ವೈದ್ಯರಿಗೆ ತುಂಬಾ ಸ್ಪಷ್ಟವೇ. ಆದ್ರಿಂದ ಮೃತ ಶರೀರದ ಮೇಲೆ ಸೇಕ ಆದರೂ ಕೂಡ ಮಕ್ಕಳು ಹುಟ್ಟುತ್ತಾರೆ ಎನ್ನುವಂತ ನಿಯಮ ಇಲ್ಲ, ಮೃತ ಆಗಿರೋದ್ರಿಂದ. ಹೋಗ್ಲಿ, ಜೀವಂತ ಇದ್ದಾರೆ ಅಂತಂದ ಮಾತ್ರಕ್ಕೆ ರೇತ ಸಂಪರ್ಕ ಆದ ಕೂಡ ಮಕ್ಕಳಾಗ್ಬಿಡ್ತಾರ? ಆಗೋದಿಲ್ಲ. ಆದ್ದರಿಂದ ಏನ್ ಸಿದ್ಧ ಆಯ್ತು? ಮೃತ ಶರೀರದ ಮೇಲೆ ಸೇಕ ಆದಾಗ ಹುಟ್ಟಲ್ಲ. ಆದ್ದರಿಂದ ಶರೀರ ಬದುಕಿರಬೇಕು ಅಂದ್ರೆ ಈ ಎಲ್ಲ ಅವಯವಗಳು ಸುಸ್ಪಷ್ಟವಾಗಿದ್ರೂ ಕೂಡ ಒಬ್ಬ ಯಾರೋ ಇಲ್ಲ, ಅವನ ಜೀವ ಆತ್ಮ ಹೆಸರು ನೀವಿಟ್ಕೊಳ್ಳಿ, ಹೆಸರಲ್ಲಿ ನಮಗೇನು ವಿಪ್ರತಿಪತ್ತಿ ಇಲ್ಲ. ಆದರೆ ಕಣ್ಣಿಗೆ ಕಾಣಿಸದೇ ಇರುವಂತಹ ಒಂದು ವಸ್ತು ಈ ದೇಹದಲ್ಲಿ ಇತ್ತು, ಅದಕ್ಕೆ ಇಷ್ಟೆಲ್ಲ ಕೆಲಸ ಮಾಡ್ತಿತ್ತು. ಅದಿಲ್ಲ. ಆದ್ದರಿಂದ ನೀವು ಎಷ್ಟೇ ಡೈಸೆಕ್ಟ್ ಮಾಡಿ ತೆಗೆದು ಬಿಟ್ಟು ವಸ್ತುಗಳ ಕಂಡ್ರೂ ಕೂಡ ಜೀವರಾಶಿಯನ್ನು ಮಾತ್ರ ಕಣ್ಣಾರೆ ನೋಡ್ಲಿಕ್ಕಾಗಲ್ಲ. ಇನ್ನ ಇದರಿಂದ ಜೀವ ಸಿದ್ಧ ಆಗ್ತಾನೆ. ಮೃತ ಶರೀರಕ್ಕಿಂತಲೂ ಕೂಡ ಭಿನ್ನ ಅಂತ ಅನ್ಸ್ಕೋಬೇಕು ಅಂದ್ರೆ ಈ ಎಲ್ಲ ಅವಯವಗಳಿಗೂ ಕೂಡ ಪುಷ್ಟಿಪ್ರದನಾಗಿ ಇರಬೇಕು ಅಂದ್ರೆ ಆ ಜೀವ ಅನ್ನುವಂಥ ಒಬ್ಬ ವ್ಯಕ್ತಿ ಇರಬೇಕು. ಹೋಗ್ಲಿ, ಯಾರ್ಯಾರೆಲ್ಲ ಬದುಕಿದ್ದಾರೆ ಏನು ಅವರಿಗೆಲ್ಲರಿಗೂ ಕೂಡ ರೇತಸ್ ಸಂಪರ್ಕ ಆದ ಮಾತ್ರಕ್ಕೆ ಮಕ್ಕಳಾಗ್ತಾರ? ಇಲ್ಲ. ಇದರಿಂದ ಸಿದ್ಧ ಆಗೋದು ರೇತಸ್ಸಿಗೂ ಶರೀರಕ್ಕೂ ಕಾರ್ಯಕಾರಣ ಭಾವ ಸಿದ್ಧ ಆದ ಮೇಲೂ ಕೂಡ ಕೆಲಸ ಆಗ್ತಾ ಇಲ್ಲ ಅಂದ್ರೆ ಇದನ್ನ ತಡೆಯುವಂತಹ ಅದೃಷ್ಟ ಅನ್ನೋದು ಒಂದಿದೆ. ಇಷ್ಟಂತೂ ನಿಜವ. ಎಲ್ಲರೂ ಕೂಡ ಸಂತಾನವನ್ನು ಪಡಿಲಿಕ್ಕೆ ಅಂತಾನೆ ತಾನೇ ವಿವಾಹವನ್ನು ಮಾಡ್ಕೊಳ್ಳೋದು. ಮತ್ತೆ ಆದ್ರೂ ಯಾಕೆ ಆಗ್ತಿಲ್ಲ ಅಂದ್ರೆ ಶಾಸ್ತ್ರ ಅಂತೂ ಹೇಳಿದೆ. ಅಂದ್ರೆ ನೀವು ವಿಜ್ಞಾನ ಶಾಸ್ತ್ರವೇ ಹೇಳಿರೋದು, ನೋಡಪ್ಪ, ರೇತಸ್ ಸಂಪರ್ಕವಾದ ಮೇಲೆ ಅದರಿಂದ ತನ್ಮೂಲಕವಾಗಿಯೇ ಶರೀರಾಂತರ ಉತ್ಪತ್ತಿ ಆಗೋದು ಅಂತ. ಇದಿದ್ರೂ ಕೂಡ ಕಾರಣವನ್ನು ನೀವು ಅನುಷ್ಠಾನ ಮಾಡಿದ್ದಾಗಿದೆ, ಆದರೆ ಕಾರ್ಯವೇ ಆಗ್ತಿಲ್ವಲ್ಲ. ಎಷ್ಟೋ ಜನ ಮಕ್ಕಳೆಲ್ಲ ಆಗದೇನೆ ದುಃಖವನ್ನು ಪಡ್ತಿದ್ದಾರೆ ತಾನೆ.
ಅವರಿಗೆ ಅದು ಯಾಕಾಯಿತು ಅಂದ್ರೆ ಯಾಕಾಯಿತು ಅಂತ ನಾವು ನಿರ್ಧಾರ ಮಾಡ್ಲಿಕ್ಕಿಲ್ಲ. ಆದ್ರೆ ಇಷ್ಟು ಮಾತ್ರ ನಿಜ, ಕಾರ್ಯಕಾರಣ ಭಾವವನ್ನು ಕೈ ಬಿಡಬಾರ್ದು ಅಂದ್ರೆ ಏನೋ ಪ್ರತಿಬಂಧಕ ಇದೆ ಅಂತ ನಾವು ಒಪ್ಕೋಬೇಕು. ಅದೇನ್ ಪ್ರತಿಬಂಧಕ? ಅದು ಪಾಪ, ನೀವು ಹಾಗೆ ಮಾಡಿದ್ರಿ, ಬಾಲ ಹತ್ಯೆ ಮಾಡಿದ್ರಿ, ಅದು ಯಾವುದೂ ಬೇಡ. ನಮಗೆ ಕಣ್ಣಿಗೆ ಕಾಣಿಸದೇ ಇರುವಂತಹ ಒಂದು ಕಾರಣ ಇದೆ ಅಂತ ಸಿದ್ಧ ಆದ್ರೆ ಸಾಕು. ಇದರಿಂದ ಶರೀರಗಳಲ್ಲೇನು ಇದನ್ನು ತಿಳ್ಕೊಳ್ಬಹುದು. ಇನ್ನೊಂದು ನೋಡಿ, ವಟ ಬೀಜ. ಇನ್ನೂ ಅನೇಕ ವಿಷಯಗಳು ಇವೆ. ಈಗ ಎಲ್ಲ ಕಣ್ಣಿಗೆ ಕಾಣಿಸ್ಬೇಕು ಅಂದ್ರೆ ನೀವು ಒಂದು ಸುಮ್ಮನೆ ಹಂಗೆ ವಿಚಾರ ಮಾಡಿ, ಈ ಬೀಜದಲ್ಲಿ ಏನ್ ಕಣ್ಣಿಗೆ ಕಾಣಿಸುತ್ತೆ ಅನ್ನೋದನ್ನ ನಿರ್ಧಾರ ಮಾಡಿಕೊಂಡು ಮುಂದೆ ಇದು ಎಷ್ಟು ಎಲೆ ಬಿಡುತ್ತೆ, ಇದು ಏನು ಕೆಂಪಾಗ್ತದೋ, ಬಿಳೆ ಆಗ್ತದೋ, ಕೊಳತು ಹೋಗ್ಬಿಡ್ತದೋ, ತಗೊಂಡು ಹೋಗ್ತಾರೋ, ಇದ್ರದ್ದು ಏನ್ ಗೊತ್ತಿದೆ ನಮಗೆ? ಕಣ್ಣಿಗೆ ಕಾಣಬೇಕು ಅಂತಿಲ್ಲ. ಆ ಶಕ್ತಿ ಅನ್ನೋದು ಅತೀಂದ್ರಿಯವಾದದ್ದು ಬೀಜದಲ್ಲೇ ಇರ್ತದೆ. ಆ ಬೀಜವನ್ನು ನೆಡಬೇಕು, ನೆಟ್ಟೋದು ಮೊಳಕೆ ಆಗ್ತದೆ, ಗಿಡ ಆಗ್ತದೆ. ಹಂಗಂತಂದು ಮಾತ್ರಕ್ಕೆ ನಾನೇನು ಮಾಡ್ತೀನಿ, ಪಾಪ ಬೀಜಕ್ಕೆ ಚಳಿ ಆದ್ರೆ ಏನ್ ಮಾಡೋದ್ರಿ ಅಂತ ಹೊರದು ಬಿಡ್ತೀನಿ. ಹೊರದು ಬಿಟ್ಟು ಅದನ್ನ ನಾನು ನೆಲದ ಮೇಲಿಟ್ಟು ಬೆಳೆಸ್ತೀನಿ ಅಂತಂದ್ರೆ ಭರ್ಜಿತವಾಗಿರುವಂತಹ ಆ ಬೀಜದಿಂದ ವೃಕ್ಷ ಹುಟ್ಟಲ್ಲ. ಮತ್ತೆ ಭರ್ಜನವಾದಾಗ ಹುಟ್ಟಲ್ಲ, ಭರ್ಜಿತವಾಗದೇ ಇದ್ದಾಗ ಹುಟ್ಟುತ್ತದೆ. ಅಂದ್ರೆ ಯಾವುದೋ ಒಂದು ಅಂಶ ಇತ್ತು, ಅದು ಆವಾಗ ನಾಶ ಹೊಂದಿತ್ತು, ತತ್ಪೂರ್ವದಲ್ಲಿ ಇತ್ತು ನಿರ್ಧಾರ ಆಗಬೇಕಲ್ಲ. ಅದು ಯಾವುದದು? ನೀವು ಬಿಚ್ಚಿರಿ, ಮುರಿರಿ, ಅದನ್ನ, ಅದು ಕಾಣಿಸ್ಬೇಕು ಅಂತಿಲ್ಲ. ಹೋಗ್ಲಿ, ಏನು ಎಲ್ಲಾ ಬೀಜಗಳನ್ನು ನೀವು ನೆಟ್ಟಿದ ಮಾತ್ರಕ್ಕೆ ಬೆಳೆದು ಬಿಡ್ತಾವ? ಅದೂ ಇಲ್ಲ. ಆದ್ದರಿಂದ ಬೀಜ ಅನ್ನೋದು ಅಂಕುರವನ್ನು ಹುಟ್ಟಿಸ್ಬೇಕು ಅಂತಂದಾಗ ಅದಕ್ಕೆ ಬೇಕಾಗಿರುವ ಶಕ್ತಿ ಅನ್ನೋದು ಒಂದಿದೆ ಅದರಲ್ಲಿ. ಅದನ್ನು ನಂಬಲೇಬೇಕಾಗ್ತದೆ. ಕಣ್ಣಿಗೆ ಕಂಡಿಲ್ಲ ಅಂದ್ರೂ ನಂಬಬೇಕಾಗ್ತದೆ. ಯಾಕೆಂದ್ರೆ ಅನುಭವಕ್ಕಂತೂ ಬಂದಿದೆಯಲ್ಲ. ಆಮೇಲೆ ಇಷ್ಟೆಲ್ಲ ದೊಡ್ಡದಾಗಿರೋ ವೃಕ್ಷವನ್ನ ತಾನಾಗೇನು ಬೆಳೆಸ್ತದಲ್ಲ, ಆ ಸಾಮರ್ಥ್ಯ ಅನ್ನೋದು, ಆ ಶಕ್ತಿ ವಿಶೇಷ ಅನ್ನೋದು ಬೀಜದಲ್ಲಿ, ಇಷ್ಟು ಚಿಕ್ಕದಾದ ಬೀಜದಲ್ಲೇನೆ ಇದೆ ಅಂತ ಅನ್ನೋದನ್ನು ಒಪ್ಪಲೇಬೇಕಾಗ್ತದೆ. ಯಾಕೆಂದ್ರೆ ಅಲ್ಲಿ ಇಲ್ಲದೇ ಇರುವಂತಹ ಶಕ್ತಿ ಎಲ್ಲ ಗಿಡದಲ್ಲಿ ಬಂದ್ಬಿಡ್ತದೆ ಅಂತಂದ್ರೆ ಅದನ್ನ ಹೇಗೆ ನಂಬಲಿಕ್ಕೆ ಆಗ್ತದೆ? ಆಮೇಲೆ ಎಲ್ಲ ಬೀಜಗಳು ಕೂಡ ವೃಕ್ಷವಾಗೇ ಆಗ್ತವೆ ಅನ್ನುವಂತಹ ನಿಯಮವಿಲ್ಲಾದ್ದರಿಂದ ಅಲ್ಲಿ ಮತ್ತೆ ಅದೃಷ್ಟವನ್ನು ಒಪ್ಪಬೇಕು. ಸರಿಯಾದ ನೀರು, ಗಾಳಿ ಎಲ್ಲ ಬಿದ್ದು ಸರಿಯಾದ ಅದೃಷ್ಟ ಇದ್ದು ಅಂತಂದಾಗ ಮಾತ್ರ ಅದು ಬೆಳೀತದೆ. ಕೆಲವರು ಹೇಳ್ತಾರೆ, ತುಪ್ಪ ತಿನ್ಬೇಡ್ರಿ, ಬಹಳ ದಪ್ಪ ಆಗ್ತೀರಿ ಅಂತ. ಹೌದಾನೆ? ಏನು ತುಪ್ಪವನ್ನು ತಿಂದವ್ರು ಎಲ್ಲರೂ ದಪ್ಪ ಆಗ್ತಾರೇನು? ಇಲ್ಲ. ಮೃತ ಶರೀರದ ಮೇಲೆ ತುಪ್ಪ ಹಾಕಿದ್ರಂತೂ ಏನಾಗೋದೇ ಇಲ್ಲ. ಹೋಗಲಪ್ಪ, ಯಾರೆಲ್ಲ ತುಪ್ಪ ತಿಂತಾರೆ ಅವ್ರು ಎಲ್ಲರೂ ದಪ್ಪ ಹಾಗೆ ಆಗ್ತಾರಂತೂ ಇಲ್ಲ. ಘೃತ ಧೂಮಾಧಿವಾಸನಂ, ಘೃತವನ್ನು ತಿನ್ನೋದು ಮಾತ್ರಕ್ಕೇನೆ ದಪ್ಪ ಆಗ್ತಾರೆ ಅಂತ ನಿಯಮ ಇಲ್ಲ. ಎಲ್ಲರೂ ಹಾಗೆ ಆಗ್ತಾರಂತೂ ನಿಯಮ ಇಲ್ಲ. ಆದ್ದರಿಂದ ಈತ ತುಪ್ಪವನ್ನು ತಿಂದದಕ್ಕೆ ದಪ್ಪ ಆದ ದಪ್ಪ ಆಗಲಿಲ್ಲ. ಎಲ್ಲರೂ ಆಗ್ತಾರೆ ಎನ್ನುವಂತಹ ಅಂಶವನ್ನು ಹೇಳಿಕ್ ಬರಲ್ಲ. ಮೃತ ಶರೀರದಲ್ಲಿ ಸಿಕ್ತವಾಗಿರುವಂತಹ ಘೃತ ಏನು ಪುಷ್ಟಿಯನ್ನು ತಂದುಕೊಡಲ್ಲ. ಆದ್ದರಿಂದ ಮತ್ತೆ ಆ ಶರೀರದಲ್ಲಿ ಇಲ್ಲದೆ ಇರುವಂತಹ, ಈ ಶರೀರದಲ್ಲಿ ಇರುವಂತಹ ವ್ಯಕ್ತಿ ಯಾರು, ಅಲ್ಲ ಅದೃಷ್ಟ ಏನು, ಯಾರ ಅದೃಷ್ಟ ಸರಿ ಇದೆ ಅವರ ದೇಹ ಪುಷ್ಟಿಯನ್ನು ಪಡೀತದೆ, ಇಲ್ಲ ಅಂದ್ರೆ ಇಲ್ಲ. ಹೀಗೆ ಅಲ್ಲೂ ಇದನ್ನು ನಂಬಲೇಬೇಕು. ಇನ್ನು ಕೆಲವರಿಗೆ ಜಾತಿ ಸ್ಮೃತಿ, ಹುಟ್ಟ ತಾವು ಯಾರು ಅಂತ ಅನ್ನೋದು ಗೊತ್ತಿರ್ತದೆ. ಈಗಿನ ಕಾಲದಲ್ಲಿ ಯಾರಿದ್ದಾರೋ ಬಿಡಾರೋ ಗೊತ್ತಿಲ್ಲ. ಅದರಿಂದಲೂ ಕೂಡ ನಿರ್ಧಾರ ಮಾಡ್ಲಿಕ್ಕೆ ಬರ್ತದೆ. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ರೀತಿಗಳಿಂದ ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತಹ ಅದೃಷ್ಟವಾದ ವಸ್ತು ಇದೆ ಅಂತ ಅನ್ನೋದನ್ನು ನಿರ್ಧಾರ ಮಾಡ್ಲಿಕ್ಕೆ ಬರ್ತದೆ. ಇದನ್ನ ನಿರ್ಧಾರ ಹಾಗೆ ಯುಕ್ತಿಯಿಂದ ಮಾಡದೆ ಸಾಲದು, ಇದನ್ನ ಹೇಳುವಂತಹ ವೇದಗಳಿಗೆ ಆವಾಗ ಪ್ರಾಮಾಣ್ಯ ಸಿದ್ಧವಾಗ್ತದೆ. ಆದ್ದರಿಂದ ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ವಸ್ತುಗಳು ಕೂಡ ಎಷ್ಟೋ ಇವೆ. ಆದ್ದರಿಂದ ಅವುಗಳನ್ನು ಹೇಳುವಂತಹ ವೇದಗಳು ಪ್ರಮಾಣ ಅಂತ ಒಪ್ಪಲೇಬೇಕು. ಹೊರತು ಕೇವಲ ಲೋಕ ನಿಂದನೆಯನ್ನು ಮಾಡ್ತಾ ಯುಕ್ತಿಪರವಾಗಿರುವ ಮಾತುಗಳನ್ನೇ ಆಡ್ತಾ ಹೋದಾಗ ಅದರಿಂದ ಏನೇನೂ ಲಾಭವಿಲ್ಲ ಅನ್ನೋದನ್ನ ಇಂದ್ರ ತಾನು ಈ ನರಿಯ ರೂಪದಲ್ಲಿ ಬಂದು ತಾನು ಹೇಳ್ತಾನೆ. ಕೊನೆಗೆ ನೀ ಯಾರಪ್ಪ ಇಷ್ಟೆಲ್ಲ ಉತ್ತಮವಾದ ಮಾತನ್ನು ಆಡ್ತಾ ಇದ್ದೀಯಲ್ಲ ಅಂದ್ರೆ, ನಾನು ಇಂದ್ರ ಅಂತ ತನ್ನ ಸ್ವರೂಪವನ್ನು ತೋರಿಸಿ ಆ ಬ್ರಾಹ್ಮಣನಿಗೆ ಅನುಗ್ರಹಿಸಿ ಹೋಗ್ಬಿಡ್ತಾನೆ. ಆದ್ರಿಂದ ನೀನು ಕೂಡ ಬಹಳಷ್ಟು ಯುಕ್ತಿಯಿಂದ ಜೀವನವನ್ನು ನಡೆಸಬೇಡ. ಯುಕ್ತಿ ಬೇಕೇ ಬೇಕು, ಆದರೆ ಅದಕ್ಕೊಂದು ಕಡಿವಾಣ ಇರಬೇಕು.
ಉಚ್ಛೃಂಖಲವಾಗಿರುವಂತಹ ಯುಕ್ತಿಯಿಂದ ಏನೂ ಸಿದ್ಧವಾಗೋದಿಲ್ಲ. ವೈದಿಕವಾಗಿರುವಂತಹ ಪ್ರಮೇಯಗಳಿಂದ ಕೂಡಿರಬೇಕು, ಪ್ರತ್ಯಕ್ಷದ ಸಹಾಯವನ್ನು ಪಡೆದಿರಬೇಕು. ಆಗ ಮಾತ್ರ ಅನುಮಾನ ಯುಕ್ತಿ ಎನ್ನುವುದು ನಮಗೆ ಸರಿಯಾದ ಅರ್ಥವನ್ನು ತಿಳಿಸಿಕೊಡುತ್ತದೆ ಅಂತ ಈ ವಿಚಾರವನ್ನು ಭೀಷ್ಮರು ನಿರೂಪಿಸಿಕೊಟ್ಟಿದ್ದಾರೆ. ಹೀಗೆ ನಾನಾ ತರಹದ ವಿಚಾರಗಳನ್ನು ಹೇಳ್ತಾ ಮತ್ತೆ ಧರ್ಮರಾಜ ಕೇಳ್ತಾನೆ, ನೋಡಿ ಎಲ್ಲಿಗೆ ಬಂದರೂ ಮತ್ತೆ ಈ ವರ್ಣಾಶ್ರಮೋಚಿತವಾದ ಕರ್ಮವನ್ನು ಬಿಡಬಾರದು, ಮಾಡಬೇಕು ಅನ್ನುವಂತಹ ಅಂಶಕ್ಕೆ ತಾನೇ ಬರೋದು. ಈ ಪ್ರಜ್ಞಾ ಸಂಪಾದನೆಯನ್ನು ಮಾಡಬೇಕು. ಪ್ರಜ್ಞಾ ಸಂಪಾದನೆಯನ್ನು ಮಾಡಿ ಕೊನೆಗೇನು ಮಾಡಬೇಕು? ಅಹಿಂಸೆಯ ಅನುಷ್ಠಾನ ಮಾಡಬೇಕು, ದಾನವನ್ನು ಮಾಡಬೇಕು, ಅಧ್ಯಾಪನವನ್ನು ಮಾಡಬೇಕು, ತಪಸ್ಸನ್ನು ಮಾಡಬೇಕು. ಅದಕ್ಕೆ ಮತ್ತೊಮ್ಮೆ ಈ ವರ್ಣಾಶ್ರಮಕ್ಕೆ ಯೋಗ್ಯವಾಗಿರುವ ಕಾರ್ಯಗಳೇನು ಅನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಭರದ್ವಾಜ ಮುನಿಗಳು ಹಾಗೂ ಭೃಗು ಮಹರ್ಷಿಗಳು ಇವರಿಬ್ಬರ ಸಂವಾದದಲ್ಲಿ ಬಂದಿರುವಂತಹ ಈ ಮಹಾಭಾರತದ ಭಾಗ ಗದ್ಯ ರೂಪದಲ್ಲಿ ಇದೆ. ಮಹಾಭಾರತದಲ್ಲಿ ಪ್ರಾರಂಭವೂ ಕೂಡ ಗದ್ಯದಿಂದನೇ ಆಗಿದೆ. ನಡುವೆ ಅನೇಕ ಭಾಗಗಳು ಕೂಡ ಗದ್ಯದಲ್ಲೇ ಬಂದಿವೆ. ಶ್ಲೋಕ ಅಂತೂ ಇದ್ದೇ ಇವೆ. ಅಲ್ಲಿ ಹೇಳ್ತಾರೆ ನೋಡಿ, ಮೊದಲಿಗೆ ಬ್ರಹ್ಮದೇವರು ಎಲ್ಲರಿಗೂ ಕೂಡ ಹಿತ ಆಗಬೇಕು ಅಂತ ಬ್ರಹ್ಮಚರ್ಯಾಶ್ರಮವನ್ನು ನಿರ್ಮಾಣ ಮಾಡಿದ್ದು. ಪೂರ್ವಮೇವ ಭಗವತ ಬ್ರಹ್ಮಣ ಲೋಕಹಿತಂ ಅನುತಿಷ್ಠತ ಧರ್ಮ ಸಂರಕ್ಷಣಾರ್ಥಂ ಆಶ್ರಮಾಶ್ಚತ್ವಾರೋ ಅಭಿನಿರ್ದಿಷ್ಟಾ. 4 ಆಶ್ರಮಗಳನ್ನು ನಿರ್ಮಾಣ ಮಾಡಿದ್ದಾರೆ. ತತ್ರ ಗುರುಕುಲವಾಸಮೇವ ಪ್ರಥಮಂ ಆಶ್ರಮಂ ಉದಾಹರಂತಿ ಸಮ್ಯಗ್ಯತ್ರ ಶೌಚ ಸಂಸ್ಕಾರ ನಿಯಮವ್ರತ ವಿನಿಯತಾತ್ಮ ಉಭಯ ಸಂಧೆ ಭಾಸ್ಕರಾಗ್ನಿ ದೈವತಾನ್ ಉಪಸ್ಥಾಯ ವಿಹಾಯ ನಿದ್ರಾಲಸ್ಯೆ ಗುರೋಃ ಅಭಿವಾದನ ವೇದಾಭ್ಯಾಸ ಶ್ರವಣ ಪವಿತ್ರೀಕೃತಾಂತರಾತ್ಮ ಗುರುವಚನ ನಿರ್ದೇಶಾನುಷ್ಠಾನ ಪ್ರತಿಕೂಲೋ ಗುರುಪ್ರಸಾದ ಲಬ್ಧ ಸ್ವಾಧ್ಯಾಯ ತತ್ಪರ ಸ್ಯಾತ್. ಯಾವಾಗಲೂ ಕೂಡ ಈ ಬ್ರಹ್ಮಚಾರಿಯಾದವನು ಶೌಚ, ಉತ್ತಮವಾಗಿರುವಂತಹ ಸಂಸ್ಕಾರ, ನಿಯಮೇನ ವ್ರತಾನುಷ್ಠಾನವನ್ನು ಮಾಡ್ತಾ ಯಾವಾಗಲೂ ಕೂಡ ಸಂಧ್ಯೋಪಾಸನೆಯನ್ನು ಮಾಡಿ ಅಗ್ನಿ ಗುರುಗಳನ್ನು ದೇವತೆಗಳನ್ನು ಪ್ರಸನ್ನೀಕರಿಸಿಕೊಂಡು ನಿದ್ರಾ ಹಾಗೂ ಆಲಸ್ಯವನ್ನು ಬಿಟ್ಟು ಗುರೋಃ ಅಭಿವಾದನ ವೇದಾಭ್ಯಾಸ ಶ್ರವಣ ಪವಿತ್ರೀಕೃತಾಂತರಾತ್ಮ ಗುರುಗಳ ಸೇವೆಯನ್ನು ಮಾಡಿ ಅವರಿಗೆ ನಮಸ್ಕಾರವನ್ನು ಹಾಕಿ ಅವರ ಪ್ರಸನ್ನತೆಯನ್ನು ಸಂಪಾದನೆಯನ್ನು ಮಾಡಿ ವಿದ್ಯೆಯನ್ನು ಗಳಿಸಿ ಅದರಿಂದ ಶುದ್ಧವಾಗಿರುವಂತಹ ಅಂತಃಕರಣವನ್ನು ಪಡೆದು ಗುರುಗಳ ಮಾತಿಗೆ ಎಂದೂ ಕೂಡ ಪ್ರತಿಕೂಲವಾಗಿ ನಡೆದುಕೊಳ್ಳದೇನೆ ಗುರುಪ್ರಸಾದದಿಂದ ಬಂದಿರುವಂತಹ ವಿದ್ಯೆಯನ್ನು ಸಂಪಾದನೆ ಮಾಡಿದ ಅಂದರೆ ಅವನು ನಿಜವಾಗಿರುವಂತಹ ಬ್ರಹ್ಮಚಾರಿ. ಗುರುಹುಂ ಯಸ್ತ ಸಮಾರಾಧ್ಯ ದ್ವಿಜೋ ವೇದಮಾಪ್ನುಯಾತ್ ತಸ್ಯ ಸ್ವರ್ಗ ಫಲಾವಾಪ್ತಿ ಶುದ್ಧತೆ ಚಾಸ್ಯ ಮಾನಸಂ. ನೋಡಿ, ವಿದ್ಯಾ ಅನ್ನೋದು ವಸ್ತುತಃ ಗುರುಗಳ ಹತ್ರ ಹೋದ್ರೇನೆ ಬರ್ತದಂತೆ ನಿಯಮ ಇಲ್ಲ, ಈಗಿನ ಕಾಲಕ್ಕಂತೂ ಇಲ್ಲ. ನಿಮಗೆ ಕನ್ನಡ ಭಾಷೆ ಎಲ್ಲ ಸಿಕ್ಬಿಡ್ತದೆ. ಈಗ ಓದೋದಪ್ಪ ಮಹಾಭಾರತವನ್ನು ಓದಿ AI ಈಗ ಕೇಳಿಬಿಟ್ರೆ ಆ ಗೂಗಲ್ ಅಂತೂ ಎಲ್ಲ ಹೇಳ್ಬಿಡ್ತದೆ. ಆದ್ರಿಂದ ಯಾವ ಕಾಲದ ಧರ್ಮವನ್ನು ಯಾವಾಗ ಹೇಳಿಕತ್ತೀರ್ರಿ? ಸುಮ್ಮನೆ ಕೈ ಬಿಡಬಾರ್ದ? ಮದುವೆ ಮಾಡ್ಕೊಂಡಿಲ್ಲ ಅಂದ್ರೆ ಬ್ರಹ್ಮಚಾರಿ, ಮದುವೆ ಮಾಡ್ಕೊಂಡಿದ್ದ ಅಂದ್ರೆ ಗೃಹಸ್ಥ, ಬ್ಯಾಡ ಅಂತ ಬಿಟ್ಟು ಹೋದ ಅಂದ್ರೆ ಸನ್ಯಾಸಿ. ಇಷ್ಟೇ. ಅದೆಲ್ಲ ಬಿಟ್ಟು ನೀವು ಇದೇನು ನಿಯಮಗಳನ್ನು ಹೇಳ್ತಾ ಇದ್ದೀರಾ? ನೋಡಿ, ಲೋಕದಲ್ಲಿ ಹಾಗೆ ಕಂಡಿದೆ. ಇವು ಯಾವುದನ್ನ ಮೇಲ್ನೋಟಕ್ಕೆ ಮಾಡದಿದ್ದರೂ ಕೂಡ ವಿದ್ಯಾ ಕೀರ್ತಿಗಳು ಬಂದಿರ್ತಾವೆ. ನೋಡಿ, ಕೀರ್ತಿ ಮುಂತಾದವುಗಳೆಲ್ಲವೂ ಕೂಡ ಪೂರ್ವಜನ್ಮದ ಸುಕೃತದಿಂದ ಬರ್ತಾವೆ. ಇಲ್ಲಿಯೂ ಸತ್ಕರ್ಮ ಅನುಷ್ಠಾನದಿಂದ ಬರ್ತದೆ. ಆದರೆ ಸಾ ವಿದ್ಯಾ ತನ್ಮತಿರ್ಯಯ, ಪರಮಾತ್ಮನನ್ನು ತಿಳಿಸ್ಕೊಡುವಂತಹ ಏನು ವಿದ್ಯಾ ಅಂತಿದೆ, ಆ ಬ್ರಹ್ಮವಿದ್ಯೆಯೂ ಕೂಡ ಕದಾಚಿತ್ ಬೇರೆ ರೀತಿಯಿಂದ ಬರಬಹುದು. ಬೇರೆ ರೀತಿಯಿಂದಲೂ ಕೂಡ 2 ಥರ ಇದೆ. ಉತ್ತಮರಾದ ಬೇರೆ ಜ್ಞಾನಿಗಳು ನಿಮ್ಗೆ ತಿಳಿಸ್ಕೊಡ್ಬೋದು. ಅದೇನು ಎಲ್ಲನೂ ಕೂಡ ನಿಮಗೆ ಈ PDF AI ಇಂದನೇ ಬರಬೇಕು ಅಂತೇನಲ್ಲ, ಹಾಗೂ ಬರೋದಿದೆ. ಆಮೇಲೆ ಉತ್ತಮರಾಗಿರುವಂಥವರ ಮಾತನ್ನು ಕೇಳಿಸ್ಕೊಂಡು ಎಷ್ಟೋ ವಿಚಾರಗಳು ಗೊತ್ತಾಗಿರ್ತವೆ. ಆದರೂ ಅದು ಸಾಲದು. ನಮಗೆ ಉಪದೇಶವನ್ನು ಮಾಡುವಂತಹ ಗುರುವನ್ನ ಅಂತ ಮಾಡಿಕೊಳ್ಳೇಬೇಕಾಗ್ತದೆ.
ಯಾಕೆಂದ್ರೆ ಅವರಲ್ಲಿ ಪರಮಾತ್ಮ ಇದ್ದು ತಾನು ಪ್ರಸನ್ನನಾದಾಗ ಮಾತ್ರ ಈ ವಿದ್ಯೆ ಫಲಪ್ರದವಾಗ್ತವೆ. ಆದ್ದರಿಂದ ವಿಚಾರಗಳನ್ನು ತಿಳ್ಕೊಂಡ ಕೂಡ್ಲೇನೂ ಕೂಡ ನಮಗೆ ಫಲ ಬರ್ತದಂತಿಲ್ಲ. ನೈಷ್ಕರ್ಮಪ್ಯಚ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ. ನೈಷ್ಕರ್ಮೆ ಅಂದ್ರೆ ಜ್ಞಾನ. ಈ ಜ್ಞಾನ ಬರಬೇಕಂದ್ರೂ ಕೂಡ ಪರಮಾತ್ಮನ ಪ್ರಸಾದ ಇರಬೇಕು. ಅಲ್ಲರಿ ಪರಮಾತ್ಮನ ಪ್ರಸಾದ ಇರದೇನೂ ಜ್ಞಾನ ಬಂದದಲ್ಲ ಅಂದ್ರೆ ಅದು ಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನ ಅನ್ನೋದು ಮೇಲ್ನೋಟಕ್ಕೆ ಗುರು ಸೇವಾ ಮಾಡದೆ ಪರಮಾತ್ಮನ ಅನುಗ್ರಹವಿಲ್ಲದೇನೆ ಬಂದುಬಿಡುತ್ತದೆ. ಅದಕ್ಕೆ ಅದು ನಶೋಭತೆ. ಪರೋಕ್ಷ ಜ್ಞಾನ ಅನ್ನೋದು ಪರಮಾತ್ಮನಲ್ಲಿ ಗುರುಗಳಲ್ಲಿ ಭಕ್ತಿಯನ್ನು ಮಾಡದೇ ಇದ್ರೆ ಶೋಭಿಸೋದಿಲ್ಲ. ಅಂದ್ರೆ ನಮ್ಗೇನು ಫಲ ತಂದು ಕೊಡಬೇಕು ಅದನ್ನು ತಂದು ಕೊಡಲ್ಲ. ಇನ್ನು ಯಾವ ಅಪರೋಕ್ಷ ಜ್ಞಾನ ಸಲುವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಆ ನೈಷ್ಕರ್ಮ್ಯನೂ ಕೂಡ ಹುಟ್ಟೋದೇ ಇಲ್ಲ. ಆದ್ರಿಂದ ನೋಡಿ, ಕಿಂಚಿತ್ ಪರೋಕ್ಷ ಜ್ಞಾನವನ್ನ ಹಾಗೆ ಗುರುಗಳ ಸೇವೆಯನ್ನ ಮಾಡದೆಯೂ ಕೂಡ ಸಂಪಾದನೆ ಮಾಡಿಬಿಡಬಹುದು. ಆದರೆ ಅದು ನ ಶೋಭತೆ, ನಮಗೆ ಅಭೀಪ್ಸಿತವಾಗಿರುವ ಫಲವನ್ನ ತಂದು ಕೊಡುವುದಿಲ್ಲ. ಆದ್ರಿಂದ ಗುರುಗಳಾದವರು ಕೇವಲ 4 ವಿಚಾರಗಳನ್ನ ಹೇಳಲಿಕ್ಕಷ್ಟೇ ಕಾರಣ ಅಂತಲ್ಲ. ಅವ್ರು ಯಾಕೆ ಹೇಳಬೇಕು? ನಾವೇ ಪುಸ್ತಕವನ್ನು ಓದ್ಕೊಂಡ್ಬಿಟ್ರೆ ಆಗ ಹೋಗ್ತದಲ್ಲ ಅಂತನೋದು ನಿಜ. ಆದರೆ ಓದಿರುವಂತಹ ಆ ವಿದ್ಯಾ, ಬಂದಂತಹ ವಿದ್ಯಾ ನಮಗೆ ಈಪ್ಸಿತವಾಗಿರುವಂತಹ ಫಲವನ್ನು ಕೊಡಬೇಕು ಅಂದ್ರೆ ಸಂತುಷ್ಟನಾದಂತಹ ಆ ಗುರುಗಳ ಪ್ರಸಾದ ದ್ವಾರಾನೇ ಅದಾಗಬೇಕು. ಇಲ್ಲ ಅಂದ್ರೆ ಇಲ್ಲ. ಅದಕ್ಕೋಸ್ಕರ ಬ್ರಹ್ಮಚಾರಿಗಳಿಗೆ ಗುರು ಸೇವಾ ಅನ್ನೋದು ಯಾಕೆ ವಿಹಿತ ಅಂದ್ರೆ ಬ್ರಹ್ಮಚಾರಿಗಳಾದಾಗಲೇನೆ ಅಧ್ಯಯನ ಮಾಡ್ಲಿಕ್ಕಾಗೋದು. ಬೇರೆ ಕಾಲದಲ್ಲಿ ಇಷ್ಟು ಸಮಯವನ್ನು ಹಾಕಿ ಅಧ್ಯಯನ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಆದ್ದರಿಂದ ಅವಶ್ಯವಾಗಿ ಗುರು, ದೇವತಾ ಹಾಗೂ ಅಗ್ನಿ ಈ 3 ಜನರ ಉಪಾಸನೆಯನ್ನು ಮಾಡಲೇಬೇಕಾದದ್ದು. ಬ್ರಹ್ಮವರ್ಚಸ ಸಂಪನ್ನನಾಗ್ತಾನೆ, ಗುರುಗಳ ಅನುಗ್ರಹದಿಂದ ಉತ್ತಮವಾದ ವಿದ್ಯೆಯನ್ನು ಪಡಿತಾನೆ, ದೇವತೆಗಳು ಪ್ರಸನ್ನರಾಗಿ ಫಲವನ್ನು ಕೊಡ್ತಾರೆ. ಇದು ಆ ಬ್ರಹ್ಮಚಾರಿ ತಿಳಿದುಕೊಳ್ಳಬೇಕಾದದ್ದು, ಹೀಗಿರಬೇಕಾದದ್ದು. ಗಾರ್ಹಸ್ಥ್ಯಂ ಖಲು ದ್ವಿತೀಯಂ ಆಶ್ರಮಂ ವದಂತಿ. ಗೃಹಸ್ಥಾಶ್ರಮ ಅನ್ನೋದು 2ನೇ ಆಶ್ರಮ ಅಲ್ವಾ? ತಸ್ಯ ಸಮುದಾಚಾರ ಲಕ್ಷಣಂ ಸರ್ವಂ ಅನುವ್ಯಾಖ್ಯಾಸ್ಯಾಮಃ. ಏನಿದೆ ಅನ್ನೋದು ಹೇಳ್ತೀವಿ ಕೇಳಿ. ಗೃಹಸ್ಥರು ಹೇಗಿರಬೇಕು ನೋಡಿ. ಉತ್ತಮವಾಗಿರುವಂತಹ ಗೃಹಸ್ಥಾಶ್ರಮ ಅನ್ನೋದು ಬೇರೆ ಎಲ್ಲ ಆಶ್ರಮಕ್ಕೂ ಕೂಡ ಉಪಜೀವ್ಯವಾದದ್ದು. ಬೇರೆ ಎಲ್ಲ ಆಶ್ರಮ ನಡಿಲಿಕ್ಕೆ ಇದೇ ಆಶ್ರಮನೇ ಕಾರಣ. ಇದಕ್ಕೆ ಹೇಳ್ತಾರೆ, ಧರ್ಮಾರ್ಥ ಕಾಮಾವಾಪ್ತ್ಯರ್ಥಂ ತ್ರಿವರ್ಗ ಸಾಧನಮಪೇಕ್ಷ್ಯ ಅಗರ್ಹಿತೇನ ಕರ್ಮಣ ಧನಾನ್ಯಾದಾಯ ಸ್ವಾಧ್ಯಾಯೋಪಲಬ್ಧ ಪ್ರಕರ್ಷೇಣ ವಾ ಬ್ರಹ್ಮರ್ಷಿ ನಿರ್ಮಿತೇನ ವಾ ಹವ್ಯಕವ್ಯ ನಿಯಮಾಭ್ಯಾಂ ದೈವತ ಪೂಜಾ ಸಮಾಧಿ ಪ್ರಸಾದ ವಿದ್ಯುಪಲಬ್ಧೇನ ಧನನ ಏವ ಗೃಹಸ್ಥೋ ಗಾರ್ಹಸ್ಥ್ಯಂ ವರ್ತಯೇತ್ ತದ್ಧಿ ಸರ್ವಾಶ್ರಮಾಣಾಂ ಮೂಲಮುದಾಹರಂತಿ. ಧನ ಸಂಪಾದನೆ ಮಾಡುವ ಅಧಿಕಾರ ಇರೋದು ಗೃಹಸ್ಥನಿಗೆ ಮಾತ್ರ. ಬ್ರಹ್ಮಚಾರಿ ಇಟ್ಕೊಳ್ಳುವಂತಿಲ್ಲ. ಸನ್ಯಾಸಿಗಳಂತೂ ಮೊದಲು ಇಟ್ಕೊಳ್ಬಾರ್ದು. ಎಲ್ಲವನ್ನ ಬಿಟ್ಟು ಕಾಡಿಗೆ ಹೋಗಿರ್ತಾನೆ. ಆದ್ರಿಂದ ವಾನಪ್ರಸ್ಥನ ಕೈಯಲ್ಲೂ ಇಲ್ಲ. ಆದರೆ ಧರ್ಮ, ಅರ್ಥ, ಕಾಮಗಳ ಪ್ರಾಪ್ತಿಗೋಸ್ಕರ ಈ ಗೃಹಸ್ಥಾಶ್ರಮವನ್ನು ಪರಿಪಾಲನೆ ಮಾಡ್ತಾ ತಾನು ಸ್ವಾಧ್ಯಾಯೋಪಲಬ್ಧ ಪ್ರಕರ್ಷೇಣ ಧನಾನಿ ಆದಾಯ, ತಾನು ಮಾಡಿರುವಂತಹ ಅಧ್ಯಯನದಿಂದ ಏನು ವಿದ್ಯೆ ಬಂದಿದೆ ಆ ವಿದ್ಯಾ ಮೂಲಕವಾಗಿ ತನಗೆ ಉಚಿತವಾದ ರೀತಿಯಲ್ಲಿ ಇನ್ನೊಬ್ಬರ ಕೈಯಿಂದ ಧನವನ್ನು ಇಸ್ಕೊಂಡು ಬರುವಂತಹದ್ದಿದೆ. ವಿದ್ಯಾವಿತ್ತ ಲಿಪ್ಸವಾಪ್ತಿಮಶೇಷೈ. ವಿದ್ಯೆಯನ್ನು ಪ್ರದರ್ಶನ ಮಾಡಿ ವಿತ್ತವನ್ನು ಇಸ್ಕೊಳ್ಳಿಕ್ಕೆ ಅಂತ ಬಂದಿರ್ತಾರೆ ನೋಡ್ರಿ. ಸರಿಯಾಗಿರುವಂತಹ ಸಭೆಯಲ್ಲಿ ತಮ್ಮ ವಾಕ್ಯಾರ್ಥವನ್ನು ಹೇಳಿಬಿಟ್ಟು ದುಡ್ಡನ್ನು ಸಂಪಾದನೆ ಮಾಡ್ತಾರಲ್ಲ, ಈ ತರಹದ್ದು. ಆಮೇಲೆ ಇವರ ವಿದ್ಯೆಯನ್ನ ನೋಡಿಕೊಂಡು ಉತ್ತಮರಾಗಿರುವಂಥವರು ದಾನ ಕೊಡ್ತಾರೆ. ಅದನ್ನು ಇವರು ಸ್ವೀಕಾರ ಮಾಡ್ತಾರೆ. ಇಲ್ಲ ಅಂದ್ರೆ ಬೇರೆ ಮಾರ್ಗ ಎಲ್ಲಿದೆ ಹೇಳಿ? ಈ ತರಹ ತಮ್ಮ ವಿದ್ಯೆಯ ಪ್ರಕಾಶವನ್ನ ಮಾಡಿ ವಿತ್ತವನ್ನು ಸಂಪಾದಿಸಿಕೊಂಡು ಅದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹೇಗೆ ಮಾಡಬೇಕು ಅಂತ. ಮುಂದೆ ಬರ್ತದೆ. ಭೀಮಸೇನ ದೇವರು ಒಂದೊಂದು ಊರಿನಲ್ಲಿ 5 ಪಂಡಿತರನ್ನ ಧರ್ಮ ಪ್ರಚಾರಕ್ಕೆ ಅಂತ ಇಟ್ಟು ಅವರಿಗೆಲ್ಲ ದುಡ್ಡನ್ನ ಕೊಡ್ತಾ ಸಾಕ್ತಾ ಇದ್ರು ಅಂತ. ಆದ್ದರಿಂದ ಹೀಗೆ ಉತ್ತಮನಾಗಿರುವಂತಹ ರಾಜ ಕೊಟ್ಟಿರುವುದನ್ನ ಇವರು ದಾನ ಅಂತ ಸ್ವೀಕಾರ ಮಾಡ್ತಾರೆ. ಆಮೇಲೆ ಏನು ಮಾಡಬೇಕಾದದ್ದು ಅದನ್ನು ಮಾಡಿ ಪರಿಹಾರ ಮಾಡಿಕೊಳ್ತಾರೆ ಗೃಹಸ್ಥಾಶ್ರಮಿಗಳು. ಆದರೆ ಅವರು ಈ ಧನವನ್ನ ಇಟ್ಟುಕೊಂಡು ಅಥವಾ ದೈವದತ್ತವಾಗಿರುವಂತಹ ದೇವತೆಗಳು ಕೊಟ್ಟಿರುವಂತಹ ಧನವನ್ನು ಸ್ವೀಕರಿಸಿಕೊಂಡು ದೇವತೆಗಳಿಗೆ ಅಂತಲೇ ಮತ್ತೆ ಅದನ್ನು ಅರ್ಪಣೆ ಮಾಡ್ತಾ
ಅತಿಥಿ ಪೂಜೆಯನ್ನು ಮಾಡಿ ಎಲ್ಲ ಆಶ್ರಮದವರನ್ನು ಮುನ್ನಡೆಸಬೇಕಾದದ್ದು ಈ ಗೃಹಸ್ಥನ ಧರ್ಮ. ಗುರುಕುಲವಾಸಿನಃ ಪರಿವ್ರಾಜಕಾಃ ಚ ಏನೇ ಸಂಕಲ್ಪಿತ ವ್ರತ ನಿಯಮ ಧರ್ಮಾನುಷ್ಠಾಯಿನಃ ತೇಷಾಮ್ಯಪ್ಯತ ಏವ ಭಿಕ್ಷಾ ಬಲಿ ಸಂವಿಭಾಗಾಃ ಪ್ರವರ್ತಂತೆ. ಯಾರು ಅಧ್ಯಯನ ಮಾಡಬೇಕು ಅಂತ ಅನ್ಕೊಂಡಿದ್ದಾರೋ, ಯಾರು ತಮ್ಮನ್ನು ತಾವು ಸನ್ಯಾಸಿಗಳು ಅಂತ ಮಾಡಿಕೊಂಡು ಇನ್ನಷ್ಟು ತಪಸ್ಸಿನಲ್ಲಿ ಆಸಕ್ತರಾಗಬೇಕು ಅಂತ ಅನ್ಕೊಂಡಿದ್ದಾರೋ ಅವರನ್ನು ಮುನ್ನಡೆಸೋರೇ ಈ ಗೃಹಸ್ಥಾಶ್ರಮಿಗಳು. ಆದ್ದರಿಂದ ಗೃಹಸ್ಥಾಶ್ರಮಿಗೆ ಬಹಳಷ್ಟು ಕಂಟಕ ಇದೆ ಲೋಕದಲ್ಲಿ, ನಿಜ. ಆದರೆ ಈತ ನಿಜವಾದ ರೀತಿಯಲ್ಲಿ ಶಾಸ್ತ್ರೋಕ್ತವಾದ ಮಾರ್ಗದಲ್ಲಿ ನಡೆದು ಇದ್ದಾಗ ಈತನಿಂದಲೇನೆ ಒಂದು ರೀತಿ ಲೋಕ ಮುನ್ನಡೆಯೋದು. ಆದ್ದರಿಂದ ಗೃಹಸ್ಥಾಶ್ರಮಿಯೇ ಶ್ರೇಷ್ಠನಾದವನು. ಅಲ್ಲೂ ಹೇಳ್ತಾರೆ ನೋಡಿ, ನಿಜವಾದ ರೀತಿಯಲ್ಲಿ ಗೃಹಸ್ಥಾಶ್ರಮಿಗಳಿಗೆ ವಿಹಿತವಾದ ರೀತಿಯಲ್ಲಿ ಅವ್ರು ಇದ್ಬಿಟ್ರು ಅಂದರೆ ಅಪಿಚಾತ್ರ ಮಾಲ್ಯಾಭರಣ ವಸ್ತ್ರಾಭ್ಯಂಗ ನಿತ್ಯೋಪಭೋಕ್ತೃ ನಿತ್ಯ ಗೀತವಾದಿತ್ರ ಶ್ರುತಿ ಸುಖ ನಯನಾಭಿರಾಮ ದರ್ಶನಾನಾಂ ಪ್ರಾಪ್ತಿ ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ ಚೋಷ್ಯಮಾಂ ಅಭ್ಯವಹಾರ್ಯಾಣಾಂ ವಿವಿಧಾನಾಂ ಉಪಭೋಗ ಸ್ವವಿಹಾರ ಸಂತೋಷ ಕಾಮ ಸುಖವಾಪ್ತಿರಿತಿ. ಅವರಿಗೆ ಇಲ್ಲೇನೆ ಎಲ್ಲ ಸುಖದ ಲಾಭ ಇದೆ. ಯಾವ್ದು ಮಾಲ್ಯ, ಆಭರಣ, ವಸ್ತ್ರಗಳು, ಅಭ್ಯಂಗ, ನಿತ್ಯೋಪಭೋಗ, ನೃತ್ಯ. ಇವರು ಸ್ವತಃ ನರ್ತನ ನೋಡ್ಲಿಕ್ಕೆ ಹೋಗ್ಬೋದು, ಯಾಕೆ ದುಡ್ಡಿದೆ. ಗೀತ, ವಾದಿತ್ರ, ಶ್ರುತಿ ಸುಖ ನಯನಾಭಿರಾಮ ದರ್ಶನಾನಾಂ. ಏನು ವಸ್ತು ಬೇಕೋ ಆ ವಸ್ತುವನ್ನು ಗಳಿಸ್ಬೋದು, ಸಂಪಾದನೆ ಮಾಡ್ಬೋದು, ನೋಡ್ಬೋದು, ಅದರಿಂದ ಸಂತೋಷ ಪಡ್ತಾರೆ. ಏನು ಭಕ್ಷ್ಯ ಭೋಜ್ಯಗಳು ಬೇಕೋ ಅವುಗಳನ್ನು ತಾವೇ ನಿರ್ಮಾಣ ಮಾಡ್ಕೊಳ್ಬಹುದು. ನೋಡಿ, ಬ್ರಹ್ಮಚಾರಿಗಳು ಮಾಡ್ಕೊಳ್ಳುವಂತಿಲ್ಲ, ಸನ್ಯಾಸಿಗಳು ಬೇಕಂದ್ರೂ ಕೂಡ ಶಿಷ್ಯರಿಗೆ ಕೇಳಬೇಕು, ಮತ್ತೆ ಕೊಡ್ರೋ ಮಾರಾಯರ ಅಂತ. ಆದ್ರೆ ಇವರು ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ. ಇಲ್ಲೇನೆ ಗೃಹಸ್ಥಾಶ್ರಮಿಗಳು ವಿಹಿತವಾದ ರೀತಿಯಲ್ಲಿ ಇದ್ರೆ ಈ ಎಲ್ಲ ಸುಖವನ್ನು ಕೂಡ ಅನುಭವಿಸ್ತಾರೆ. ಆದ್ರಿಂದ ಗೃಹಸ್ಥಾಶ್ರಮಿಗಳು ಬಹಳ ಶ್ರೇಷ್ಠ. ಆದ್ರೆ ನೆನಪಿರಬೇಕು, ಅತಿಥಿರ್ಯಸ್ಯ ಭಗ್ನಾಶೋ ಗೃಹಾತ್ ಪ್ರತಿನಿವರ್ತತೆ ಸತಸ್ಯ ದುಷ್ಕೃತಂ ದತ್ವಾ ಪುಣ್ಯಾನ್ಯಾದಾಯ ಗಚ್ಚತಿ. ನಿಮ್ಮಲ್ಲಿ ದುಡ್ಡಿದೆ ಅಂತ ಅನ್ಕೊಂಡು ನೀವು ಗೃಹಸ್ಥ ಆಗ್ಬಿಟ್ಟು ಕರಿತೀವಿ, ಆ ಬ್ರಾಹ್ಮಣ ಬರ್ತಾನೆ ಊಟಕ್ಕೆ. ನೀವು ಕರೆಯೋ ಕಾಲಕ್ಕೆ ಸ್ವಲ್ಪ ಪರೀಕ್ಷೆ ಮಾಡಿ ಕರೆದಿದ್ರೆ ಬಹಳ ಒಳ್ಳೆಯದು. ಆದ್ರೆ ಅತಿಥಿ ರೂಪದಿಂದ ಬಂದಂತಹ ಆ ವ್ಯಕ್ತಿ ನಿಮ್ಮಿಂದ ಸತ್ಕೃತ ಆಗದೇನೆ ಸಿಟ್ಟಿಗೆದ್ದು ಹೋದ ಅಂದ್ರೆ ಆತ ತನ್ನ ಪಾಪಗಳನ್ನು ನಿಮಗೆ ಕೊಟ್ಟು ನಿಮ್ಮ ಪುಣ್ಯಗಳನ್ನು ತಗೊಂಡು ಹೋಗ್ಬಿಡ್ತಾನೆ. ಇದೊಂದು ಎಚ್ಚರ ಗೃಹಸ್ಥಾಶ್ರಮಿಗಳಿಗೆ. ಎಲ್ಲ ಒಳ್ಳೇದೇ ಹೇಳಿಬಿಟ್ರೆ ಮತ್ತೆ ಎಲ್ಲರೂ ಲಗ್ನ ಮಾಡ್ಕೊಂಡ್ಬಿಡ್ತಾರೆ ನಾಳೆ. ಆದ್ರಿಂದ ಗೃಹಸ್ಥಾಶ್ರಮ ಶ್ರೇಷ್ಠ ಅನ್ನೋದು ನಿಜ, ಆದ್ರೆ ಎಷ್ಟು ಕಷ್ಟ ಇದೆ ಅಂತ ಅನ್ನೋದು ಕೂಡ ಅಷ್ಟೇ ನಿಜ. ಬಂದಂತಹ ಅತಿಥಿ ಎಂದೂ ಕೂಡ ಮುನಿಸ್ಕೊಂಡು ಹೋಗಬಾರದು. ಅವನು ಅಸತ್ಕೃತನಾದರೆ ತನ್ನ ಪಾಪವನ್ನು ಇಲ್ಲಿ ಬಿಟ್ಟು ನಿಮ್ಮ ಪುಣ್ಯಗಳನ್ನು ತಗೊಂಡು ಹೋಗ್ತಾನೆ. ಅಷ್ಟೇ ಅಲ್ಲ, ಇವರಿಗೆ ತ್ರಿವರ್ಗ ಗುಣ ನಿರ್ವೃತ್ತಿ ಯಸ್ಯ ನಿತ್ಯಂ ಗೃಹಾಶ್ರಮೆ ಸ ಸುಖಾನ್ಯನುಭೂಯ ಇಹ ಶಿಷ್ಟಾನಾಂ ಗತಿಮಾಪ್ನುಯಾತ್. ಗೃಹಸ್ಥನು ಧರ್ಮಕ್ಕೆ ವಿಹಿತವಾಗಿರುವ ಈ ಕಾಮಗಳ ಅವಾಪ್ತಿಯನ್ನು ಪಡೆದರೂ ಕೂಡ ಅವನಿಗೆ ಮೋಕ್ಷ ಮಾರ್ಗಕ್ಕೆ ಇವುಗಳು ಪರಿಪಂಥಿ ಆಗೋದಿಲ್ಲ. ಇದಕ್ಕಿಂತಲೂ ಕೂಡ ಹಿಂದೇನೆ ಅನೇಕ ಪರ್ವಗಳಲ್ಲಿ ಈ ವಿಚಾರ ಬಂದಿದೆ. ಧನಾಗಮಃ, ಉತ್ತಮವಾಗಿರುವ ದುಡ್ಡು ಬರೋದು. ವಶ್ಯಶ್ಚ ಪುತ್ರ, ಮಾತನ್ನು ಕೇಳುವಂತಹ ಮಗ. ಪ್ರಿಯವಾದಿನಿಯಾಗಿರುವಂತಹ ಹೆಂಡತಿ. ತಾನು ಎಲ್ಲಿ ಕೈ ಹಾಕ್ತಾನೋ ಅಲ್ಲಿ ಬರುವಂತಹ ಕ್ಷೇತ್ರಗಳಿಂದ ಲಾಭ. ಉತ್ತಮವಾಗಿರುವ ಅರ್ಥಾಗಮ, ವಿದ್ಯಾದಿಂದ ಬರುವಂತಹ ದುಡ್ಡು. ಇವೆಲ್ಲವೂ ಗೃಹಸ್ಥನಿಗಿರುವಂತಹ ಶ್ರೇಷ್ಠವಾದ ಫಲಗಳು. ಇವುಗಳು ಬಂದಾಗ ಅದನ್ನು ಅನುಭವಿಸಬೇಕು. ಗೃಹಸ್ಥಾಶ್ರಮಿಗೆ ಇಲ್ಲೇ ಇಷ್ಟು ಸುಖ ಇದೆ. ಅದು ಬರೋದು ತುಂಬಾ ಕಷ್ಟ ಇದೆ ನಿಜ. ಆದರೆ ನಿಜವಾದ ಅರ್ಥವನ್ನು ಕೊಡುವಂತಹ ವಿದ್ಯಾ ಇತ್ತು ಅಂದ್ರೆ, ಪ್ರಿಯವಾದಿನಿ ಹೆಂಡತಿ, ವಶ್ಯಪುತ್ರನಾಗಿದ್ದಾಗ ಆಗ ಅಂತಹ ಗೃಹಸ್ಥಾಶ್ರಮಿಗೆ ಸಮಾನನಾದ ಸುಖಿಯೇ ಈ ಜಗತ್ತಿನಲ್ಲಿಲ್ಲ. ಅಂತ ಸುಖವನ್ನು ಈಗ ಪಡ್ತಾ ಪಡ್ತಾ ಅದೇ ಗೃಹಸ್ಥಾಶ್ರಮಿಯ ಮನೆಗೆ ಬಂದಿರುವ ಅತಿಥಿ ಅಸತ್ಕೃತನಾಗಿ ಹೋದ ಅಂದ್ರೆ ಬಹಳ ಪಾಪ ಇದೆ. ಹೀಗೆ ಇನ್ನು ಇದೇ ತರಹ ವಾನಪ್ರಸ್ಥ ಹಾಗೂ ಸನ್ಯಾಸಿಗಳ ವಿಚಾರಗಳನ್ನು ನಿರೂಪಿಸ್ತಾ ಸದಾಚಾರವನ್ನು ಹೇಗೆ ಸಂಪಾದನೆ ಮಾಡಬೇಕು, ಎಲ್ಲೆಲ್ಲಿ ಹೇಗೆ ವರ್ತಿಸಬೇಕು ಅನ್ನೋದನ್ನ ಮಹಾಭಾರತದಲ್ಲಿ ಹೇಳ್ತಾರೆ. ಯಾವುದನ್ನ ಈಗಿನ ಕಾಲದಲ್ಲಿ ಮೊದಲು ಹೇಳಬೇಕು ನೋಡಿ. ಪ್ರಾಣಿಗಳಿಗೆ ವಿಧಿ ನಿಷೇಧಗಳನ್ನು ಹೇಳಲಿಕ್ಕೆ ಬರೋದಿಲ್ಲ. ಯಾಕ್ರಿ ಸಿಂಹ ಏಕಾದಶಿ ಉಪವಾಸ ಮಾಡಿಲ್ಲ, ಅದಕ್ಕೆ ಪಾಪ ಬಂತೋ ಪುಣ್ಯ ಬಂತೋ ಅಂತ ಪ್ರಶ್ನೆ ಕೇಳಲಿಕ್ಕೆ ಆಗಲ್ಲ. ಆದರೆ ಮನುಷ್ಯರಿಗೇನೆ ಇವೆಲ್ಲ ವಿಧಿ ನಿಷೇಧಗಳು ಇರೋದು ಅಂತ. ಆದ್ದರಿಂದ ಹೇಗೆ ಮಾತಾಡಬೇಕು,
ಹೇಗೆ ದಾನ ಮಾಡಬೇಕು ಆ ಎಲ್ಲ ಅಂಶ ಬಿಡಿ, ಹೇಗೆ ತಾನು ತನ್ನ ಶೌಚಾಚಾರಗಳನ್ನು ಇಟ್ಕೊಳ್ಬೇಕು ಅನ್ನೋದನ್ನು ಕಲಿಬೇಕಲ್ಲ. ನೋಡಿ, ನಾವು ಮನುಷ್ಯರು ಅಂತ ಆಗಿದ್ದೇ ಯಾಕೆ ಅಂದ್ರೆ ಕೈ ತೊಳ್ಕೊಳ್ತೀವಿ, ಬಾಯಿ ಮುಕ್ಕಳಿಸ್ಕೊಳ್ತೀವಿ ಅಂತ ಆದ್ದರಿಂದ. ಪಾಪ ಈ ಪ್ರಾಣಿಗಳು ಮಾಂಸವನ್ನು ತಿಂದು ಬಾಯಿ ಒರೆಸ್ಕೊಂಡು ಚಲೋ ಹೊತ್ನಾಗಿ ಮುಖ ತೊಳಿತಾವ. ತಾನು ನೀರು ಕುಡಿಯೋ ಕಾಲಕ್ಕೆ ಎಷ್ಟು ನೀರು ಸಂಪರ್ಕ ಆಗ್ತದೋ ಅದರಿಂದ ಬಾಯಿ ತೊಳಿತು ಅಂದ್ರೆ ತೊಳಿತು ಅಷ್ಟೇ. ನಮಗೇನಾದ್ರೂ ಇದನ್ನು ಹೇಳಿದ್ದಿಲ್ಲ ಅಂದ್ರೆ ನಾವು ಅಲ್ಲೇ ಉಳ್ಳಾಡ್ಕೊಂಡು ಬೇರೆ ಅಂಶಗಳು ನೀವೇ ಊಹೆ ಮಾಡ್ಕೊಳ್ಳಿ. ನೋಡಿ, ಈ ಪಶುಗಳಿಗೆ ಯಾಕದ ಜ್ಞಾನ ಇಲ್ಲ, ಅವಕ್ಕೇನು ಅನ್ಸೋದು ಇಲ್ಲ ಕೂಡ. ಆದರೆ ಈ ತರಹ ಇರಬಾರ್ದು ಅನ್ನೋದನ್ನ ಮಹಾಭಾರತದಲ್ಲಿ ಹೇಳ್ತಾರೆ. ಅದರಲ್ಲಿ ಪ್ರಧಾನವಾಗಿ ಈಗಿನ ಕಾಲದಲ್ಲಿ ಹೇಳಬೇಕಾದದ್ದು ಈ ಪುರೀಶ ಮೂತ್ರ ವಿಸರ್ಜನೆ ಎಲ್ಲಿ ಮಾಡಬಾರ್ದು ಅನ್ನೋದನ್ನ ಹೇಳ್ತಾರೆ. ಮಲಮೂತ್ರ ವಿಸರ್ಜನೆಯನ್ನು ನಾವು ಹೇಗೆ ಬೇಕಾದಾಗ ಮಾಡ್ತಿರ್ತೀವಿ. ಅದಕ್ಕೆ ಹೇಳ್ತಾರೆ ರಾಜಮಾರ್ಗೆ ರಾಜಮಾರ್ಗೆ ಗವಾಂ ಮಧ್ಯೆ ಧಾನ್ಯ ಮಧ್ಯೆ ಶಿವಾಲಯೇ ಅಗ್ನ್ಯಾಗಾರೇ ತಥಾ ತೀರೆ ಏನ ಕುರುವಂತಿತೆ ಶುಭಾಹ. ನೋಡಿ, ಇದನ್ನ ಮಹಾಭಾರತದಲ್ಲಿ ಹೇಳಿಕ್ ಹೋಗ್ತಿದ್ದಾರೆ ಅಂತಂದ್ರೇನೆ ನಮಗೆ ಮನುಷ್ಯರಿಗೆ ಅಸಹ್ಯ ಅಂತ ಅನಿಸ್ಬೇಕಲ್ವಾ. ಯಾಕೆಂದ್ರೆ ವೇದವ್ಯಾಸ ದೇವರಿಗೆ ಗೊತ್ತಿದೆ ಮಾಡೋರು ಹುಟ್ಟುತ್ತಾರೆ ಮುಂದೆ ಅಂತ, ಯಾಕೆ ತಾನೇ ಸೃಷ್ಟಿ ಮಾಡಿರೋ. ಆದ್ದರಿಂದ ಇವರಿಗೆ ಹೇಳಲೇಬೇಕು ಈ ಎಲ್ಲ ಅಂಶಗಳನ್ನ ಅಂತ ಹೇಳ್ತಾರೆ. ರಾಜಮಾರ್ಗೆ, ರಾಜ ಅಡ್ಡಾಡುವಂತಹ ಮಾರ್ಗ ಮಧ್ಯದಲ್ಲಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಗವಾಂ ಮಧ್ಯೆ, ಗೋಷ್ಠದಲ್ಲಿ ಆಕಳನ್ನು ಕಟ್ಟಿರ್ತಾರಲ್ಲ ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರ್ದು. ಧಾನ್ಯ ಮಧ್ಯೆ, ಇದಕ್ಕೆ ಎರಡು ಅರ್ಥ ಇದೆ. ಒಂದು, ಹೊಲದಲ್ಲಿ ಏನೇ ಧಾನ್ಯಗಳು ಬೆಳೆದಾಗ ಮಾಡಬಾರ್ದು. ಹೊಲಕ್ಕೆ ಹೋದ್ರು ಅಂತಂತಾರೆ ನೋಡ್ರಿ ನಮ್ಮಲ್ಲೆಲ್ಲ, ಧಾನ್ಯಗಳು ಬೆಳೆದಾಗ ಹೋಗ್ಬಾರ್ದು. ಇನ್ನು ಧಾನ್ಯ ಮನ್ಯದು ಅನ್ನೋದಕ್ಕೆ ಈ ರಾಶಿ ಒಟ್ಟಿರ್ತಾರಲ್ಲ ಆ ಪ್ರದೇಶದ ಬಳಿಯೂ ಕೂಡ ಹೋಗ್ಬಾರ್ದು. ಶಿವಾಲಯ ಅಂದ್ರೆ ಬೇರೆ ಗುಡಿಗೆ ಹೋಗ್ಬೋದು ಅಂತ ಅರ್ಥ ಅಲ್ಲ. ಯಾವುದೇ ದೇವದ ಆಲಯದಲ್ಲಿ ಶೌಚಾಲಯ ಇರಬಾರ್ದು. ಈ ದರ್ಶನಕ್ಕೆ ಬಂದಂತಹ ವ್ಯಕ್ತಿಗಳು ಏನ್ ಮಾಡಬೇಕು ಅಂದ್ರೆ ತಡ್ಕೊಂಡು ಬೇರೆ ಕಡೆ ಹೋಗಬೇಕು ಅಂತ ಅಭಿಪ್ರಾಯ. ಅಗ್ನ್ಯಾಗಾರೆ, ಎಲ್ಲಿ ಅಗ್ನಿ ಪ್ರಜ್ವಾಲನೆಯನ್ನು ಮಾಡುವಂತಹ ಸ್ಥಳ ಅಂತ ಇರ್ತದೆ, ಅಡಿಗೆ ಮನೆ ಅಂತ ಇರ್ಬೋದು, ಅಥವಾ ಹೋಮಕ್ಕೆ ವಿಹಿತವಾಗಿರುವಂತಹ ಅಗ್ನಿ ಪ್ರಜ್ವಾಲನ ಸ್ಥಳ ಅಂತ ಇರ್ತದೆ, ಅಲ್ಲಿ ಎಲ್ಲೂ ಸಮೀಪದಲ್ಲೂ ಕೂಡ ಹೋಗಬಾರದು. ತಥಾ ತೀರೆ, ಯಾವ ನದಿ ತೀರದಲ್ಲೂ ಕೂಡ ಮಾಡಬಾರದು. ಯಾರು ಮಾಡಲ್ಲ ತೇ ಶುಭಾಹ, ಅವರು ಪವಿತ್ರರು, ಅವರು ಮಂಗಲಕರರು. ಇದು ನೋಡಿ ಪ್ರಧಾನವಾಗಿರುವಂಥದ್ದು. ಯಾವಾಗಲೂ ಏನು ಕಾರ್ಯವನ್ನ ಮಾಡ್ತೀವೋ ಆ ಕಾರ್ಯಕ್ಕೆ ಅಂಗಭೂತವಾದವುಗಳು ಎರಡು. ಒಂದು ಶೌಚ, ಇನ್ನೊಂದು ಆಸನ. ಶೌಚಾಸನೆ ತ್ವಂಗ ಮಾತ್ರಂ ನ ಪೃಥಕ್ ಧರ್ಮ ಕಾರಣಂ. ಆದ್ರಿಂದ ಇದೊಂದು ಅಂಗ, ಇದನ್ನು ಅನುಷ್ಠಾನ ಮಾಡಿಕೊಂಡು ನೀವು ಮುಂದಿನ ಕಾರ್ಯಕ್ಕೆ ಹೋಗಬೇಕು. ಇಲ್ಲೇ ತಪ್ಪಿದರೆ ಆಗ ಮಹಾದೋಷ ಇದೆ. ಒಂದು ಅಂಶ ಮುಂದೆ ಬರ್ತದೆ, ಅದನ್ನು ಇಲ್ಲೇ ಅಪಕರ್ಷ ಮಾಡ್ಕೊಂಡು ಹೇಳಬೇಕು. ಇಂದ್ರ ತಾನು ತನಗೆ ಮೇಲ್ನೋಟಕ್ಕೆ ಬಂದಿರುವಂತಹ ಬ್ರಹ್ಮಹತ್ಯೆಯನ್ನು ಎಲ್ಲೆಲ್ಲಿ ವಿಭಾಗ ಮಾಡ್ದ ಅಂತ ಕಥೆ ಇದೆ. ಇದು ಋಷಪಂಚಮಿ ಕಥೆಯಲ್ಲೂ ಬರುತ್ತೆ, ಭಾಗವತದಲ್ಲೂ ಕೂಡ ಬರ್ತದೆ. ಬಹಳಷ್ಟು ಸ್ಥಾನಗಳನ್ನು ಹೇಳಿದ್ದಾರೆ. ಸೌಳು ಭೂಮಿಯಲ್ಲಿ ಬ್ರಹ್ಮಹತ್ಯೆಯನ್ನು ಇಟ್ಟಿದ್ದಾನೆ, ವೃಕ್ಷಗಳಲ್ಲಿ ಅವುಗಳಿಂದ ಏನು ಅಂಟು ಅಂತ ಬರ್ತದೋ ಅದರಲ್ಲಿ ಇಟ್ಟಿದ್ದಾನೆ, ನೀರಿನಲ್ಲೂ ಕೂಡ ಇಟ್ಟಿದ್ದಾನೆ, ಅಗ್ನಿಯ ಜ್ವಾಲೆಯಲ್ಲಿ ಇಟ್ಟಿದ್ದಾನೆ. ಈಗ ನಾನಾ ತರಹದ ಪದಾರ್ಥಗಳಿವೆ. ಅವುಗಳಲ್ಲಿ ನೀರಿನಲ್ಲಿ ಇಟ್ಟಿದ್ದಾನೆ ಅನ್ನೋದಕ್ಕೆ ಅರ್ಥ ಏನು? ಮೊದಲನೇ ನೀರು ಅಂತ. ಮೊದಲನೇ ನೀರು ಅಂದ್ರೆ ಅರ್ಥ ಏನು? ಮೇಲಿರೋ ನೀರು ಮೊದಲನೇ ನೀರು, ಕೆಳಗಿರೋ ನೀರು ಕೆಳಗಿನ ನೀರು ಅಂತ ಅನ್ಲಿಕ್ಕೆ ಬರುತ್ತಾ? ಇಲ್ಲ. ಈ ಪ್ರವಾಹದಲ್ಲಿ ಮೊದಲಿಗೆ ಹೇಗೆ ಮೊದಲನೇ ನೀರು ಅಂತ ಬರುತ್ತಲ್ಲ, ಅದರಲ್ಲಿ ಬ್ರಹ್ಮಹತ್ಯೆ ಇರುತ್ತೆ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಮಹಾಭಾರತದಲ್ಲಿ ಇನ್ನೊಂದು ಅಂಶವನ್ನು ಹೇಳ್ತಾರೆ. ನಾನು ಬ್ರಹ್ಮಹತ್ಯೆಯನ್ನು ನದಿಗಳಲ್ಲಿ ಯಾಕೆ ಇಟ್ಟಿದ್ದು ಅಂದ್ರೆ, ಪ್ರವಾಹದ ಪ್ರಥಮ ಭಾಗದಲ್ಲಿ ಅಶುದ್ಧಿ ಇರ್ತದೆ, ಆದ್ರಿಂದ ಅದನ್ನು ಸ್ವೀಕಾರ ಮಾಡಬಾರದು ಅಂತ ಅನ್ನೋದು ಒಂದು ಅಭಿಪ್ರಾಯ. ಆದ್ರೆ ಇನ್ನೊಂದು, ನೀರು ಹರಿದಿಲ್ಲ ಅಂತ ಅಂದ್ಕೊಂಡು ಅದರಲ್ಲಿ ಕೆಲವರು ಮಲಮೂತ್ರ ವಿಸರ್ಜನೆ ಮಾಡ್ತಾರೆ, ಅವರಿಗೆ ಬ್ರಹ್ಮಹತ್ಯೆ ಬರಲಿ ಅಂತ ನದಿಯಲ್ಲಿ ಬ್ರಹ್ಮಹತ್ಯೆ ಇಟ್ಟಿದ್ದೆ ನಾನು ಅಂತ ಬರುತ್ತೆ. ನೀರು ಹರಿತಿಲ್ಲ ಬಿಡ್ರಿ, ಏನಾಗೋದಿದೆ ಅಂತ. ಅಥವಾ ಅಲ್ಪವಾದ ನೀರಿನಲ್ಲಿ,
ಇನ್ನ ನಿಮ್ಮ ಪಾದವು ಮುಳುಗ್ತಿರಲ್ಲ, ಅಷ್ಟೇ ಚಿಕ್ಕದಾಗಿರುವಂತಹ, ಅಷ್ಟೇ ಸ್ವಲ್ಪ ನೀರು ಹರಿಯುವಂತಹದ್ದಿರ್ತವೆ. ಅಂತಹ ಪ್ರದೇಶಗಳಲ್ಲೂ ಕೂಡ ಈ ಮಲಮೂತ್ರ ವಿಸರ್ಜನೆಯನ್ನು ಮಾಡತಕ್ಕದ್ದಲ್ಲ. ಆದ್ರಿಂದ ನದಿಗಳಲ್ಲಿ ನಾನು ಬ್ರಹ್ಮಹತ್ಯೆ ಕೊಟ್ಟಿದ್ದು ಯಾಕೆ ಅಂದ್ರೆ, ಆ ದೇವತೆಗಳು ತಾವು ನೋಡಿ ಯಾರೆಲ್ಲ ತಮ್ಮ ಮೇಲೆ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೋ ಅವರಿಗೆ ಬ್ರಹ್ಮಹತ್ಯೆಯನ್ನು ಕೊಡ್ಲಿ ಅನ್ನೋದಕ್ಕೋಸ್ಕರ ಬ್ರಹ್ಮಹತ್ಯೆ ವಿಭಾಗವನ್ನ ನದಿಯಲ್ಲಿ ಮಾಡಿದ್ದು ಅಂತ ಮುಂದೆ ಬರ್ತದೆ. ಇದೇ ಶಾಂತಿ ಪರ್ವದಲ್ಲಿ ವೃತ್ರನ ಸಂಹಾರ ಮಾಡಿರುವಂತಹ ಕಥೆ ಬಂದಾಗ ಅದನ್ನು ಹೇಳ್ತಾರೆ. ಹಾಗೇನೆ ಪರ್ವಕಾಲಗಳಲ್ಲಿ ವೃಕ್ಷಚ್ಛೇದವನ್ನು ಯಾರು ಮಾಡ್ತಾರೋ ಅವರಿಗೆ ಬ್ರಹ್ಮಹತ್ಯೆ ಬರಲಿ ಎಂದು ವೃಕ್ಷಗಳಲ್ಲಿ ಬ್ರಹ್ಮಹತ್ಯೆಯನ್ನು ಇಟ್ಟ ಅಂತ. ಅಂಟಿನಲ್ಲಿ ಇಟ್ಟಿದ್ದು ಬೇರೆ ಅಂಶ, ಇದು ಬೇರೆ ತರಹ ಮಹಾಭಾರತದಲ್ಲಿ ಬರುವಂಥದ್ದು. ಆಮೇಲೆ ಲೋಷ್ಟಮರ್ದಿ ತೃಣಚ್ಛೇದಿ ನಖಖಾದೀತು ಯೋ ನರಃ ನಿತ್ಯೋಚ್ಛಿಷ್ಟ ಸ ಕಂಸುಕೋ ನೇಹಾಯುರು ವಿಂದತೆ ಮಹತ್. ಉಗುರುಗಳಿಂದ ಭೂಮಿಯನ್ನ ಯಾರು ಖನನ ಮಾಡ್ತಾರೆ, ಆಮೇಲೆ ಬಹಳಷ್ಟು ಗಿಡಗಳನ್ನ ತಮ್ಮ ಉಗುರಿನಿಂದಲೇನೆ ಯಾರು ಕತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ, ನಿತ್ಯದಲ್ಲೂ ಕೂಡ ಈ ಉಗುರುಗಳನ್ನು ಕಡಿಯುವಂತಹ ಒಂದು ಚಟ ಇರ್ತದಲ್ಲ, ಅವರಿಗೆ ಆಯುಷ್ಯ ಕಡಿಮೆ ಆಗತ್ತೆ. ನಿತ್ಯೋಚ್ಛಿಷ್ಟ, ಯಾವಾಗಲೂ ಕೂಡ ಉಚ್ಛಿಷ್ಟವನ್ನು ತಿನ್ನಬೇಕು ಅನ್ನೋ ಆಸೆ ಯಾರಿಗಿರ್ತದಲ್ಲ ಅವರ ಆಯುಷ್ಯವೂ ಕೂಡ ಹೋಗ್ಬಿಡುತ್ತದೆ. ಯಾಕೆ ಎಸಿಬೇಕು, ವ್ಯರ್ಥ ಆಗ್ಬಿಡುತ್ತದೆ, ನೀವು ತಿಂದಿರಲ್ಲ ಕೊಡ್ರಿ ನಮ್ಗೆ ಬರ್ತದೆ ಅಂತ. ಈ ತರಹ ಅದು ಸಾಕ್ಷಾತ್ ಉಚ್ಛಿಷ್ಟ. ಮತ್ತೆ ಉಚ್ಛಿಷ್ಟ ಅಂತನ್ನುವುದನ್ನು ಅನೇಕ ರೀತಿಯಿಂದ ಕರೆದಿದ್ದಾರೆ. ಬ್ರಾಹ್ಮಣರ ಭೋಜನೆಯನ್ನು ಮಾಡಿಸಿದ ಮೇಲೆ ಏನು ಪಾತ್ರೆಯಲ್ಲಿ ಉಳಿದಿರ್ತದಲ್ಲ ಅದನ್ನು ಉಚ್ಛಿಷ್ಟ ಅಂತಲೇ ಕರೆದಿರೋದು, ಅದನ್ನೇ ಸ್ವೀಕಾರ ಮಾಡಬೇಕಾದದ್ದು ಗೃಹಸ್ಥನ ಧರ್ಮ. ಅದನ್ನು ಹೇಳ್ತಾ ಇಲ್ಲ ಇಲ್ಲಿ. ಆದರೆ ಸಾಕ್ಷಾತ್ತಾಗಿ ಎಂಜಲವನ್ನೇನು ಸ್ವೀಕಾರ ಮಾಡೋದಿದೆ ಅದನ್ನ ಮಾಡಬಾರದು. ಆಮೇಲೆ ಎಂದೂ ಕೂಡ ಅತಿಥಿಗೆ ಉಪವಾಸ ಹಾಕುವಂತಿಲ್ಲ. ನಾವೇನ್ ಮಾಡೋದು, ನಮ್ಮ ಹಿಂದೆ ಬಂದಾರ ನಮಗೆ ಊಟಕ್ಕಿಲ್ಲ ಅವ್ರಿಗೇನ್ ಮಾಡೋದು ಅಂತ. ಸ್ವದೇಶೇ ಪರದೇಶೇವಾ ಅತಿಥಿಂ ನೋಪವಾಸಯೇತ್. ನಿಮ್ಮ ಹಿಂದೆ ಬಂದಿದ್ರು ಅಂತಿದ್ರು ಕೂಡ ನೀವೇನೋ ಕಷ್ಟಪಟ್ಟು ಅವರಿಗೆ ಏನಾದರೂ ಕಲ್ಪನೆ ಮಾಡಿಕೊಡ್ಬೇಕು. ಇನ್ನು ಮನೆಗೆ ಬಂದ ಮೇಲಂತೂ ಅವರನ್ನ ಸತ್ಕರಿಸಲೇಬೇಕು. ಆಮೇಲೆ ದೇವಗೋಷ್ಠೆ ಗವಾಂ ಮಧ್ಯೆ ಬ್ರಾಹ್ಮಣಾನಾಂ ಕ್ರಿಯಾಪಥೆ ಸ್ವಾಧ್ಯಾಯೇ ಭೋಜನೆ ಚೈವ ದಕ್ಷಿಣಂ ಪಾಣಿ ಮುದ್ಧರೇತ್. ಈ ಕೆಲವೊಮ್ಮೆ ಅಡಿಗೆ ದೇವರ ಮನೆಯನ್ನ ಸ್ವಚ್ಛ ಮಾಡೋ ಕಾಲಕ್ಕೆ ಎಡಗೈಲೆ ಕಸ ಬಳಿದಿರ್ತಾರೆ, ಬಲಗೈಲೆ ಬಳಿಬೇಕು. ಆಮೇಲೆ ಸ್ವಾಧ್ಯಾಯವನ್ನು ಮಾಡೋ ಕಾಲಕ್ಕೆ ಬಲಗೈಯನ್ನು ಉಪಯೋಗಿಸಬೇಕು. ಭೋಜನ ಮಾಡೋ ಕಾಲಕ್ಕೂ ಕೂಡ ಗೋವುಗಳನ್ನ ತಾವು ಸೇವೆ ಮಾಡೋ ಕಾಲಕ್ಕೆ ಸಾಕಷ್ಟು ಅಂಶವನ್ನೆಲ್ಲ ದಕ್ಷಿಣ ಕೈಯಿಂದಲೇ ಮಾಡಬೇಕಾದದ್ದು. ಆಮೇಲೆ ಎಷ್ಟಾಗ್ತದೋ ಅಷ್ಟು ಜನರನ್ನ ನೀನು ಅಂತ ಕರೆಯೋದನ್ನು ಬಿಡಬೇಕು. ತ್ವಂಕಾರಂ ನಾಮಧೇಯಂಚ, ಅವರ ಹೆಸರಿಟ್ಟು ಕರೆಯೋದು ಬಹಳ. ಅದರಲ್ಲೂ ಜ್ಯೇಷ್ಠಾನಾಂ ಪರಿವರ್ಜಯೇತಿ, ಹಿರಿಯರು ಅಂತ ಆದರೆ ಅವ್ರನ್ನೆಂದು ನೀನು ಅಂತ ಕರೆಯೋಂಗಿಲ್ಲ, ಅವ್ರ ಹೆಸರಿಟ್ಟು ಕರೆಯೋಂಗಿಲ್ಲ. ಮತ್ತೇನು ಕರಿಬೇಕು ನೀವೇ ವಿಚಾರ ಮಾಡಿ. ಅವ್ರಿಗೆ ಅಡ್ಡ ಹೆಸರು ಅಂತ ಇರ್ತದೆ, ಹಾಗೆ ಕರೆದ್ರೆ ಅವ್ರಿಗೆ ಸಂತೋಷ ಆಗ್ತಿದ್ರೆ ಕರೀರಿ. ಇಲ್ಲ ಅಂದಾಗ ಅವರನ್ನ ನಾಮದಿಂದಂತೂ ಕರೆಯುವಂತಿಲ್ಲ. ಹಾಗೇನೆ ತ್ವಂಕಾರಂ ನೀನು ಬಾ ಅಂತ ಈ ತರಹ ನೀನು ಅನ್ನೋ ಶಬ್ದವನ್ನು ಪ್ರಯೋಗ ಮಾಡುವಂತಿಲ್ಲ. ಮತ್ತೆ ಯಾರೆಲ್ಲ ಮಾಡಬಹುದು ಅಂದ್ರೆ ಅವರಾಣಾಂ ಸಮಾನಾಂ ವ ಉಭಯಂ ನೈವ ದುಷ್ಯತಿ. ನಿಮಗಿಂತಲೂ ಸಣ್ಣವರು ಅಂತ ಆಗಿದ್ರೆ ನೀನು ಅಂತ ಕರಿಬೇಕು, ನಿಮಗೆ ನಿಮ್ಮ ಮಿತ್ರ ಅಂತ ಆಗಿದ್ರೆ ಕರೆದುಕೊಳ್ಬಹುದು. ಆದರೆ ದೊಡ್ಡವರು ಅಂತ ಆಗಿದ್ರೆ ಹಿರಿಯಲ್ಲಿ ದೊಡ್ಡವರೇ ಆಗಿರಲಿ, ವಿದ್ಯೆಯಲ್ಲೇ ದೊಡ್ಡವರಾಗಿರ್ಲಿ, ಕರ್ಮದಿಂದ ದೊಡ್ಡವರಾಗಿರ್ಲಿ, ವಿತ್ತದಿಂದ ದೊಡ್ಡವರಾಗಿರ್ಲಿ, ವಯಸ್ಸಿನಿಂದ ದೊಡ್ಡವರಾಗಿರ್ಲಿ, ಇವರೆಲ್ಲರೂ ಕೂಡ ದೊಡ್ಡವರು ಅಂತಲೇ ಆಗೋದು. ವಿತ್ತಂ ಬಂಧು ವಯಃಕರ್ಮ ವಿದ್ಯಾಚ ಇವತ್ತು ಪಂಚಮಿ. ಇವರೆಲ್ಲರನ್ನೂ ಕೂಡ ನೀವು ಬಹುವಚನದಿಂದ ಗೌರವಪೂರ್ವಕವಾಗಿ ಕರಿಬೇಕು. ಹೀಗೆ ಇರಬೇಕಾದದ್ದು. ಆಮೇಲೆ ಕೆಲವೊಮ್ಮೆ ಹೇಗಿರಬೇಕು, ಬ್ರಹ್ಮಚಾರಿಗಳಾದವರು ಹಾಗೂ ಗೃಹಸ್ಥರು ಇವರಿಬ್ಬರಿಗೆ ಅನ್ಯೋನ್ಯವಾಗಿ ಬ್ರಹ್ಮಚಾರಿಗಳು ತಾವು ಗೃಹಸ್ಥರ ಬಳಿ ಹೋಗಿ ಬೇಡಿ ತಾವು ಇಸ್ಕೊಂಡು ಬರ್ತಾರೆ. ಈ ಬ್ರಹ್ಮಚಾರಿಯಾದವನು ತನಗೆ ತನ್ನ ಗುರುಗಳಿಗೆ ಎಷ್ಟಾಗಬೇಕೋ ಅಷ್ಟನ್ನು ಮಾತ್ರ ಸಂಚಯನ ಮಾಡಬೇಕು.
ಇದು ಹಿಂದಕ್ಕೆ ಉಪಮನ್ಯುವನ ಚರಿತ್ರೆಯಲ್ಲೂ ಕೂಡ ಬರ್ತದೆ. ಇನ್ನೊಬ್ಬರ ವೃತ್ತಿಯ ಉಪಘಾತ ಮಾಡಬಾರ್ದು, ಎಲ್ಲರ ಮನೆಗೂ ಇವನೇ ಹೋಗ್ಬಿಡೋದು ಇರ್ತದೆ ಅಂತ ಹಾಗೆ ಮಾಡ್ತಕ್ಕದ್ದಲ್ಲ. ಇವತ್ತಿಗೆ ಎಷ್ಟು ಬೇಕೋ ಇವರ ಗುರುಗಳಿಗೆ ಮೊದಲು ಅರ್ಪಣೆ ಮಾಡಬೇಕು, ಅವರು ಕೊಟ್ಟ ಮೇಲೆ ಆಹಾರವನ್ನು ಸ್ವೀಕಾರ ಮಾಡಬೇಕು. ತನಗೆ ತನ್ನ ಗುರುಗಳಿಗೆ ಎಷ್ಟು ಸಾಕೋ ಅಷ್ಟನ್ನು ಮಾತ್ರ ಸಂಪಾದನೆಯನ್ನು ಮಾಡಬೇಕಾಗುತ್ತೆ. ಯಾಕೆಂದ್ರೆ ಇನ್ನ ಅನೇಕ ಬ್ರಹ್ಮಚಾರಿಗಳಿರ್ತಾರೆ, ಈ ಗೃಹಸ್ಥರು ಎಷ್ಟಂತ ಅಡಿಗೆ ಮಾಡಿಟ್ಕೋಬೇಕು. ಆದ್ದರಿಂದ ಸಾಮಾನ್ಯವಾಗಿ ತನ್ನ ವೃತ್ತಿಗೆ ಎಷ್ಟು ಬೇಕೋ, ತನ್ನ ಉದರಪೂರ್ಣವೆಷ್ಟಾಗ್ತದೋ ಅಷ್ಟನ್ನು ಮಾತ್ರ ಬ್ರಹ್ಮಚಾರಿಯಾದವನು ಭಿಕ್ಷೆಯನ್ನು ಬೇಡಿ ಸ್ವೀಕಾರ ಮಾಡಬೇಕಾದದ್ದು. ಹೀಗೆ ನಾನಾ ತರಹದ ಧರ್ಮಗಳನ್ನು ಹೇಳ್ತಾರೆ. ಆಮೇಲೆ ಎಷ್ಟಾಗ್ತದೋ ಅಷ್ಟು ಶರೀರವನ್ನು ಮೃತ್ಯುವಿಗೆ ಈಡಾಗದಂತೆ ನೋಡಿಕೊಂಡು ಧರ್ಮಾಚರಣೆಯನ್ನು ಮಾಡಬೇಕಾಗುತ್ತೆ. ಮಾಡೋಣಂತೆ ಸತ್ರೆ ಸತ್ವಿ ಅಂತ ಅನ್ನೋಂಗಿಲ್ಲ, ಈ ಶರೀರವನ್ನು ಉಳಿಸ್ಕೊಳ್ಬೇಕು. ಹಾಗಂತೇಳಿ ಶರೀರ ಪೋಷಣೆಯನ್ನು ಸರ್ವಥಾ ಮಾಡ್ತಾ ಇರಬೇಕು ಅಂತನೂ ಅಲ್ಲ. ಎಷ್ಟನ್ನ ಮಾಡಿದಾಗ ಶರೀರ ಅನ್ನೋದು ವ್ರತಾನುಷ್ಠಾನಕ್ಕೆ ಸಾಧನವಾಗ್ತದೋ ಅಷ್ಟನ್ನು ಮಾಡಬೇಕು. ಆದರೆ ಸಂಪೂರ್ಣವಾಗಿರುವಂತಹ ಶರೀರದ ಪರಿತ್ಯಾಗವಾಗುವಂತೆ, ಮರಣ ಬರುವಂತೆ ಈ ಶರೀರವನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಇದು ಒಂದು ವ್ರತಾನುಷ್ಠಾನದಿಂದ ಶರೀರ ಹೋಗ್ಬಿಡ್ತು ಅಂತಂದಾಗ ಇನ್ನು ಅನೇಕ ವ್ರತಾನುಷ್ಠಾನ ಮಾಡುವಂತಹ ಒಂದು ಅವಕಾಶ ಈ ದೇಹಕ್ಕೆ ಬರೋದೇ ಇಲ್ಲ. ಅದನ್ನು ಕೂಡ ಇಲ್ಲಿ ನಿರೂಪಿಸಿಕೊಡ್ತಾರೆ. ಹೀಗೆ ನಾನಾ ಧರ್ಮಗಳನ್ನು ಬೋಧಿಸ್ತಾರೆ. ಇದಾದ ಮೇಲೆ ಒಂದು ವಿಚಾರವನ್ನು ಮಹಾಭಾರತದಲ್ಲಿ ನಿರೂಪಿಸ್ತಾರೆ. ಅದೇನು ಅಂದರೆ, ಭೀಷ್ಮರು ಯುಧಿಷ್ಠಿರರು ಮಾತಾಡ್ತಾ ಇರುವ ಕಾಲಕ್ಕೆ ಯುಧಿಷ್ಠಿರ ಪ್ರಶ್ನೆ ಕೇಳ್ತಾನೆ, ಭೀಷ್ಮರೇ ಇಷ್ಟೆಲ್ಲ ಧರ್ಮಗಳನ್ನು ಹೇಳಿದರೆ ನಿಜ, ಆದರೆ ಇದೆಲ್ಲ ಆಚರಣೆಯನ್ನು ಮಾಡೋದಕ್ಕೇನು ಫಲ? ಏನ್ರಿ ಹಿಂಗೆ ಪ್ರಶ್ನೆ ಕೇಳ್ತೀರಿ? ಇಷ್ಟೊತ್ತಾದರೂ ಹೇಳಿದ್ದೀವಲ್ಲ, ಸ್ವರ್ಗ ಬರ್ತದೆ, ಉತ್ತಮವಾಗಿರುವ ಆಯುಷ್ಯ, ಆರೋಗ್ಯ, ಆಮೇಲೆ ಇದೇ ಲೋಕದಲ್ಲಿ ಕೀರ್ತಿ, ಮೋಕ್ಷ ಎಲ್ಲ ಬರ್ತದೆ ಅಂತ ಹೇಳಿದ್ದೀವಲ್ಲ. ಅಂದರೆ ಭೀಷ್ಮರು ಇದನ್ನು ಹೀಗೆ ಅರ್ಥ ಮಾಡ್ಕೊಳ್ಳಲ್ಲ. ಅವ್ರು ಏನಂತಾರೆ ಅಂದರೆ, ಇವೆಲ್ಲ ಮಾಡಿದರೂ ಕೂಡ ಯಾವುದೊಂದು ಮಾಡಿದರೆ ಮಾತ್ರ ಇವೆಲ್ಲ ಸಿಗ್ತವೆ. ಅಂದರೆ ಈ ಎಲ್ಲ ಧರ್ಮಗಳಿಗೂ ಕೂಡ ಫಲಪ್ರದತ್ವವನ್ನು ಕೊಟ್ಟು ತಾನು ಸ್ವತಃ ಮೋಕ್ಷವನ್ನು ಕೊಡುವಂಥದ್ದು ಯಾವುದು ಅಂದರೆ ಪರಮಾತ್ಮನ ತತ್ವಜ್ಞಾನ. ಬೇರೆ ಯಾರೂ ಅಲ್ಲಪ್ಪ, ನಿಮಗೆ ಮಾತುಲೇನಾಗಿರುವಂತಹ ಕೃಷ್ಣ ಇದ್ದಾನಲ್ಲ, ಅವನನ್ನು ನೀವು ಪರಮಾತ್ಮ ಅಂತ ತಿಳಿದಾಗ ಇವೆಲ್ಲ ಧರ್ಮಗಳು ಕೂಡ ಫಲಿಸ್ತವೆ ಅಂತ ಹೇಳ್ತಾ ಒಂದು ಕಥೆಯನ್ನು ಹೇಳ್ತಾರೆ. ಬಹಳ ಪ್ರಸಿದ್ಧವಾಗಿರುವಂತಹ ಕಥೆ, ಅದನ್ನು ಧನ್ಯಾಶ್ಚರ್ಯಾಖ್ಯಾನ ಅಂತ ಕರೀತಾರೆ. ಇದು ಹರಿವಂಶದಲ್ಲಿ ತುಂಬ ಪ್ರಸಿದ್ಧವಾಗಿ ಬರುವಂತಹದ್ದು. ಅಲ್ಲಿ ನಿರ್ಣಯಿಸಬೇಕಾಗಿರುವಂತಹ ಅಂಶಗಳು ತುಂಬ ಇವೆ. ಆದ್ದರಿಂದ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ನಿರ್ಣಯಿಸಿದ್ದಾರೆ. ಆದರೆ ಅದಕ್ಕಿಂತ ವಿಲಕ್ಷಣವಾಗಿರುವ ಒಂದು ಧನ್ಯಾಶ್ಚರ್ಯಾಖ್ಯಾನ ಇಲ್ಲಿ ಬರುತ್ತದೆ. ನಾರದರು ಒಮ್ಮೆ ತಾವು ತಪಸ್ಸಿಗೆ ಅಂತ ಹೋಗಿರ್ತಾರೆ. ತಪಸ್ಸಿಗೆ ಅಂತ ಹೋದಾಗ ಒಬ್ಬ ಋಷಿಗಳು ಭೇಟಿಯಾಗ್ತಾರೆ. ಎಲ್ಲರಿಗಿಂತಲೂ ಕೂಡ ಉತ್ತಮನಾದವನು ಯಾರು? ಆಮೇಲೆ ಕೇವಲ ಉತ್ತಮ ಅಲ್ಲ, ಆತ ಕೃತಕೃತ್ಯನಿರಬೇಕು, ಏನೂ ಮಾಡಬೇಕಾದದ್ದು ಅಂತ ಇರಲೇಬಾರ್ದು. ಧನ್ಯ ಅಂತ ಕರೀತಾರೆ ಅವನನ್ನು. ಕೃತಕೃತ್ಯರು ನಮ್ಮ ಪ್ರಕಾರ ಈಗ ರಿಟೈರ್ಡು, ಮಕ್ಕಳ ಲಗ್ನನೂ ಮಾಡಿದ್ದಾರೆ, ಆಸ್ತಿನೂ ಮಾಡಿಟ್ಟಿದ್ದಾರೆ, ಇನ್ನೇನು ಮಾಡಬೇಕಾದದ್ದಿಲ್ಲ ಅಂದರೆ ಕೃತಕೃತ್ಯ ಅಂತ. ಅವನನ್ನು ಕೃತಕೃತ್ಯ ಅನ್ನಲ್ಲ. ಇನ್ನೇನು ವಿಶಿಷ್ಟವಾಗಿರುವ ಸಾಧನೆಯನ್ನು ಮಾಡ್ಕೊಳ್ಬೇಕಾಗಿಲ್ಲ. ಇನ್ನು ಮೋಕ್ಷಕ್ಕೆ ಹೋಗಬೇಕು, ಆದರೂ ಪ್ರಾರಬ್ಧ ಕರ್ಮ ಇದೆ, ಅದಿದೆ, ಇದಿದೆ ಅಂತ ಅನ್ಕೊಂಡು ಶರೀರವನ್ನು ಇಟ್ಕೊಂಡು ಮಾತ್ರ ಕೂತ್ಕೊಂಡಿರ್ತಾರೆ. ಕೃತಕೃತ್ಯರು, ಇನ್ನೇನೋ ಮಾಡಬೇಕಾದದ್ದಿಲ್ಲಪ್ಪ ಅವರು ಅಂತ ಇರುವಂಥವ್ರು ಯಾರು? ಆಮೇಲೆ ಯಾರು ತುಂಬ ಆಶ್ಚರ್ಯಕರ ವ್ಯಕ್ತಿ ಅಂತ ವಿಚಾರವನ್ನು ಮಾಡಿದರು. ಆಗ ಬ್ರಾಹ್ಮಣ ಹೇಳ್ತಾನೆ, ತಪಸ್ಸನ್ನು ಮಾಡ್ರಿ ನಾರದ್ರೆ, ಗೊತ್ತಾಗ್ತದೆ ನಿಮಗೆ ಅಂದರು. ಅದಕ್ಕೆ ಅಂತ ತಪಸ್ಸಿಗೆ ಬಂದು ತಾವು ದೀರ್ಘಕಾಲ ಅನುಷ್ಠಾನವನ್ನು ಮಾಡಿದಾಗ ಆಕಾಶವಾಣಿ ಆಗ್ತದೆ. ನೋಡು, ನೀನು ಈ ತರಹ ತಪಸ್ಸಿನಿಂದ ಈ ಅಂಶಗಳನ್ನು ತಿಳಿಯೋದಲ್ಲ, ಸಂಚಾರವನ್ನು ಮಾಡು, ಎಲ್ಲ ಕಡೆ ತಿರುಗಿದಾಗ ಯಾರು ಧನ್ಯರಿದ್ದಾರೆ, ಯಾರು ಆಶ್ಚರ್ಯರಿದ್ದಾರೆ ನಿನಗೆ ಗೊತ್ತಾಗ್ತದೆ ಅಂತ ಹೋದ್ರು. ಅಲ್ಲರಿ, ಯಾರ ಕಡೆ ಹೋಗಬೇಕು ಅಂತಂದಾಗ ಆವಾಗ ಹೇಳ್ತಾರೆ, ನೋಡು ಈ ಭೂಮಿ ಅದಲ್ಲ, ಇದು ನೋಡು ದೊಡ್ಡದು, ನೋಡಿ ಭೂಮಿಗೆ ಏನಾಗಬೇಕಾಗಿದೆ, ಯಾರಿಂದ ನಾವು ಎಷ್ಟು
ಏನು ಖನನ ಮಾಡಿದರೂ ಕೂಡ ಸಿಟ್ಟಿಗಳಲ್ಲ, ನಾವು ಉಗುಳಿದರೂ ಕೂಡ ಸಿಟ್ಟಿಗಳಲ್ಲ, ಏನೇ ಮಲಮೂತ್ರ ವಿಸರ್ಜನೆ ಮಾಡಿದರೂ ಸಿಟ್ಟಿಗಳಲ್ಲ, ತನ್ನಷ್ಟು ತಾನು ಆರಾಮಾಗಿದೆ, ಕೃತಕೃತ್ಯವಾಗಿದೆ. ಆಮೇಲೆ ಏನ್ರಿ ಭೂಮಿ ಎಷ್ಟು ಆಶ್ಚರ್ಯಕರ, ಆದ್ರಿಂದ ಭೂಮಿಯೇ ಧನ್ಯ, ಭೂಮಿಯೇ ಆಶ್ಚರ್ಯ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಸರಿ ಅಂತ ನಾರದರು ಬಂದು ಭೂಮಿಯ ಎದುರಿಗೆ ನೀನೇ ಧನ್ಯ ಅಮ್ಮ, ನೀನೇ ಆಶ್ಚರ್ಯ ಅಂತ ಹೇಳ್ತಾಳೆ. ಆಗ ಭೂಮಿ ಹೇಳ್ತಾಳೆ, ಏನಪ್ಪ ನಾಹಂ ಹಿ ಬೃಹತಿ ವಿಪ್ರ ನಚಾನಂತಾಚ ಸತ್ತಮ, ನನಗೂ ಒಂದು ಪರಿಮಿತಿ ಇದೆಯಪ್ಪ. ಆಮೇಲೆ ನಾನು ಇನ್ನೊಬ್ಬರನ್ನು ಕೇಳ್ಕೊಂಡೇ ಇರೋದು. ಆದ್ರಿಂದ ನನಗಿಂತ ದೊಡ್ಡವರು ಯಾರು ಗೊತ್ತಾ? ಅಲ್ಲಿ ಸಮುದ್ರ ಇದನ್ನು ನೋಡು, ಆ ಸಮುದ್ರ ಧನ್ಯ ನೋಡಿ, ಆಶ್ಚರ್ಯ. ಸಮುದ್ರವನ್ನು ನೋಡಿದ್ರೆ ಯಾರಿಗೆ ಆಶ್ಚರ್ಯ ಆಗಲ್ಲ ಹೇಳಿ? ಆಮೇಲೆ ಸಮುದ್ರಕ್ಕೆ ಏನಾಗೋದಿದೆ? ಮಳೆ ಬಂದ್ರೆ ಸಮುದ್ರ ತುಂಬತ್ತೆ ಅಂತಿದೆಯಾ? ಇಲ್ಲ, ಇಲ್ಲಪ್ಪ. ಇವೆಲ್ಲ ನದಿಗಳು ಸೇರ್ಕೊಂಡು ಅಂತನ್ನೋದಕ್ಕೆ ಮಾತ್ರ ನದಿಗಳು ಇವೆ ಅಂತಿವೆಯಾ? ಇಲ್ಲ. ಆದ್ರಿಂದ ಸಮುದ್ರ ಅನ್ನೋದು ಧನ್ಯ, ಅದುವೇ ಆಶ್ಚರ್ಯ, ಅದರ ಹತ್ರ ಹೋಗು ಅಂತ ಭೂಮಿ ಹೇಳಿ ಕಳಿಸ್ತಾಳೆ. ನಾರದರು ಸಮುದ್ರ ಹತ್ರ ಬಂದ್ರು. ಸಮುದ್ರ ಹತ್ರ ಬಂದು, ಏನೋ ಸಮುದ್ರ, ನೀನೇ ಧನ್ಯಪ್ಪ, ನೀನೇ ಆಶ್ಚರ್ಯ ಅಂತ ಸಮುದ್ರಕ್ಕೆ ಹೇಳಿದ್ರು. ಇಲ್ಲಿ ಸಮುದ್ರ ಅಂದ್ರೆ ವರುಣ ಅಂತಲೂ ತಗೊಳ್ಳಿ, ಏನ್ ಚಿಂತೆ ಇಲ್ಲ. ಆಗ ಸಮುದ್ರನ ಮುಂದೆ ಹೇಳಿದಾಗ ಸಮುದ್ರ ಅಂತಾನೆ, ಅಲ್ಲಪ್ಪ ನನ್ನನ್ನು ಯಾಕಪ್ಪ ಸ್ತೋತ್ರ ಮಾಡ್ತೀಯಾ? ನಾನು ನೀರಲ್ವಾ? ನೋಡಿ, ನೀರು ಎಲ್ಲಿಂದ ಹುಟ್ಟಿರುವಂಥದ್ದು? ಅಗ್ನಿಯಿಂದ ಹುಟ್ಟಿರುವಂತಹದ್ದು. ನನಗಿಂತಲೂ ಕೂಡ ಧನ್ಯ ಆಶ್ಚರ್ಯನಾದವನು ಅಗ್ನಿಯಲ್ಲೇನು? ಆದ್ದರಿಂದ ಅಲ್ಲಿ ಹೋಗು, ಅಗ್ನಿ ಹತ್ರ ಹೋಗು ನೀನು ಅಂತ ಹೇಳಿದರು. ನಾರದರು ಅಗ್ನಿ ಹತ್ರ ಬರ್ತಾರೆ. ಅಗ್ನಿ, ಏನಪ್ಪ ನೀ ಧನ್ಯ ಆಶ್ಚರ್ಯ ಅಂತ ಅಗ್ನಿಯನ್ನು ಸ್ತೋತ್ರ ಮಾಡಿದಾಗ ಅಗ್ನಿ ಹೇಳಿದ, ನಾನು ಅಲ್ಲಪ್ಪ, ನನಗೆ ಕಾರಣನಾದವನು ಯಾರು? ವಾಯೋಸ್ತೇಜೋ ವಿಜೀಜನದಲ್ಲೇನು? ವಾಯುವಿನಿಂದ ನಾನು ಹುಟ್ಟಿರೋದು, ಅವನ ಹತ್ರ ಹೋಗು ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ವಾಯುದೇವನ ಹತ್ರ ಬರ್ತಾನೆ. ಅವನಿಗೆ ನಮಸ್ಕಾರ ಹೇಳ್ಬಿಟ್ಟು ನೀನೇ ಧನ್ಯ ಆಶ್ಚರ್ಯ ಅಂದ್ರೆ, ಅಲ್ಲಪ್ಪ ನಾನು ಹುಟ್ಟಿರುವಂಥದ್ದು ಯಾವುದರಿಂದ ಹೇಳಿ? ವಾಯು ಹುಟ್ಟಿರುವಂಥದ್ದು ಆಕಾಶದಿಂದ. ಆಕಾಶ ಶ್ರೇಷ್ಠಪ್ಪ, ಅಲ್ಲಿ ಹೋಗು ಅಂತ ಗಣಪತಿ ಹತ್ರ ಬಂದ. ಏನಪ್ಪ ನೀನೇ ಧನ್ಯ ಆಶ್ಚರ್ಯ, ಆಕಾಶ ಅನಂತದ ನೋಡ್ರಿ, ಮುಗಿಯೋದೇ ಇಲ್ಲ ಅದು. ಅದನ್ನು ಸ್ತೋತ್ರ ಮಾಡ್ತಾರೆ ನಾರದರು. ನಾನು ಅಲ್ಲಪ್ಪ, ನನಗೆ ಕಾರಣಭೂತವಾಗಿರುವಂಥದ್ದು ಅವುಗಳ ತನ್ಮಾತ್ರಗಳು, ಶಬ್ದ ನನಗೆ ಕಾರಣ. ಆಯಾಯ ತನ್ಮಾತ್ರಗಳಿಂದ ಆಯಾಯ ಭೂತಗಳು ಹುಟ್ಟಿರೋದು. ಇದನ್ನು ವಿಸ್ತಾರವಾಗಿ ನೀವು ಭಾಗವತದಲ್ಲಿ ನೋಡಬಹುದು. ನನಗೆ ಕಾರಣನಾದವನು ಶಬ್ದ. ಯಾವ ಶಬ್ದ ಅಂತ ಅನ್ಕೊಂಡಿದ್ದೀರಾ? ವೇದ ರಾಶಿಗಳು. ಆದ್ದರಿಂದ ವೇದಗಳು ಧನ್ಯ, ಅವುಗಳು ಆಶ್ಚರ್ಯಪ್ಪ, ಅಲ್ಲಿ ಹೋಗು ಅಂತ ಹೇಳಿದ್ವಿ. ಸರಿ ಆಯಿತು ಅಂತ ವೇದಕ್ಕೆ ಅಭಿಮಾನಿನಿಯಾದವಳು ಸಾವಿತ್ರಿ ಅಂತ, ಆ ಸಾವಿತ್ರಿಯ ಮೂಲಕವಾಗಿಯೇನೆ 3 ವೇದಗಳು ಹುಟ್ಟಿರುವಂತಹದ್ದು. ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ. ಈ 3 ವೇದಗಳಲ್ಲಿ ಜ್ಯೋತಿ ರೂಪದಿಂದ ಪ್ರಕಾಶಮಾನನಾಗ್ತಿರೋನು ಒಬ್ಬನು ಕಾಣಿಸ್ತಾನೆ ನಾರದರಿಗೆ. ಆತ ಯಾರು ಅಂತ ಇವರು ಹುಡುಕ್ತಾ ಹೋಗ್ತಾರೆ. ಅವನೇ ಪರಮಾತ್ಮ. ಈ ವೇದಗಳ ಬಳಿ ಬಂದು ನೀನೇ ಆಶ್ಚರ್ಯ, ನೀನೇ ಧನ್ಯ ಅಂತ ಹೇಳಿದಾಗ ವೇದ ಹೇಳ್ತು, ನಾನಲ್ಲಪ್ಪ. ಯಾಕೆಂದ್ರೆ ನೋಡ್ರಿ, ವೇದ ಅಂದ್ರೆ ಸಾವಿತ್ರಿ. ಈ ಸಾವಿತ್ರಿಯನ್ನ ನಿಯಮನ ಮಾಡೋರು ಯಾರು ಅಂದ್ರೆ ಬ್ರಹ್ಮದೇವರು. ಈ ವೇದಗಳನ್ನೆಲ್ಲ ಇಟ್ಟುಕೊಂಡವರು ಬ್ರಹ್ಮದೇವರು. ಆದ್ದರಿಂದ ಅವರು ಧನ್ಯ ಆಶ್ಚರ್ಯ, ಅವ್ರ ಹತ್ರ ಹೋಗು ಅಂತ ಹೇಳಿದ್ರು. ಕೊನೆಗೆ ತಮ್ಮಪ್ಪನ ಹತ್ರನೇ ಬಂದರು ನಾರದರು. ಬಂದು ಬ್ರಹ್ಮದೇವರಿಗೆ ನಮಸ್ಕಾರವನ್ನು ಮಾಡಿ, ಪ್ರಾಯಶಃ ಇಲ್ಲಿಗೆ ಮುಗಿಯುತ್ತೆ ನನ್ನ ಸಂಚಾರ ಅಂತ ಅನ್ಕೊಂಡ್ರವರು. ಬ್ರಹ್ಮದೇವರ ಹತ್ರ ಬಂದು ಹೇಳಿದಾಗ, ಆಶ್ಚರ್ಯೋಸಿ ಚ ಧನ್ಯೋಸಿ ಹ್ಯನಂತೋಸಿ ಬೃಹತ್ತರಃ, ನೀವೇ ಆಶ್ಚರ್ಯರು, ಧನ್ಯರು, ನೀವೇ ಅನಂತರು, ವ್ಯಾಪ್ತರಾಗಿರುವಂಥವ್ರು, ಬೃಹತ್ತರಃ, ಎಲ್ಲರಿಗಿಂತ ದೊಡ್ಡವರು ನೀವೇ ಅಂತಂದಾಗ ಆಗ ಬ್ರಹ್ಮದೇವರಂತಾರೆ, ನಾರದ ಏನಪ್ಪ ಹೀಗೆ ಮಾತಾಡ್ತೀಯ? ನನ್ನ ನಗು ಬರುತ್ತೆ. ಇಲ್ಲಿ ಬಂದಿಯಲ್ಲೋ, ಹೋಗು. ನಂದ ಗೋಪಕುಲೆ ಗೋಪಕುಮಾರೈ ಪರಿವಾರಿತಃ ಸಮಸ್ತ ಜಗತಾಂ ಗೋತ ಗೋಪವೇಷೇಣ ಸಂಸ್ಥಃ. ನಾನಲ್ಲ ಧನ್ಯ ಆಶ್ಚರ್ಯ, ನನಗೂ ಮಾಡಬೇಕಾದ ಕಾರ್ಯ ತುಂಬ ಇದೆ. ಸೃಷ್ಟಿ ಮಾಡಬೇಕು. ಒಬ್ಬ ಇದನ್ನು ನೋಡಿ, ಯಾರು ಅಂದ್ರೆ ಆ ನಂದ ಗೋಕುಲದಲ್ಲಿ ವಾಸ ಮಾಡ್ತಾ ಇರುವಂತಹ ಕೃಷ್ಣ. ಅವನನ್ನೇ ಧನ್ಯ, ಆಶ್ಚರ್ಯ, ಅನಂತ ಅಂತ ತಿಳಿ ಅಂತ ಹೇಳಿದಾಗ ಜೋರಾಗಿ ಓಡಿ ಬರ್ತಾರೆ ನಾರದರು. ಬಂದು ಕೃಷ್ಣ ಪರಮಾತ್ಮನಿಗೆ ನಮಸ್ಕಾರ ಹಾಕಿ ಅವ್ರು ಅನ್ಕೊಂಡ್ರು, ಮತ್ತೆ ಈತನ ಯಾರು ತೋರಿಸ್ತಾನೆ ಅಂತ. ಇವನು ಮತ್ತೆ ನಾನಲ್ಲ ಇನ್ನೊಬ್ಬರು ಅಂತ ಹೇಳ್ಬೇಕಲ್ಲ. ಅಂದ್ರೆ ಕೃಷ್ಣ ಹಾಗೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಮತ್ತಃ ಪರತರಂ ನಾಸ್ತಿ ಮತ್ತತ್ ಸರ್ವಂ ಪ್ರತಿಷ್ಠಿತಂ
ಮತ್ತೋ ಬೃಹತ್ತರಂ ನಾಣ್ಯತ್ ಅಹಮೇವ ಬೃಹತ್ತರಃ. ನಾರದ, ನೀನು ಸರಿಯಾದ ಜಾಗಕ್ಕೆ ಬಂದಿರೋದು. ನಾನೇ ಧನ್ಯ, ನಾನೇ ಆಶ್ಚರ್ಯಕರ, ನಾನೇ ಅನಂತ, ಹಾಗೆ ನಾನೇ ಬೃಹತ್ತರಃ. ಏನೇನೆಲ್ಲ ಪದಾರ್ಥವನ್ನು ನೀವು ನೋಡ್ತಾ ಇದ್ದೀರಿ, ಆ ಎಲ್ಲ ಪದಾರ್ಥಕ್ಕಿಂತಲೂ ಅಧಿಕನಾದವನು ನಾನೇ. ನನ್ನ ಯಾರೂ ಸಂಪೂರ್ಣವಾಗಿ ತಿಳ್ಕೊಂಡಿಲ್ಲ, ಅದಕ್ಕೆ ನಾನು ಆಶ್ಚರ್ಯಕರ ಆಗಿರೋದು. ಆಮೇಲೆ ನನಗೇನೂ ಮಾಡಬೇಕಾದದ್ದಿಲ್ಲಪ್ಪ. ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನಲ್ಲ, ನಮೇ ಪಾರ್ಥ ಅಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ವಿದ್ಯತೆ ನಾನವಾಪ್ತಮವಾಪ್ತವ್ಯಂ ವರ್ತ ಏವಚ ಕರ್ಮಣಿ. ನನಗೇನೋ ಆಗಬೇಕಾದದಿಲ್ಲರಪ್ಪ, ಸುಮ್ಮನೆ ಮತ್ತೆ ನೀವು ನಾಳೆ ಕೃಷ್ಣ ಸಂಧ್ಯಾವಂದನೆ ಮಾಡಲಿಲ್ಲ ಅಂತ ನಾವು ಮಾಡೋದು ಬಿಡ್ತೀವಿ ಅನ್ನೋದಕ್ಕೋಸ್ಕರ ವರ್ತ ಏವಚ ಕರ್ಮಣಿ, ನಾನು ಕೆಲಸ ಮಾಡ್ಕೊಂಡಿದ್ದೀನಿ ಅಂತಂದ. ಆದ್ರಿಂದ ನಾನೇ ಧನ್ಯ. ಅಷ್ಟೇ ಅಲ್ಲ, ನೀನು ಈ ಪ್ರಮೇಯವನ್ನು ಇಡೀ ಜಗತ್ತಿಗೆ ತಿಳಿಸಬೇಕು. ತಿಳಿಸಿದಿ ಎಂದಾಗ ಯಾರು ನನ್ನನ್ನು ಧನ್ಯ ಆಶ್ಚರ್ಯ ಅಂತ ತಿಳಿತಾ ಇದ್ದಾರಲ್ಲ, ಅವರೆಲ್ಲರಿಗೂ ಕೂಡ ನಾನು ಮೋಕ್ಷವನ್ನೇ ಕೊಡ್ತೀನಿ ಅಂತ ಈ ಉಪಾಖ್ಯಾನವನ್ನು ಹೇಳ್ತಾರೆ. ಆದ್ರಿಂದ ಇದನ್ನು ಒಟ್ಟು ಸಾರಭಾಗವನ್ನು ತಿಳಿದುಕೊಂಡಾಗ ಈ ಹಿಂದಿನ ಉಪಪರ್ವಗಳಲ್ಲಾಗಲಿ ಮುಂದೆಯೂ ಹೇಳುವಂತಹ ಏನೆಲ್ಲ ಧರ್ಮಗಳಿವೆ, ಈ ಎಲ್ಲ ಧರ್ಮಾನುಷ್ಠಾನವೂ ಕೂಡ ನಮಗೆ ಬೇಕಾಗಿರುವ ವಿಷ್ಣು ಪ್ರಸಾದದ್ವಾರ ಮೋಕ್ಷವೆಂಬುವ ಫಲವನ್ನು ಕೊಡಬೇಕು ಅಂತಾಗಿದ್ದರೆ ಈ ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿಲೇಬೇಕು. ಕೃಷ್ಣನೇ ಇಡೀ ಜಗತ್ತಿಗೆ ಕಾರಣನಾದವನು, ಇವನನ್ನೇ ಧನ್ಯ ಆಶ್ಚರ್ಯ ಎಂಬುದಾಗಿ ತಿಳಿಯಬೇಕು. ಇದುವೇ ಪ್ರಧಾನವಾದ ಅಂಶ ಅನ್ನೋದನ್ನು ಇಲ್ಲಿ ನಿರೂಪಿಸಿಕೊಟ್ಟಿದ್ದಾರೆ. ಇನ್ನು ಅನೇಕ ವಿಚಾರಗಳಿವೆ. ಇದರ ಮುಂದಿನ ಭಾಗದಲ್ಲೇನೆ ಪ್ರಯಾಣ ಕಾಲದಲ್ಲಿ, ಅಂದರೆ ಒಬ್ಬ ವ್ಯಕ್ತಿ ಶರೀರ ಪರಿತ್ಯಾಗವನ್ನು ಮಾಡುವ ಕಾಲಕ್ಕೆ ಯಾವ ತರಹ ಪರಮಾತ್ಮನನ್ನ ಸ್ತೋತ್ರ ಮಾಡಬೇಕು, ಯಾವ ತರಹ ಪರಮಾತ್ಮನನ್ನು ತಿಳಿದುಕೊಳ್ಳಬೇಕು, ಅದು ಎಷ್ಟು ಪ್ರಮುಖವಾದದ್ದು ಅನ್ನೋದನ್ನು ನಿರೂಪಿಸಿಕೊಡ್ತಾರೆ. ಆ ಎಲ್ಲ ಅಂಶಗಳನ್ನು ಮತ್ತೆ ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಗುರುಗಳ ದ್ವಾರ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಇವತ್ತಿನ